Namaskara Karnataka, welcome all of you to Vedantu Karnataka. I am Miss Gopika, your own biology master teacher. Hegidira ellaru chemistry exam chenagi bardidira? Please let me know in the chats if all of you wrote your chemistry exam really well. Yes. So ಇವತ್ತು ಇಂಗ್ಲಿಷ್ ಮಾಡಕ್ಕೆ ಬಂದಿದ್ದೀವಿ ಅಲ್ವಾ. ಸೊ ಲಾಸ್ಟ್ ಟೈಮ್ ಎಕ್ಸಾಮ್ ಬಂದಿಗೂ ಟ್ರೈ ಮಾಡಿದ್ದೀವಿ ಸ್ವಲ್ಪ ಇಂಗ್ಲಿಷ್ ಮಾಡೋಕ್ಕೆ. ಬಟ್ ಡು ಯು ಅಂಡರ್ಸ್ಟ್ಯಾಂಡ್, ನೋ, ವಿ ಆರ್ ನಾಟ್ ಪ್ರೊಫೆಷನಲ್ ಇಂಗ್ಲಿಷ್ ಟೀಚರ್ಸ್, ವಿ ಆರ್ ನಾಟ್ ಬೈ ಡಿಗ್ರಿ ಇಂಗ್ಲಿಷ್ ಟೀಚರ್ಸ್, ಬಟ್ ಇಂಗ್ಲಿಷ್ ಓದಿದ್ದೀವಿ. ಓಕೆ, ಇದು ಗ್ರ್ಯಾಜುಯೇಷನಲ್ಲಿ ಇದು post graduation we did not learn, but during graduation we definitely learned it. Okay, so please let me know how was your chemistry exam ಚೆನ್ನಾಗಿತ್ತಾ ಇಲ್ವಾ? okay ಆಗಿತ್ತಾ? Yes, and quickly share this video with all your friends who are going to write the English exam, okay, today. So yes, good afternoon. Okay, yes, so ನಿಮ್ಮ ಚಾಟ್ಸ್ ನೋಡಕ್ಕೆ ಆಗ್ತಾ ಇಲ್ಲ, ಒಂದೇ ಒಂದು ನಿಮಿಷ ಸ್ಟೂಡೆಂಟ್ಸ್. ಬೇಗ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಕಾಲೇಜ್ ಗ್ರೂಪಿಗೆಲ್ಲ ಶೇರ್ ಮಾಡಿ. ಸ್ಟೂಡೆಂಟ್ಸ್, ಇವತ್ತು ವಾಯ್ಸ್ ಸ್ವಲ್ಪ ಹೋಗಿದೆ. ಓಕೆ, ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಸೊ ಅದಕ್ಕೆ ವಾಯ್ಸ್ ಸ್ವಲ್ಪ ಲೋ ಆಗಿರುತ್ತೆ, ಅಡ್ಜಸ್ಟ್ ಮಾಡಿ. ಸೊ ಇವತ್ತು ಏನು ಮಾಡೋಣ, ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಾಡೋಣ. ಲಾಸ್ಟ್ ಟೈಮ್ ಥರ ಸಮ್ಮರಿ ಓದ್ಸಕ್ಕೆ ಟೈಮ್ ಇಲ್ಲ. ಓಕೆ, ಬಿಕಾಸ್ ನಾಳೆ ಎಕ್ಸಾಮಿನೇಷನ್, ಅಷ್ಟು ಟೈಮ್ ಇಲ್ಲ ನಮಗೆ ಎಕ್ಸಾಮ್ 2ಗೆ. ಎಲ್ಲ ಒನ್ ಡೇ ಗ್ಯಾಪಲ್ಲಿ ನೆಕ್ಸ್ಟ್ ಡೇ ಎಕ್ಸಾಮ್ ಬರ್ತಾ ಇದೆ. ಸೊ ವಾಟ್ ವಿ ಕ್ಯಾನ್ ಡೂ ಇಸ್ ವಿ ವಿಲ್ ಗೋ ಥ್ರೂ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಓಕೆ, ಬಿಫೋರ್ ಐ ಗೋ ಇನ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಐ ವಾಂಟ್ ಆಲ್ ಆಫ್ ಯು ಟು ಲೈಕ್ ದ ವಿಡಿಯೋ ಕ್ವಿಕ್ಲಿ. ನಾನು ಒಂದು 1 minute ವೇಟ್ ಮಾಡ್ತೀನಿ. ಓಕೆ, ಕ್ವಿಕ್ಲಿ ಸ್ಮ್ಯಾಶ್ ದ ಲೈಕ್ ಬಟನ್ ಸೊ we can go forward. Okay, so ಈ ವಿಡಿಯೋದಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಎಲ್ಲ ಕನ್ಫ್ಯೂಸಿಂಗ್ ಚಾಪ್ಟರ್ಸ್ ಇಲ್ಲಾಂದ್ರೆ ಮೋಸ್ಟ್ ಡಿಫಿಕಲ್ಟ್ ಚಾಪ್ಟರ್ಸ್ ಎಲ್ಲ ಕವರ್ ಮಾಡ್ತೀವಿ ಈ ಒಂದು ವಿಡಿಯೋದಲ್ಲಿ. ಕೆಲ ಈಸಿ ಚಾಪ್ಟರ್ಸ್ ಇದೆ, ಆ ಈಸಿ ಚಾಪ್ಟರ್ಸ್ ನೀವು ಓದಬೇಕು. ಕ್ವೆಶನ್ಸ್ ಕೊಡ್ತೀವಿ ಅದರದ್ದು, ಇಂಪಾರ್ಟೆಂಟ್ ಕ್ವೆಶನ್ಸ್, ಬಟ್ ಸಮರಿ ಇರಲ್ಲ. ಸೊ ಸಮರಿ ಮೋಸ್ಟ್ ಡಿಫಿಕಲ್ಟ್ ಆರ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರೋ ಪೋಯಮ್ಸ್ ಆ್ಯಂಡ್ course textbook, what is that, chapters we will be going through. Okay, yes, NEET marathon Saujanya, we will be doing a NEET marathon on Vedantu NEET English, so you can check it out there. Okay, you can come there and watch. So students, ಇಲ್ಲಿ weightage ನೋಡಿದ್ರೆ ಇದು model question paper blueprint ಅಂತ first model question paper. so ಇಲ್ಲಿ ನೋಡಿದ್ರೆ marks allotment on children 5 marks ಇದೆ. Okay, Sunny morning 8 marks. ಆಮೇಲೆ ಇಲ್ಲಿ ಐ ಬಿಲೀವ್ ಬುಕ್ಸ್ ಹೆವೆನ್ 4 marks, ದ ವೋಟರ್ 6 marks, ವೇರ್ ದೇರ್ ಇಸ್ ಅ ವೀಲ್ 5 marks. ಸೊ ಈ ಚಾಪ್ಟರ್ಸ್ ಎಲ್ಲ ಫಸ್ಟ್ ಮುಗಿಸೋಣ. ಓಕೆ, 5 marks, 6 marks, 8 marks, these chapters are high weighted. So first we will start with this and then we will go to the low weighted chapters. Okay, so on children first we will start. Students, what is this on children about? So on children poem is about how parents shouldn't possess over children. ಅಂದ್ರೆ ಫ್ರಮ್ ದ ಟೈಮ್ ವಿ ಆರ್ ಬಾರ್ನ್ ಅಲ್ವಾ, ಫ್ರಮ್ ದ ಟೈಮ್ ವಿ ಆರ್ ಬಾರ್ನ್ ಪೇರೆಂಟ್ಸ್ ಹೇಳ್ತಾರೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಸ್ಕೂಲಿಗೆ ಹೋಗಬೇಕು, ಯಾವ ಕಾಲೇಜ್ ಜಾಯಿನ್ ಮಾಡಬೇಕು, ಯಾವ ಕೋರ್ಸ್ ಎತ್ಕೊಬೇಕು, ಯಾವ ಕೋರ್ಸ್ ಎತ್ಕೊಬಾರ್ದು, ಯಾರನ್ನ ಮದುವೆ ಮಾಡಬೇಕು, ಯಾರನ್ನ ಮದುವೆ ಮಾಡಬಾರ್ದು. ಈ ಥರ ಎಲ್ಲ ನಮಗೆ ಪೇರೆಂಟ್ಸ್ ಒಂದು ಆಲ್ರೆಡಿ ಒಂದು ಸೆಟ್ ಆಫ್ ರೂಲ್ಸ್ ಕೊಡ್ತಾರೆ. ಬಟ್ ನಾವು ಕೆಲವರು ಅದ್ರ ಫಾಲೋ ಮಾಡಲ್ಲ, ಕೆಲವರು ಫಾಲೋ ಮಾಡ್ತಾರೆ. ಕೆಲ ಪೇರೆಂಟ್ಸ್ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ, ಕೆಲವರು ಸ್ವಲ್ಪ ಓಕೆ ಆಗಿರುತ್ತೆ, ಲೈಕ್ ನೀವೇ ಚೂಸ್ ಮಾಡಿ ನಿಮಗೆ ಏನು ಬೇಕಂತ. Now what happens, students? In this poem, he is trying to say that your children are not your children. Okay, that means you cannot possess over something. Now example, ನನಗೆ ವಾಚ್ ಇದೆ, ಇದು ನಾನು ಯಾರಿಗೂ ಕೊಡಲ್ಲ, ಇದು ನನ್ನ ಪೊಸೆಷನ್. ಆ ಥರ ನಿಮಗೆ ನಿಮ್ಮ ಚಿಲ್ಡ್ರನ್ನ ಪೊಸೆಷನ್ ಆಗಿ ಇಕ್ಬಾರ್ದು. ಬಿಕಾಸ್ ದೇ ಆರ್ ಸೋಲ್ಸ್ ಡ್ವೆಲ್ಸ್ ಇನ್ ದ ವರ್ಲ್ಡ್ ಟುಮಾರೋ. ಅಂದರೆ ಅವ್ರ ಡ್ರೀಮ್ಸ್, ಅವ್ರ ಸೋಲ್, ಅವ್ರ ಇಮ್ಯಾಜಿನೇಷನ್ ಎಲ್ಲ ಇರೋದು ಫಾರ್ ದ ಫ್ಯೂಚರ್, ನಾಟ್ ಫಾರ್ ದ ಪಾಸ್ಟ್. ಪೇರೆಂಟ್ಸ್ ಯೂಶಲಿ ಹೇಳ್ತಾರಲ್ಲ ಮನೆಗೆ, ಲೈಕ್ ನಾರ್ಮಲಿ ನಾವು ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಮಾತಾಡೋ ಟೈಮಲ್ಲಿ ಅವ್ರು ಹೇಳ್ತಾರೆ, ನಾನು ಸ್ಕೂಲಿಗೆ ಹೋಗೋ ಟೈಮಲ್ಲಿ ನನಗೆ ಬ್ಯಾಗ್ ಇದ್ದಿಲ್ಲ, ಬುಕ್ಸ್ ಇದ್ದಿಲ್ಲ, ನನಗೆ ಐ ಡಿಂಟ್ ಇವನ್ ಹ್ಯಾವ್ 1 paise, ಮೈ ಪೇರೆಂಟ್ಸ್ ಯೂಸ್ ಟು ನಾಟ್ ಇವನ್ ಗಿವ್ ಮಿ 1 paise. ಓಕೆ, ಸೊ now what they are trying to say is they're trying to say that you need to adjust and leave because I did not have a good life. ಬಟ್ ದಟ್ ಇಸ್ ನಾಟ್ ಟ್ರೂ, ರೈಟ್? ನಮ್ಮ ಫ್ಯೂಚರ್ ತುಂಬ ಡಿಫ್ರೆಂಟ್. ಇವಾಗ ನಮ್ಮ ಸೊಸೈಟಿಯಲ್ಲಿ ನೋಡಿದ್ರೆ ಸ್ಟೂಡೆಂಟ್ಸ್, ನಮ್ಮ ಕಮ್ಯುನಿಟಿಯಲ್ಲಿ ನೋಡಿದ್ರೆ ನಿಮಗೆ ಫ್ರೆಂಡ್ಸ್ ಇದೆ ಅಲ್ವಾ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಪಾರ್ಟಿಗೆ ಹೋಗಬೇಕು, ಇಲ್ಲಾಂದರೆ ಮಾಲಿಗೆ ಹೋಗಬೇಕು, ಸಿನಿಮಾಗೆ ಹೋಗಬೇಕು, ಪೇರೆಂಟ್ಸ್ ಜೊತೆ ಹೋಗ್ತಾರೆ. ಅದೆಲ್ಲ ನೋಡಿಬಿಟ್ಟು ನಿಮಗೆ
ಮನೆ ಕೂತ್ಕೊಳ್ಳೋಕೆ ಆಗಲ್ಲ ಮ್ಯಾಮ್, ನಾನು ಎಷ್ಟು ಯೂಟ್ಯೂಬ್ ನೋಡೋದು ಮ್ಯಾಮ್, ನನಗೂ ಹೋಗ್ಬೇಕು ಮೂವಿಗೆ, ನನಗೂ ಹೋಗ್ಬೇಕು ಮಾಲ್ಗೆ ಹೋಗ್ಬೇಕು. ಸೊ ಯು ಟೆಲ್ ದಟ್ ಟು ಯೋರ್ ಪೇರೆಂಟ್ಸ್. ಸೊ ಇಮಿಡಿಯೇಟ್ಲಿ ವಾಟ್ ಡು ಯೋರ್ ಪೇರೆಂಟ್ಸ್ ಟೆಲ್? ಇನ್ ಮೈ ಟೈಮ್ ಐ ಡಿಂಟ್ ಹ್ಯಾವ್ 1 rupee. How many of you can relate to this? My time, I did not have money, I did not have the facilities, I did not have friends. So that is what he's trying to focus and tell, that their soul, destiny and everything lies. Okay, they have their own thoughts, souls and destinies. And Kahil used the metaphor thus, bows and arrows. Tumba question ee on topic in the repeat agide. Question solve ಮಾಡ್ತೀನಿ ಇವಾಗ. Illustrate the idea that parents are the bows. Okay, parents are the bows and children are the arrows that send forward to the future. The archer ಬಗ್ಗೆನೂ ಹೇಳ್ತಾ ಇದ್ದಾರೆ. Archer is God or destiny. ಸ್ಟೂಡೆಂಟ್ಸ್, ನಮಗೆ ಲೈಫಲ್ಲಿ ಡೆಸ್ಟಿನಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಐ ಗಾಟ್ 62 marks ಇನ್ ಬಯಾಲಜಿ. ಎಕ್ಸಲೆಂಟ್ ಪಲ್ಲವಿ, ಎಕ್ಸಲೆಂಟ್. ಸೊ ಸ್ಟೂಡೆಂಟ್ಸ್, ಇಲ್ಲೇನಾಗುತ್ತೆ, there is, try to understand God or destiny means what. All of our destiny is completely different, and he is trying to focus how God or the destiny decides where this children is going to land. So the only concept is that bow is going to be, so bow and arrow, I'll show you people. So this is going to be the parent. Okay, bow is going to be the parent, this is the parent, okay, and this is the children, correct? So he is telling the bow has to bend, or the bow has to be stable, okay, stable enough so that the children can land. Okay, the children can land at a proper place, and they can land further. Okay, they can land further. Clear? Yes. Now look here, students. The poet advises the parents to love and support the children, but not impose their beliefs or ambitions on them. That ನನಗೆ ಡಾಕ್ಟರ್ ಆಗಕ್ಕಾಗಿಲ್ಲ ಅದಕ್ಕೆ ನೀನು ಡಾಕ್ಟರ್ ಆಗಬೇಕು, ನನಗೆ ಒಂದು ಮ್ಯೂಸಿಷಿಯನ್ ಆಗಕ್ಕಾಗಿಲ್ಲ ಅದಕ್ಕೆ ನೀನು ಮ್ಯೂಸಿಷಿಯನ್ ಆಗಬೇಕು, ಆ ಥರ ಇಂಪೋಸ್ ಮಾಡಬಾರ್ದು. ಲೈಕ್ ದ ಟೆಲಿಂಗ್ ದಟ್ ಐ ಕುಡ್ ನಾಟ್ ಡೂ ದಟ್, ಸೊ ಯು ಆರ್ ಸಪೋಸ್ ಟು ಡೂ ದಟ್. ಬಟ್ ದಟ್ಸ್ ನಾಟ್ ಫೇರ್, ನೋ. All of us have our own thoughts and destinies. Now he stresses that life is ever moving, evolving, and parents should allow their children to shape their own thoughts. That means parents should allow their children to have their own thoughts rather than trying to mold them. Okay, so idella ಸ್ವಲ್ಪ important concepts students. ಇವಾಗ question solve ಮಾಡೋಣ, because ಇದೆಲ್ಲ main questions solve ಮಾಡೋದು. Whom does the word bow refers to? So first question ಬಂದ್ಬಿಟ್ಟು ಏನು, bow refers to parents ಅಲ್ವಾ. ಸೊ ಬೋ ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೋ, ಎಷ್ಟು ಸ್ಟೇಬಲ್ ಆಗಿರುತ್ತೋ, ಅಷ್ಟು ಫಾರ್ ದ arrow will go. Okay, I'm mixing Kannada and everything in. Yes guys, like ಮಾಡಿ ಬೇಗ. Okay, like ಮಾಡಿ ಬೇಗ. 1 second students. ನನಗೆ ತುಂಬ ಕೋಲ್ಡ್ ಇದೆ, ಅದಕ್ಕೆ ಐ ಥಾಟ್ ಓಕೆ ಲೆಟ್ಸ್ ಟೇಕ್ ಇಂಗ್ಲಿಷ್ ಕ್ಲಾಸ್. ಓಕೆ 1 second. ಎಸ್, ಸೊ ಇಲ್ಲಿ ಕ್ವೆಶನ್ ಸಾಲ್ವ್ ಮಾಡೋಣ ಬೇಗ. ಓಕೆ, ಹೂ ಇಸ್ ದಿಸ್? ಯಾ ಸನ್ನಿಧಿ ಮ್ಯಾಮ್, COMEDK ಮಾಡ್ತೀನಿ. Okay, what does the phrase living arrows refers to? Okay, what does the phrase living arrows refers to? So students, arrow ಬಂದ್ಬಿಟ್ಟು children, bow ಬಂದ್ಬಿಟ್ಟು parents. Okay, archer ಏನು, God. Okay, whom does God use as an instrument to send living arrows to earth? So parents are a medium. Parents are a medium, like ಒಂದು vehicle ತರ. God or destiny has something for us. They will give it to the parents, and they'll expect the parents to go and deliver it. Okay, so parents are the ones who are acting like a vehicle. Okay, so what does God use his instrument to send it? God uses parents as the instrument. Why does God bend the parents with all his might? So idel ಹೇಳ್ತಾ ಇದ್ದಾರೆ ನೋಡಿ, God bends the parents with all his might to test them for their stability and strength. Parents ತುಂಬಾ ಪ್ರಾಬ್ಲಮ್ಸ್ ಕೊಡ್ತಾರೆ, ಇಲ್ಲಾಂದ್ರೆ ಅವ್ರನ್ನ ಟೆಸ್ಟ್ ಮಾಡ್ತಾರೆ. ದಟ್ how strong these parents are, how stable these parents are going to be. That is why they give some test. God test parents. Okay, ಇವಾಗ ನಾರ್ಮಲಿ ನೀವು ನೋಡಿದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಪೇರೆಂಟ್ಸ್ ಹೇಳ್ತಾರೆ ನನಗೆ ತುಂಬ ಕಷ್ಟ ಆಗ್ತಾ ಇತ್ತು, ವಿ ಡಿಡ್ಂಟ್ ಹ್ಯಾವ್ ದ ಫೈನಾನ್ಷಿಯಲ್ ಸಪೋರ್ಟ್, ಇಲ್ಲಾಂದ್ರೆ ಸರ್ಜರಿ ಟೈಮಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಆಲ್ ದೀಸ್ he is telling that all these are the tests that is given by God to make sure the parents are having the strength to bear this child. At the same time, they're also able to give the best future for this child. Okay, the love and support that is required, so that the arrows that they should travel far
and reach their destination. What brings children to the earth? Life's longing for itself brings children to the earth. Tumba important questions, students. Okay, tumba important questions. Why shouldn't parents give their thoughts to the children? Parents should not give their thoughts to the children because the children have their own soul and mind. Alva? ಇವಾಗ ನಾನೊಂದು ಟೀಚರ್, ನಿಮಗೆ ಹೇಳ್ತಾ ಇದ್ದೀನಿ ಕಂಟಿನ್ಯೂಸ್ಲಿ ನೀವು ಟೀಚರ್ ಆಗಬೇಕು, ನೀವು ಈ ಥರನೇ ಮಾಡಬೇಕು, ನೀವು ಈ ಥರನೇ ಓದಿಸ್ಬೇಕು, ನೀವು ಈ ಥರನೇ ಮಾಡಬೇಕಂದ್ರೆ ಐ ಆಮ್ ಟ್ರೈಂಗ್ ಟು ಗಿವ್ ಮೈ ಥಾಟ್ಸ್ ಟು ಯು. ಬಟ್ ನಿಮಗೆಲ್ಲ ಡಿಫ್ರೆಂಟ್ ಥಾಟ್ಸ್ ಇದೆ. ಸೊ ನೋ ಒನ್ ಶುಡ್ ಫೋರ್ಸ್ ಎನಿ ಒನ್ ಟು ಹ್ಯಾವ್ ದೇರ್ ಥಾಟ್ಸ್. ಓಕೆ, ನಾ ಹೂ ಡ್ವೆಲ್ಸ್ ಇನ್ ದ ಹೌಸ್ ಆಫ್ ಟುಮಾರೋ, ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಸ್ಟೂಡೆಂಟ್ಸ್, ರಿಪೀಟ್ ಆಗಿದೆ ಪ್ರೀವಿಯಸ್ ಇಯರ್ಸ್ ಅಲ್ಲಿ. ಚಿಲ್ಡ್ರನ್ ಲಿವ್ಸ್ ಇನ್ ದ ಹೌಸ್ ಆಫ್ ಟುಮಾರೋ. ಓಕೆ, ನಾ ಇದೊಂದು ದೊಡ್ಡ ಕ್ವೆಶನ್. ಓಕೆ, what does the prophet categorically state that your children are not your children? Does he mean that if I have a children, okay, I have a children, I'm like, okay, you are not my children because he told me that you are not my children, you are not my children. It's not like that. He's telling, technically don't try to possess them. Idu nandu, idu nanage beku, ಆ ಥರ ಹೇಳ್ಬಾರ್ದು ಅಂತ. Okay, so on children is a selection from the prophet published in 1923. The prophet is one of the best selling books of all time. The prophet offers a critic. Okay, so he's telling that parents about their children and urges them to, so adalla ಸ್ವಲ್ಪ complicated words, adalla ನೀವು ಟೆನ್ಷನ್ ಎತ್ಕೊಂಬೇಡಿ. He states that a child's parent should not be controlling towards the child. See students, controlling andre, it does not mean that the parent is not teaching manners to the child. They are trying to say that you are not supposed to control their dreams, that I want to become an engineer, but no, you will become a doctor. ಆ ಥರ ಕಂಟ್ರೋಲ್ ಮಾಡಬಾರ್ದು. ಬಟ್ ಅವ್ರಿಗೆ ಬಿಹೇವಿಯರ್ಸ್, ಅವ್ರದ್ದು ಏನಾದರೂ ತಪ್ಪು ಮಾಡಿದ್ರೆ ಡೆಫಿನೆಟ್ಲಿ ದೇ ಹ್ಯಾವ್ ಟು ಸ್ಕೋಲ್ಡ್ ದೆಮ್. That is different. Okay, people misunderstand the story, but don't be like that. And they should give the children the opportunity to succeed. Okay, opportunity to succeed on their own. Clear to all of you? When it comes to children's thoughts and points of view, all the children needs their parents as a never ending support. ನಮಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ ಪೇರೆಂಟ್ಸ್ ಲೈಫಲ್ಲಿ ಇರೋದು. ಅವರೇ ನಮಗೆಲ್ಲ ಸಪೋರ್ಟ್ ಕೊಡೋದು, ಅವರೇ ನಮ್ಗೆ ಗೈಡ್ ಮಾಡೋದು, ಅವರೇ ನಮ್ಮ ಎಲ್ಲ ಸಕ್ಸಸ್ಗೂ ಜೆನ್ಯೂನ್ಲಿ ಹ್ಯಾಪಿ ಆಗಿರೋದು. ಬೇರೆ ಫ್ರೆಂಡ್ಸ್ ಕೊಲೀಗ್ಸ್ ಎಲ್ಲ ಸುಮ್ಮನೆ ಅವರು ಫೇಕ್ ಆಗಿ ಮಾಡ್ತಾರೆ, ಬಟ್ ಜೆನ್ಯೂನ್ಲಿ ನಮ್ಮ ಸಪೋರ್ಟ್, ನಮ್ಮ ಪೇರೆಂಟ್ಸೇ ನಮಗೆ ಅಷ್ಟು ಜೆನ್ಯೂನ್ ಆಗಿ ಸಪೋರ್ಟ್ ಮಾಡೋದು. ಏನಾದರೂ ಸಕ್ಸಸ್ ಬಂದ್ರೇನೋ, ಏನಾದರೂ ಒಂದು ಫೇಲಿಯರ್ ಬಂದ್ರೇನೋ, ಅವರೇ ನಮಗೆ ಅಷ್ಟು ಜೆನ್ಯೂನ್ ಆಗಿ ಸಪೋರ್ಟ್ ಮಾಡೋದು. ನಮ್ಮ ಫುಲ್ support system parents. So parents are required, but they have to support in such a way that it does not harm, it does not hinder my dreams. Okay, now ಇಲ್ಲಿ ನೋಡಿ students, what does metaphor bows and arrows signify? So ಇದು already explain ಮಾಡಿದ್ದೀನಿ. ಇಲ್ಲಿ ನೋಡಿ parents are going to be the bow and the children are going to be the arrow, the archer is going to be the god. Okay, so ಅದ್ ಬಗ್ಗೆ ನೀವು ಸ್ವಲ್ಪ 2-3 lines ಅಲ್ಲಿ explain ಮಾಡಬೇಕು, that the god tests the bow, that is to test the strength and the flexibility and how far the arrow can reach. Okay, how far the arrow can reach. ನಾವು ನೋಡಿ ಇಲ್ಲಿ ಬೇರೆ ಕ್ವೆಶನ್ಸು ಇದೆ, ಇಲ್ಲಿ ನಿಮಗೆ ಜಸ್ಟ್ ರಿವೈಸ್ ಮಾಡೋ ಕ್ವೆಶನ್ಸ್ ಇಲ್ಲ ಹಾಕಿದ್ದೀನಿ ನೋಡಿ. ವಾಟ್ ಆಟಿಟ್ಯೂಡ್ ಶುಡ್ ಪೇರೆಂಟ್ಸ್ ಹ್ಯಾವ್ ಟುವರ್ಡ್ಸ್ ದೇರ್ ಚಿಲ್ಡ್ರನ್ ಅಕಾರ್ಡಿಂಗ್ ಟು ದ ಪೋಯಮ್ ಆನ್ ಚಿಲ್ಡ್ರನ್? ಹೌ ಡಸ್ ದ ಪೋಯಮ್ ಆನ್ ಚಿಲ್ಡ್ರನ್ ಬ್ರಿಂಗ್ ಔಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ಪೇರೆಂಟ್ಸ್ ಅಂಡ್ ಚೈಲ್ಡ್? ಸೊ ವಾಟ್ ಆಟಿಟ್ಯೂಡ್ ಶುಡ್ ಪೇರೆಂಟ್ಸ್ ಹ್ಯಾವ್? ದ ಆಟಿಟ್ಯೂಡ್ ದಟ್ ಪೇರೆಂಟ್ಸ್ ಹ್ಯಾವ್ ಶುಡ್ ಬಿ that we are going to give all the love and support. We are going to give all the love and support, but we are not going to impose our beliefs or thoughts into the child. Okay, we are not going to impose word use ಮಾಡಿ. We are not going to impose our thoughts or belief into the child. Now, how does the poem on children bring out the relationship of parents and children? Parents and children relationship is very precious, but ಇಲ್ಲಿ ಏನಾಗುತ್ತೆ, ಪೇರೆಂಟ್ಸ್ ಬಂದ್ಬಿಟ್ಟು ಒಂದು ಮೀಡಿಯೇಟರ್ ಥರ, ಪೇರೆಂಟ್ಸ್ ಬಂದ್ಬಿಟ್ಟು ಒಂದು ವೆಹಿಕಲ್ ಥರ ನಮ್ಮ ಡೆಸ್ಟಿನಿಯಿಂದ to bring us to the world. Okay, they are the travelers, they are the carriers, they are the vehicles who bring us to this world, but they are not supposed to house us, or they are not supposed to close us and keep us in their thoughts, beliefs and superstitions. They are supposed to let us go, because they know that our souls dwells in house of tomorrow. Okay, artha agta idea students? So on children offers a new side. So similar questions ಬರುತ್ತೆ students, almost similar questions. So ಇಲ್ಲಿ ಪ್ರಾಪರ್ ಆಗಿ ಸಮ್ಮರಿ ಕೊಟ್ಟಿದ್ದೀನಿ. ಸೊ ಈ ಸಮ್ಮರಿಯಿಂದ ಇಫ್ ಯು ರೀಡ್ ದಿಸ್ ಸಮ್ಮರಿ ಒನ್ಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಪ್ರಾಪರ್ಲಿ. ಸೊ ಯು ಕ್ಯಾನ್ ರೈಟ್ ದ ಆನ್ಸರ್ಸ್ ಆಲ್ಸೋ ಫ್ರಮ್ ದಿಸ್ ಸಮ್ಮರಿ ಓನ್ಲಿ. ಓಕೆ, ನೋಡಿ ಇಲ್ಲಿ ಫ್ಯೂ ಮೆಟಫರ್ಸ್, ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ದ ಮೆಟಫರ್? ಅ ಫಿಗರ್
of speech that compares two unrelated things without using like or as. ಎರಡು unrelated things ನ compare ಮಾಡೋದು. Okay, like ಉಪ್ಮಾವು ಪನೀರ್ ಬಟರ್ ಮಸಾಲ ಹೆಂಗ್ compare ಮಾಡ್ತೀರಾ without using like or as, ಆ ಥರ. So your children are not your children, meaning children belongs to the life itself and not to their parents. Parents are just a medium for their birth. Tumba important, they are just a medium, on traveler tara, on just a destination, like how we take flight from this place to a next place. Okay, they come through you but not from you, meaning parents give birth to the children. Okay, parents give birth to the children but they do not own or control their destiny. ಎಲ್ಲ ವರ್ಡ್ಸು ಈ ಥರನೇ ಲೈಕ್ ಸೇಮ್ ಡಿಟ್ಟೋ ಬರೀರಿ, ಎಕ್ಸಾಮಿಗೆ ಫುಲ್ ಮಾರ್ಕ್ಸ್ ಸಿಕ್ಕುತ್ತೆ. ಯು ಆರ್ ದ ಬೋಸ್ ಫ್ರಮ್ ವಿಚ್ ಯುವರ್ ಚಿಲ್ಡ್ರನ್ ಆರ್ ದ ಲಿವಿಂಗ್ ಆರೋಸ್ ದಟ್ ಆರ್ ಸೆಂಡ್ ಫಾರ್ವರ್ಡ್. ಪೇರೆಂಟ್ಸ್ ಪ್ರೊವೈಡ್ ದ ಫೌಂಡೇಶನ್ ಆರ್ ಲವ್ ಆ್ಯಂಡ್ ಸಪೋರ್ಟು ಬರೀಬೋದು. ಫೌಂಡೇಶನ್ ಆ್ಯಂಡ್ ಗೈಡೆನ್ಸ್. ಚಿಲ್ಡ್ರನ್ ಮಸ್ಟ್ ಫಾಲೋ ದೇರ್ ಓನ್ ಪಾತ್. ಪೇರೆಂಟ್ಸ್ ನಮಗೆ ಸ್ಮಾಲ್ ಏಜಲ್ಲಿ ಸಪೋರ್ಟ್ ಮಾಡ್ತಾರೆ, ಲವ್ ಕೊಡ್ತಾರೆ, ಇದೆ ಲೈಕ್ ದಿಸ್ ಇಸ್ ರೈಟ್ ದಿಸ್ ಇಸ್ ರಾಂಗ್ ಅಂತ ಹೇಳ್ತಾರೆ, ಅದನ್ನ ನಾವು ಫಾಲೋ ಮಾಡಬೇಕು. ಬಟ್ ನಮ್ಮ ಲೈಫಲ್ಲಿ ನಮಗೆ ಒಂದು ಲೈಕ್ ವಿ ಶುಡ್ ಹ್ಯಾವ್ ಅವರ್ ಓನ್ ಡೆಸ್ಟಿನಿ ಆ್ಯಂಡ್ ಓನ್ ಪಾತ್, ದಟ್ ಐ ವಾಂಟ್ ಟು ಡೂ ದಿಸ್ ಇನ್ ಲೈಫ್, ಐ ವಾಂಟ್ ಟು ಬಿ ಹಿಯರ್ ಇನ್ ಲೈಫ್. ಓಕೆ, ಎಸ್, ಕ್ಲಿಯರ್ ಟು ಆಲ್ ಆಫ್ ಯು? Now here also, the archer sees the mark upon the path of infinite. The archer directs the children lives. Okay, directs children lives and parents must trust that process. Most of the time ಏನಾಗುತ್ತೆ ಸ್ಟೂಡೆಂಟ್ಸ್, most of the time ಏನಾಗುತ್ತೆ, ಪೇರೆಂಟ್ಸು ಟ್ರಸ್ಟ್ ಮಾಡಲ್ಲ. ಇವಾಗ ಒಂದು let's say one kid wants to be some profession she wants to go. Parents will not support. Parents will think, ಅಯ್ಯೋ ನಿನಗೆ ಅದು ಆಗಲ್ಲ, ನೀನು ಸುಮ್ಮನೆ ಇದೇ ಮಾಡು, ಡಿಗ್ರಿ ಮಾಡು, ಮದುವೆ ಮಾಡು, ಅದು ಮಾಡು, ಇದು ಮಾಡು. So that they shouldn't do, they should instead trust them. Okay, for even as he loves the arrows flies, so same thing students, illo same thing. Key points ಇಲ್ಲಿ repeat ಮಾಡಿದೀನಿ. What does the parents thoughts they shouldn't force their thoughts on us. Okay, they shouldn't force their thoughts on us. ಇಲ್ಲೇನೋ ಕೆಲಸ ನಡೀತಾ ಇದೆ. Okay, corruption, political manipulation and moral dilemmas. Okay, moral dilemmas. So illenagutte, Rufus. Okay, so Roof is the main character here. Roof, he is a very popular man because of how loyal he is and how he knows people's mentality when it comes to voting. Voting andre enu, ivaga ನಾನು election I am standing for election. Okay, lag ಇದೆಯಾ ಚರಣ್? ರೆಡಿ ಆಯ್ತಾ lag? ಒಂದು ನಿಮಿಷ. ಕೌನ್ಸಿಲಿಂಗ್ ವಿಡಿಯೋ ನೀವೆಲ್ಲ ಕೇಳ್ತಾ ಇದ್ದೀರಾ, ಹೆಂಗ್ ಮಾಡೋದೆಲ್ಲ? ನೀಟ್ ಮಾಡಬೇಕು, ಕಾಮೆಡ್ಗೆ ಮಾಡ್ತೀವಿ ಸ್ಟೂಡೆಂಟ್ಸ್, ಡೋಂಟ್ ವರಿ, ಮಾಡ್ತೀವಿ, ಪಕ್ಕ ಮಾಡ್ತೀವಿ. ಓಕೆನಾ? ಓಕೆ, ಯಾ, ಓಕೆ. ಸೊ ಇಲ್ಲಿ ನೋಡಿ, ಲೆಟ್ಸ್ ಟೇಕ್ ಎಕ್ಸಾಂಪಲ್. ಓಕೆ, ಲೆಟ್ಸ್ ಟೇಕ್ ಎಕ್ಸಾಂಪಲ್. ಲ್ಯಾಗ್ ಸರಿ ಆಯ್ತಾ? ಲ್ಯಾಗ್ ಸರಿ ಆಯ್ತಾ? ಇವಾಗ ಕರೆಕ್ಟ್ ಆಗಿದೆ. ಓಕೆ, ಸೊ ಏನಾಯ್ತು? I am standing for election. Let's say Charan. Okay, Charan is my most loyal person. Charan knows if people will vote for me or not. What if they want me to vote? Okay, if they want me to vote for me, sorry, if they want, ನನ್ನ ಇಂಗ್ಲೀಷೇ ಹೋಯಿತು ಸ್ಟೂಡೆಂಟ್ಸ್, ಇಂಗ್ಲೀಷ್ ಓದಿಸಿ. ಓಕೆ, ಬಿಕಾಸ್ ಐ ಆಮ್ ಆನ್ ಲೈಕ್ ನನಗೆ ಕೋಲ್ಡ್ ಇದೆ, ತುಂಬ ಜಾಸ್ತಿ ಕೋಲ್ಡ್ ಇದೆ. ಸೊ ನಾನು ಆ್ಯಂಟಿಬಯೋಟಿಕ್ಸ್ ಎತ್ಕೊಂಡಿದ್ದೀನಿ, ಸೊ ಅದಕ್ಕೆ ಬ್ರೈನಲ್ಲಿ ಗ್ಲಿಚ್ ಆಗ್ತಾ ಇದೆ. ಸೊ ವಾಟ್ ಈಸ್ ಹ್ಯಾಪನಿಂಗ್? If they have to vote for me, Charan will tell, see ma'am, they are not going to vote for you like that. You need to give them some money. So Roof knows everything about the people. So Roof is a very popular campaigner who finds himself trapped in loyal, respected man in Umofia. Okay, this is a village, Umofia. He was once a bicycle repairer but later became a trusted politician campaigner. So starting alone on bicycle repair, 2 years he was working. After that, what happened? Marcus IB noticed that this guy is very good at political campaigning and he became very, very famous. Okay, yes. So proud of you, Navya. Excellent. He supports Marcus IB, a corrupt but powerful politician who is contesting for a re-election. Okay, so Marcus IB nu tumba important character illi, Marcus IB. So ille enagutte student teacher but became rich after joining politics. So on female issue alli avna ಅವರು ಸ್ಕೂಲ್ ಇಂದ ಅದೇನೋ ಏನು ಹೇಳ್ತಾರೆ ಸ್ಟೂಡೆಂಟ್ಸ್, ಅವ್ರನ್ನ ವರ್ಡೇ ಸಿಗ್ತಾ ಇಲ್ಲ, ದೇ ವಾಂಟೆಡ್ ಟು ಸಸ್ಪೆಂಡ್ ಮಾಡಬೇಕಾಗಿತ್ತು. ಓಕೆ, ನೆಟ್ವರ್ಕ್ ಇಶ್ಯೂ ಇವಾಗಲೂ ಇದೆಯಾ? ಪರವಾಗಿಲ್ಲ ಅಲ್ಲ? ಓಕೆ, ಸೊ ಒಂದು 2-3 minutes ಲ್ಯಾಗ್ ಇರುತ್ತೆ, ಬಟ್ ಡೋಂಟ್ ವರಿ, ದಟ್ ಇಸ್ ಸಮ್ ಪ್ರಾಬ್ಲಮ್ ಇನ್ ದ ಇಂಟರ್ನೆಟ್ ಫ್ರಮ್ ಟುಡೇ ಮಾರ್ನಿಂಗ್. ಸೊ ಹಿ ವಾಸ್ ಅ ಪುವರ್ ಸ್ಕೂಲ್ ಟೀಚರ್. ಏನೋ ಒಂದು ಫೀಮೇಲ್ ಇಶ್ಯೂ ಅಲ್ಲಿ ಅವನ್ನ ಸಸ್ಪೆಂಡ್ ಮಾಡೋಕ್ಕೆ ಪ್ಲ್ಯಾನ್ ಇತ್ತು.
ಆ ಸಸ್ಪೆಂಡ್ ಮಾಡೋ ಟೈಮ್ ಮುಂಚೆನೆ ಅವ್ನು ರಿಸೈನ್ ಆಗ್ಬಿಟ್ಟು ಪೊಲಿಟಿಕ್ಸ್ ಜಾಯಿನ್ ಮಾಡಿ he became really rich. Okay, he became really rich. He built a mansion. Okay, he built a mansion and he named that what? Umofia mansion. Question ಬಂದಿದೆ ತುಂಬಾ ಟೈಮ್ ರಿಪೀಟ್ ಆಗಿದೆ. And a private school in Umofia. Okay, in Umofia, to impress the villagers. He distributes money, he gives them a lot of food. Okay, he gives them a lot of food and everything. Okay, yes. So to secure votes. Now bribery and Roof's dilemma. As the election nears, another political party bribes Roof with £5. Okay, very important students. This is a important question. £5 to vote against Marcus. This is a huge sum, leaving Roof in moral dilemma. If he accepts the bribe and betrays Marcus, he risks his reputation. Imagine Madi, Charan is the most loyal person to me. But let's say Pallavi came and gave him £5. £5 and then let's say now imagine 5 lakhs. Pallavi gave 5 lakhs to him, and I am a I trust Charan a lot because he was working with me for past 2-3 years. He has been working with me. So ಏನಾಗುತ್ತೆ, ರೂಫಿಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ನನ್ನ ಪರ್ಸ್ನಲ್ ಗೇನಿಗೆ ಈ 5 lakhs ನನಗೆ ತುಂಬ ಇಂಪಾರ್ಟೆಂಟ್. ಆ ಥರನೇ ನನಗೆ ಗೋಪಿಕಾ ಮ್ಯಾಮ್ ಟ್ರಸ್ಟು ತುಂಬ ಇಂಪಾರ್ಟೆಂಟ್. ಏನು ಮಾಡೋದಂತ ಅವ್ನು ಲಾಸ್ಟ್ ಒಂದು ಡಿಲೈಮಾದಲ್ಲಿ ಬರ್ತಾನೆ. ಏನು ಮಾಡಬೇಕು ಬೇಸಿಕಲಿ ಸ್ಟೂಡೆಂಟ್ಸ್, ಪಲ್ಲವಿಗೂ ವೋಟ್ ಹಾಕಬೇಕು, ಚರಣ್ಗೆ ಪಲ್ಲವಿಗೂ ವೋಟ್ ಹಾಕಬೇಕು, ಗೋಪಿಕಾ ಮ್ಯಾಮ್ಗೂ ವೋಟ್ ಹಾಕಬೇಕು. ಬಟ್ ಗೋಪಿಕಾ ಮ್ಯಾಮ್ ಬೇಸಿಸಲ್ಲಿ ಫುಲ್ ಲಾಯಾಲಿಟಿ, ಪಲ್ಲವಿ ಬೇಸಿಸಲ್ಲಿ ಫುಲ್ ಮನಿ. So what he is going to do? He is going to do, and not only that, Pallavi is Maduka. Pallavi kaiyalli ondu I. Okay, EY we tell, EY, that is a like a tribal belief. Okay, tribal belief that if you do not follow this, something bad might happen to you. ಆ ಥರ ಒಂದು black magic ಥರ ಒಂದು Pallavi had one something, and Pallavi made Charan promise on this. Now in case Charan breaks this or Roof breaks this, then it is pakka sure that something bad might happen to Roof. So avun ಏನು ಮಾಡ್ತಾನೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಅವನೊಂದು ಕಾರ್ಡ್ ಎತ್ಕೊಂಡ್ಬಿಟ್ಟು ಅದನ್ನ ಟೇರ್ ಮಾಡ್ಬಿಟ್ಟು 2 ಬ್ಯಾಲೆಟ್ ಅಲ್ಲೂ ಹಾಕ್ತಾನೆ. ಫಸ್ಟ್ ಅವ್ನು ಮಧುಕಾ ಬ್ಯಾಲೆಟ್ ಅಲ್ಲಿ ಹಾಕ್ತಾನೆ, and he tells I have casted my vote for Maduka. ಇನ್ನೊಂದು ಬ್ಯಾಲೆಟ್ ಅಲ್ಲಿ ಅವನು he puts it for Marcus IB as well. Okay, so here what's happening? Okay, moral dilemma means the confusion between being loyal or being selfish about your personal gain. So if he accepts the bribe and betrays Marcus, he risks his reputation. Now imagine students, Charan will lose his reputation forever with me. If he stays loyal, he misses the chance to make money. 5 lakhs is not a small amount. Everyone will fall for that money, right? So the Roof's clever trick. On the election day, he pretends to swear loyalty to both the sides. Instead of voting for anyone, he tears the ballot paper secretly. He tears one vote Marcus IB ನನಗೆ like I have not cheated anyone ಅಂತ ಒಂದು personal he'll feel happy. So theme in the story is political corruption. That means elections are controlled by bribery. Okay, moral dilemma that Roof struggles between ethics and self-interest. Okay, self-interest or selfishness. Manipulation and smartness. Roof outsmarts both the parties for personal gain. Clear to all of you? Yes or no? Simple story it is. Don't break your head. So here you can see I've just given how he's talking to the elders. Okay, all that I've just added here. And also, okay, Marcus. Okay, so he'll notice students here I've just told about Maduka because we did not discuss about Maduka, and here also I've told about how Marcus and Maduka both, okay, how both of them arrives at the election day and how paying for the votes with money and having no concerns like Marcus for his constituency in Umofia. That is last Roof ಹೇಳ್ತಾ ಇದ್ದಾನೆ ಕಾನ್ಫಿಡೆಂಟ್ಲಿ, ತುಂಬಾ ಕಾನ್ಫಿಡೆಂಟ್ಲಿ. ಬ್ರೈಬರಿ ಅಂದ್ರೆ ಲೈಕ್ ಎಕ್ಸಾಂಪಲ್ ನೀವು ಇದು ಲೈಕ್ ನಿಮಗೇನಾದರೂ ಎಕ್ಸಾಮಿಗೆ ತುಂಬ ಚೆನ್ನಾಗಿ ಬರೆಯೋಕ್ಕಾಗಿಲ್ಲ, ಸೊ ನೀವು ಪೇಪರಲ್ಲಿ 1000 ರೂಪೀಸ್ ಸಿಗ್ತೀರಾ, ಅದೇನೋ ಬ್ರೈಬರಿ ಅಂದರೆ ನೀವು ಆ ಟೀಚರ್ನ ಬ್ರೈಬ್ ಮಾಡ್ತಾ ಇದ್ದೀರಾ. ಓಕೆನಾ? ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಲಾಸ್ಟಲ್ಲಿ ರೂಫ್ ಒಂದು ಡೈಲಾಗ್ ಹೇಳ್ತಾನೆ, ಎನಿವೇ ಅಟ್ ದಿ ಎಂಡ್ ಆಫ್ ದಿಸ್ ಎನಿವೇ ಮಾರ್ಕಸ್ IB ಇಸ್ ಗೋಯಿಂಗ್ ಟು ವಿನ್. ಅಂದರೆ ಅವನು ಹೇಳ್ತಾ ಇದ್ದಾನೆ ದಟ್ ಮಡುಕ ಏನೂ ಅಲ್ಲ. ಓಕೆ, ಮಡುಕ ವೇಸ್ಟ್ ಆಫ್ ವೇಸ್ಟ್, ಅವ್ನು ಏನೂ ಅಲ್ಲ, ಅವ್ನಿಗೇನು ಮಾಡೋಕ್ಕಾಗಲ್ಲ ಬಿಕಾಸ್ ಮಾರ್ಕಸ್ IB ಅಷ್ಟೊಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್. ನನ್ನೊಂದು ವೋಟಿಂದ ಅವ್ನಿಗೆ ಏನಾಗುತ್ತೆ, ಏನೋ ಒಂದು ಚೇಂಜ್ ಆಗಲ್ಲ ಅಂತ. ಓಕೆ, ಹೀಸ್ ಟೆಲಿಂಗ್ ಲೈಕ್ ದಟ್. ಸೊ ಬಿಕಾಸ್ ಆಫ್ ದಟ್ he is so confident that even if I do not cast vote for Marcus IB, still Marcus IB is going to win at the end of the day.
Yake? Because he has given shillongs to everyone. He has given money to everyone before the night of the election. He has given it to all the elders. He has given it to all the people. Upon that, Marcus IB also had a house, Umofia mansion though, housewarming. He gave lot of goats and buffaloes food kottidane. Adamele he has also, schools. He provides gifts for people. So Marcus IB is already a very big person, very renowned person. ಈ ಮಧುಕ ಬಂದ್ಬಿಟ್ಟು he's just like a housefly trying to move a cow dung, mountain of dung ಅಂತ ಹೇಳ್ತಾ ಇದ್ದಾನೆ. ಸೊ ರೂಫ್ ಇಸ್ ಸೋ ಕಾನ್ಫಿಡೆಂಟ್ ದಟ್ ಎನಿವೇ ಮಾರ್ಕಸ್ ಐಬಿ ವಿಲ್ ವನ್. ಮಧುಕಾಗ್ ಏನು ಆಗಲ್ಲ, ಸುಮ್ಮನೆ ಅವನು ಎನಿವೇ ಐ ವಿಲ್ ಜಸ್ಟ್ ಟೇಕ್ ದ ಮನಿ ಅಂಡ್ ಐ ವಿಲ್ ಜಸ್ಟ್ ಪ್ರಾಫಿಟ್ ಔಟ್ ಆಫ್ ಇಟ್. ಇಲ್ಲಿ ನೋಡಿ ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶನ್ಸ್. ಹೌ ಲಾಂಗ್ ಹ್ಯಾಡ್ ರೂಫ್ ವರ್ಕ್ಡ್ ಆಸ್ ಅ bicycle repairer? For 2 years. Okay, 2 years. Who did Roof campaign for the voter? Marcus IB. Okay, Marcus IB. Who was the Minister of Culture in the outgoing government also? Marcus IB. He's standing for a re-election. Okay. What is the name of Marcus IB's new house? Tumba important question. Umofia Mansion. So Marcus IB already is a good politician because avun gottu how to make people fall. ಅವ್ನು ನೋಡಿ ಅವ್ನ ಮನೆಗೆ ಆ ವಿಲೇಜ್ ಹೆಸರು ಅವ್ನ ಮನೆಗೆ ಹೆಸರಾಗಿ ಹಾಕಿದ್ದಾನೆ, ಉಮೋಫಿಯಾ ಮ್ಯಾನ್ಷನ್ ಅಂತ. ಓಕೆ. Now, what was the warning given by Roof to the ministers before 2 months of the election? Roof had warned them about the radical change, okay, that had come to the thinking of the people of Umofia. ನೀವು ಕೇಳ್ತೀರಾ ಮ್ಯಾಮ್ ಹೆಂಗ್ ಮ್ಯಾಮ್ ಆ ಥರ ಒಂದು ಚೇಂಜ್ ಆಯ್ತಂದ್ರೆ, ಸಿಂಪಲ್ ಸ್ಟೂಡೆಂಟ್ಸ್, ಅವರು ಇದು ಉಮೋಫಿಯಾ ಮ್ಯಾನ್ಷನ್ ಹೌಸ್ ವಾರ್ಮಿಂಗ್ ಹೋಗೋ ಟೈಮಲ್ಲಿ ಅವ್ರು ನೋಡಿದ್ದಾರೆ ಎಷ್ಟು ಲಕ್ಸುರಿಯಸ್ ಲೈಫ್ this Marcus IB had because of the vote that they casted without being thoughtful about how valuable that piece of paper is. So ellaru like everyone started discussing that next time nav en madbeku, now innu salpa thought process like in the sense we have to also think about our personal gain before casting vote for Marcus IB, because ಆ ಒಂದು vote ಇಂದ Marcus IB ಲೈಫ್ ತುಂಬಾ ಲಕ್ಸುರಿಯಸ್ ಆಯ್ತು, ನಮಗೇನು ಗೇನ್ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಲೈಕ್ ಎಲ್ಡರ್ಸ್ ಆರ್ ಟಾಕಿಂಗ್ ಟು ಈಚ್ ಅದರ್. ಓಕೆ 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 ನಾವು ನೋಡಿ had come out of thinking of Umofia. Okay, now what has Roof become a real expert in election campaigning? What was Marcus IB in outgoing government? Minister of Culture. So same questions allu illu keltare. It tumba important students. What does PAP stands for? People Alliance Party. Okay, how much money did leader of POP give him? 5 pounds. 5 pounds. Okay, expand POP. Anyone knows what is POP? Come on, tell me. Anyone knows what says POP? Students, maha revision ಮಾಡಬೇಕಂತ ಇದೆ ಸ್ಟೂಡೆಂಟ್ಸ್, ಬಟ್ ಟೈಮೇ ಸರಿ ಆಗ್ತಾ ಇಲ್ಲ. ಹಾ, ಪೀಪಲ್ಸ್ ಪ್ರೋಗ್ರೆಸಿವ್ ಆರ್ಗನೈಸೇಷನ್. ಇಲ್ಲಿ ನೋಡಿ 1 mark question. Where on election morning did Marcus IB sit shaking hands with the villagers? He was sitting in that car. No, he was sitting in the car. Which is the symbol of People's Alliance Party in the voter? Come on, tell me students, what is the alliance here? Plaster of Paris. Papa. Which is the symbol of People Alliance Party? Andre Marcus IB, the symbol enitto? Is it car? Is it a car? Very funny. That also spelling is wrong. Okay, it was a car. Who did Roof campaign for the voter? Marcus IB. How long had Roof been? 2 years. So ide MCQ questions also will come. Okay, what is the symbol used by Marcus IB in election? Same question nodi, bere type al repeat agide. Okay, bere type al repeat agide. And how much money did the leader give? Again same thing. Okay, 5 pounds. You'll notice students some 4 mark questions for all of you. In that few important questions I'll tell you this one. Okay, explain the change that had come into the thinking of Umofia, people of Umofia. Okay, and does this one, describe how Marcus IB managed to become a successful politician. Okay, he managed to become a successful politician by you'll notice how does Roof conceal his betrayal? Okay, conceal his betrayal for Marcus in the election. Adu important that he will tear his ballot paper into 2 pieces and he will drop it down. Okay, clear? Yes. Okay, next one. Okay, idu model question paper in the ಸ್ವಲ್ಪ important question students. Parents can give their love but not their thoughts. Explain this. Okay, you have to explain this. Already I told you this, that they're not supposed to give their thoughts because the souls, destinies, everything is everyone's, like in the sense it's their own.
and the souls dwell in the house of tomorrow. House of tomorrow. Okay. Now, write a note on roof's character. Idu explain madidini ivaga. Okay. I explained it now, so you can take it from the notes. Name any two benefits that roof avail from Marcus IB in the short story. So, a voter alli ನೀವು ಒಂದು paragraph read ಮಾಡೋ ಟೈಮಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್, ಏನಾಗುತ್ತೆ, he's telling that that is he was drinking, he drank a lot of beer, around 5 bottles of beer he drank, and also he got a very expensive robe. Okay, he got a very expensive robe from Marcus IB. Also he won a land case. Okay, he also won a land case because he went in the luxurious car. Okay, he went in the luxurious car that Marcus IB had. So he won a land case, and he also got an expensive robe, and also he was getting the luxury of drinking expensive alcohol. Okay, now roof breaches of trust has no excuse. Justify the statement. So idu no of trust has no excuse. Nim point of view inda explain madbeku that do you still will you trust roof, or he has broken the trust, how do you take it up? Okay, why the people of Umofia did not want to vote Marcus IB for free? Why, students? Because they saw how luxury, okay, how much luxury Marcus IB's life has changed, and how many cars he had, how big bungalow he built. Okay, how much big, they're using the word mansion, no? How much big mansion he built. Okay, all this made them think that the paper that we casted vote on, adu ashtu simple ag ನಾವು ಎತ್ಕೊಂಬಾರ್ದು, ಅದು ತುಂಬಾ important ಅಂತ they understood. Okay, students, notes ಎಲ್ಲ ನಿಮಗೆ ಈ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸಿಗುತ್ತೆ. Okay, ವೇದಾಂತು ಕರ್ನಾಟಕ ಟೆಲಿಗ್ರಾಮ್ ಚಾನಲ್ ಇವಾಗ 6,000 plus, okay, 6k plus students have joined already. So you will get on this, or you can just search Vedantu Karnataka. Okay, you don't have to search KCET and all that. Vedantu Karnataka. Okay, and for all the neat notes, if you want all the neat notes, you have to follow me on Gopika Biology Official. Okay, you have to follow me here to get all the neat notes. Okay, so yes, students, illi heaven if you're not here on earth. So illi ಏನು ಹೇಳ್ತಾ ಇದ್ದಾರೆ, this is also a very simple poem, how he is telling that if, like, if this is not heaven, what else is heaven? So ಇಲ್ಲಿ ನೋಡಿ ಅವರು ಏನ್ ಬಗ್ಗೆ ಹೇಳ್ತಾ ಇದ್ದಾರೆ, see the beauty of nature, that is such as flowing streams, waves, sunshines, gardens, such as elements that make the earth heavenly. Andre earth is become heavenly only because of all these things, and this is what heaven is. There is no other heaven. Okay, there is no other heaven. Kuwempu further highlights that heaven is found. Okay, heaven is found in the joy of harvest, the glow of moonlight, and the essence of life's nectar. It's tumba important in more words. So okay, aur keltare exam ge. Okay, and he's telling that human efforts and appreciation of nature and creativity makes the world a paradise. Okay, this paradise word also they'll ask you. So he's telling that people who tell no that there is another heaven, ಆ ಥರ ಒಂದು ಹೆವೆನ್ ಇಲ್ಲ, ಇದೇ ಹೆವೆನ್ ಇರೋದು. ದಿಸ್ ದ ಮೂನ್ಲೈಟ್, ದ ನೆಕ್ಟರ್, ದ ದ ಫ್ಲೋಯಿಂಗ್ ಸ್ಟ್ರೀಮ್, ದ ಮೌಂಟೇನ್ಸ್, ದ ಸನ್ಲೈಟ್, ಆಲ್ ದಿಸ್ ಮೇಕ್ಸ್ ಹೆವೆನ್. ಓಕೆ, ಆಲ್ ದಿಸ್ ಮೇಕ್ಸ್ ಹೆವೆನ್. So metaphors in the poem, students, heaven as a metaphor in earth, he tells that heaven is not a distant thing, it's not a mythical place, it is just the beauty of nature and human experiences on earth. ನಮ್ಮ ಲೈಫ್ ಎಷ್ಟು ಚೆನ್ನಾಗಿ ನಾವು ಏನಾದ್ರು ಹೇಳೋದು, ಹೌ ವಿ ಲಿವ್ ಅ ಲೈಫ್, ನೋ ದ್ಯಾಟ್ ಬ್ಯೂಟಿಫುಲ್ ದ ಪ್ಲೇಸ್ ಇಸ್ ಗೋಯಿಂಗ್ ಟು ಬಿ, ಆ್ಯಂಡ್ ದಿಸ್ ಇಸ್ ವಾಟ್ ಹೆವೆನ್ ಇಸ್ ಗೋಯಿಂಗ್ ಟು ಬಿ. ಓಕೆ, ಗಾಡ್ ಅಂಡ್ ನಿಮ್ಸ್ ಆರ್ ಮೆಟಫರ್ಸ್ ಆಫ್ ಹ್ಯೂಮನ್ ಪೊಟೆನ್ಷಿಯಲ್. ಸ್ಟೂಡೆಂಟ್, ನಿಂಫ್ ಅಂದರೆ ಏನು, ಅದು ಅಪ್ಸರ ಅಂತ ಹೇಳ್ತೀವಲ್ಲ, ನಿಮ್ಮ ಪೆನ್ಸಿಲ್ ಅಲ್ಲ ಸ್ಟೂಡೆಂಟ್ಸ್, ಅಪ್ಸರಸ್ ಅಂತ ಹೇಳ್ತೀವಲ್ಲ, ದಟ್ ಇಸ್ ವಾಟ್ ದೇ ಆರ್ ಟ್ರೈಲಿಂಗ್. ಓಕೆ, ಗಾಡ್ ಆ್ಯಂಡ್ ನಿಮ್ಸ್. ಓಕೆ, ಗಾಡ್ ಆ್ಯಂಡ್ ನಿಮ್ಸ್. That is, instead he suggests that humans have potential to create heaven through their actions and appreciations. Now, the Song of Nectar, he is trying to say that the poet is trying to spread beauty, joy and wisdom through the poetry. Exactly. Now, mention any two things in nature which makes earth heaven. Again, students, any two things you can tell.
Okay, you can tell the essence of moonlight, the moonlight falling on earth, the water flowing on the stream, any of this you can tell as the 2 points. Okay, now students, everything I need to know that I learned from here, Vandana Shivas, nanil summary hakidini, but tumba complicated chapter students. Ee chapter odsak nanage agalla because idalli ಎಲ್ಲ ಒಂದು ಹಿಸ್ಟ್ರಿ ತರ ಫುಲ್ ಡೇಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಇರೋ ಸ್ವಲ್ಪ ಪಾಯಿಂಟ್ಸ್ ನಾನು ಕೊಡ್ತೀನಿ. ದಿಸ್ ಪೋಯಮ್ ದೇ ಹ್ಯಾವ್ ಆಸ್ಡ್. ಓಕೆ, ದಿಸ್ ಪ್ಯಾರಾಗ್ರಾಫ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ನವಧಾನ್ಯ ಮೂವ್ಮೆಂಟ್ ಇನ್ 1987 ಫೋಕಸಿಂಗ್ ಆನ್ ಕನ್ವರ್ಸಿಂಗ್ ಡೈವರ್ಸ್ ಸೀಡ್ ಅದಲ್ಲ. ಓಕೆ, ಇದು ನೋಡಿ, ನವಧಾನ್ಯ ಫಾರ್ಮ್ ಎಸ್ಟಾಬ್ಲಿಷ್ಡ್ ಇನ್ 1994 in Doon Valley has conserved 630 varieties of rice, 150 varieties of wheat and numerous other species. So ಈ ಮೂರು ಲೈನ್ ತುಂಬಾ ಇಂಪಾರ್ಟೆಂಟ್. ಓಕೆ, ತುಂಬಾ ಇಂಪಾರ್ಟೆಂಟ್. ಅದೇ ಇಲ್ಲೂ ಮೆನ್ಷನ್ ಮಾಡಿದ್ದೀನಿ. 3000 varieties of, see ನೋಡಿ, 3000 rice varieties also were conserved. 100 communities of seed banks they made. Okay, so these numbers you just remember, and I have given here points to remember. So just read through this, but if possible you can skip the chapter, you can just solve the questions as well. Okay, maths class will be on May 1st. Okay, maths class will be on May 1st. So ಇಲ್ಲಿ ನೋಡಿ, ಚಿಪ್ಕೋ ಮೂವ್ಮೆಂಟ್ ಅಂಡ್ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್. ಡಿಫಾರೆಸ್ಟೇಷನ್ ಅಂದ್ರೆ ಏನು? ಟ್ರೀಸ್ ನ ಕಟ್ ಮಾಡೋದು. ಓಕೆ, ವಾಟ್ ವರ್ ದ ಇಲ್ ಎಫೆಕ್ಟ್ಸ್ ಆಫ್, ಅಂದ್ರೆ ಟ್ರೀಸ್ ಕಂಟಿನ್ಯೂಸ್ಲಿ ಕಟ್ ಮಾಡಿದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಸಿಂಪಲ್ ಲ್ಯಾಂಡ್ ಸ್ಲೈಡ್ಸ್, ಫ್ಲಡ್ಸ್, ಸ್ಕ್ಯಾಸಿಟಿ ಆಫ್ ವಾಟರ್, ಫೋಡರ್ ಅಂಡ್ ಫ್ಯೂಯಲ್. ಅಂದ್ರೆ animals and animals, everything will start coming to the road and everything, because if their forest is not there, they will try to attack the humans. Okay, and what did Vandana Shiva spend her vacation? She spent her vacation in the forest. Okay, and which village did Bachni Devi belong to? Village of Advani. That is where she went and hugged the tree. Okay, because her husband was the contractor who took the contract to cut the tree. ಓಕೆ, ಸೊ ಇಲ್ಲೂ ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಟ್ಟಿದ್ದೀನಿ. ಸೊ ಚಾಪ್ಟರ್ ರಿವೈಸ್ ಮಾಡಾದ್ಮೇಲೆ ಈ ಕ್ವೆಶನ್ಸ್ನ ರೀಡ್ ಮಾಡಿ. ಓಕೆ, ನಾವು ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐಸ್. ಓಕೆ, MCQs ಇದಲ್ಲೇ ಆ್ಯಡ್ ಮಾಡಿದ್ದೀನಿ. ಓಕೆ, MCQs ಹ್ಯಾವ್ ಆ್ಯಡೆಡ್ ಹಿಯರ್ and we'll also give you one PDF where the MCQs are there. This chapter is written by George Max. He is a traveler. So ಅವನು ಟ್ರಾವೆಲ್ ಮಾಡೋ ಟೈಮಲ್ಲಿ ಏನೆಲ್ಲ ನೋಟಿಸ್ ಮಾಡಿದ್ದಾನೆ ಜಪಾನಲ್ಲೂ ಬ್ರೆಜಿಲಲ್ಲೂ. ಸೊ ಜಪಾನಲ್ಲಿ ಅವನು ಹೋಗೋ ಟೈಮಲ್ಲಿ ಮೇಜರ್ಲಿ ಏನು ನೋಟಿಸ್ ಮಾಡಿದ್ದಾನೆ ಅಂದರೆ, ಎಷ್ಟು ಕಾನ್ಫಿಡೆನ್ಷಿಯಲ್ ಕಾನ್ವರ್ಸೇಷನ್ ಆಗಲಿ. ಎಕ್ಸಾಂಪಲ್, ನಾವು ಲೆಟ್ಸ್ ಟೇಕ್ಸ್ ಮೀ ಆ್ಯಂಡ್ ಸೌಜನ್ಯ ಇಸ್ ಟಾಕಿಂಗ್ ಅಬೌಟ್ ಸಮ್ ಲೆಟ್ಸ್ ಸೇ ಸಮಥಿಂಗ್ ಅಬೌಟ್ ಸಮ್ ಮನಿ ಬಿಸ್ನೆಸ್. ಎಷ್ಟು ಕಾನ್ಫಿಡೆನ್ಷಿಯಲ್ ಮ್ಯಾಟರು, ಅಲ್ಲಿ ಯಾರು ಈ ಥರ ಕಿವಿ ಇತ್ಕೊಂಡು ಕೇಳಲ್ಲ. ಇಲ್ಲ, ಆ ಥರ ಅಲ್ಲ. ಬಸ್ಸಲ್ಲಿ ನಾವು ಹಲೋ ಅಂದರೆ ಎಲ್ಲರೂ ಹಲೋ ಅಂತ ನಮಗೆ ಅವರು ದೇ ಟ್ರೈ ಟು ಲಿಸನ್. Okay, we have that behavior of listening to what other people are doing. Okay, we love to peep into other people's life. But Japan ಅಲ್ಲಿ ಆ ಥರ ಅಲ್ಲ. ಅವ್ರಿಗೆ ಅಲ್ಲಿ ಜಾಗ ಇಲ್ಲ ಫೋನ್ ಬೂತ್ ಸೆಟ್ ಮಾಡೋಕ್ಕೆ. ಆದ್ರೇನು ಅವ್ರ ಫೋನ್ ಬೂತ್ ಎಲ್ಲ ಸೆಟ್ ಮಾಡಿ ಎಕ್ಸ್ಟ್ರೀಮ್ ಪ್ರೈವಸಿ ಇದೆ ಅಲ್ಲೇ. ಸೊ ದಟ್ ಇಸ್ ಒನ್ ಥಿಂಗ್ ಹಿ ನೋಟಿಸ್, ದಟ್ ದ ಜಪಾನೀಸ್ ನೆವರ್ ಸೇ ನೋ. ನೋಡಿ, ಬೂತ್ಸ್ ಅಂಡ್ ಪ್ರೈವೇಟ್ ಸ್ಪೇಸಸ್. Japan's discipline is seen. Okay, Japan's discipline is seen in their booths. In Japan, even in the crowded places like restaurants and ticket counters, booths are arranged in orderly fashion. So ಎಲ್ಲಾ ಕಡೆನೂ ಫೋನ್ ಬೂತ್ ಇದೆ. ಎಲ್ಲಾ ಫೋನ್ ಬೂತ್ ಅಲ್ಲೂ ಅವರು ಯಾರು ಲೈಕ್ ಅಂದ್ರೆ ಯಾರ ಪ್ರೈವೇಟ್ ಕಾನ್ವರ್ಸೇಷನ್ನು ಯಾರು ಕೇಳಲ್ಲ. ಮೇ ಬಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಸ್ ಫೈಟಿಂಗ್, ಆರ್ ಮೇ ಬಿ ಟು ಬಿಸ್ನೆಸ್ ಮ್ಯಾನ್ಸ್ ಆರ್ ಶೇರಿಂಗ್ ದ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್, ಸ್ಟಿಲ್ ದೇ ವಿಲ್ ನಾಟ್ ಲಿಸನ್ ಟು ಎನಿಥಿಂಗ್. Cleanliness and punctuality and order. Okay, so take an example here. Notice students, little red telephones in the streets, shops, halls and hotels. The instrument is situated on the table or on a counter with no space to spare a booth. You conduct your most confidential business. See, most confidential business transaction, your intimate love quarrels, or yet a perfect privacy. Okay, in public, but adreno maximum privacy irutte. Okay, anybody, any trespassers by could listen in, but nobody does. A man's telephone receiver, it's tumba important line. A man's telephone receiver is his own castle. Okay, sorry students, one second, my throat pain is getting severe. Okay, okay, Princess Fuzi, don't spam please. We will think about revision. Okay, you'll notice students, telephone booth like this, it will be kept, no privacy, but still they will not listen to anyone's conversation. Then students, you'll notice these people, okay, the bowing.
Okay, when two Japanese meet each other, they bow at each other, and the person who has a more you know, more what to tell, social status or age wise, that person will rise first, then only this person will rise. Okay, now ibru bow mara time ali, this person will, until this person gets up, I will not get up. Understood? So this is the ultimate thing there, that is how much ever they are, you know, age difference is there, whatever is there, they will always bow at each other. Okay, they always bow at each other. And students also, they are very perfectly clean and organized country. Now ಇಲ್ಲಿ ನೋಡಿ, ಬ್ರೆಜಿಲ್ ಬಗ್ಗೆ ಏನ್ ಮಾತಾಡ್ಬೇಕಂದ್ರೆ ಲೀಶರ್ ಪೇಸ್ ಅಂಡ್ ಡೈಲಿ ಲೈಫ್, ಅಂದ್ರೆ ಎಷ್ಟು ಟೈಮ್ ಎತ್ಕೊಂಡು ಅವ್ರು ನಡ್ಕೊಂಡು ಹೋಗ್ತಾರೆ. ಓಕೆ, ದೇ ಡು ನಾಟ್ ಕೇರ್ ಅಬೌಟ್ ವೆನ್ ದೇ ಆರ್ ಗೋಯಿಂಗ್ ಟು ರೀಚ್ ದ ಡೆಸ್ಟಿನೇಷನ್, ಅಷ್ಟು ಆರಾಮಾಗಿ ಅವರು ಹೋಗ್ತಾರೆ. Okay, Brazilians are not in a hurry whether they reach a place early, late or not at all, because the streets of Copacabana have beautifully decorated grey pavements. ಇಲ್ಲಿ ನೋಡಿ, ಪೇವ್ಮೆಂಟ್ಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿರುವ ಫ್ಲವರ್ ಪ್ಯಾಟರ್ನ್ ಡೆಕೋರೇಷನ್ಸ್ ಇರುತ್ತೆ. ಅದೆಲ್ಲ ನೋಡ್ಕೊಂಡು ಆರಾಮಾಗಿ ಅವ್ರ ಡೆಸ್ಟಿನೇಷನ್ ಹೋಗೋದು. ನಮ್ಮ ಥರ ಅಲ್ಲ. ಓಕೆ, ನಮ್ಮ ಥರ ಓಡ್ಕೊಂಡು ಅಲ್ಲೋಗಿ ಇಲ್ಲೋಗಿ ಆ ಥರ ಅಲ್ಲ. ಅವ್ರು ಆರಾಮಾಗಿ ಹೋಗಿ, ಲೇಟ್ ಆದರೆ ಲೇಟು, 1 hour ಲೇಟ್ ಆದ್ರೇನು ಪರವಾಗಿಲ್ಲ, ಅಷ್ಟು ಆರಾಮಾಗಿ ಅವ್ರು ಹೋಗ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾಂಟ್ರಾಸ್ಟ್ ಇನ್ ಡ್ರೈವಿಂಗ್ ಬಿಹೇವಿಯರ್. ಬಟ್ ಅಟ್ ದ ಮೊಮೆಂಟ್ ದ ಬ್ರೆಸಿಲಿಯನ್ಸ್ ಆರ್ ಆನ್ ರೋಡ್, ಸ್ಟೂಡೆಂಟ್ಸ್ ಅವರು ಆರಾಮಾಗಿ ನಡ್ಕೊಂಡು ಹೋಗ್ತಾರೆ. ಬಟ್ ದ ಮೊಮೆಂಟ್ ದೇ ಆರ್ ಆನ್ ರೋಡ್, ಓಕೆ, ಅವ್ರು ರೋಡಲ್ಲಿ ಬರೋ ಟೈಮಲ್ಲಿ ಏನು ಮಾಡ್ತಾರೆ, ಅವ್ರು ಫುಲ್ ರೇಸಿಂಗ್ ಮಾಡ್ತಾರೆ. ಪ್ರಾಪರ್ ರೆಕ್ಲೆಸ್ ಡ್ರೈವಿಂಗ್, ಅಂದರೆ ಅವರು ಕಣ್ ಮುಚ್ಕೊಂಡು ಓಡ್ತಾರೆ, ಆ ಥರ ಅವ್ರು ಓಡಿಸ್ಕೊಂತಾರೆ. ಸೊ ಲುಕ್ ಹಿಯರ್, ಡಿಸ್ಪೈಟ್ ದ ರಿಲ್ಯಾಕ್ಸ್ ಲೈಫ್ ಸ್ಟೈಲ್, ಬ್ರೆಸಿಲಿಯನ್ ಟ್ರಾನ್ಸ್ಫಾರ್ಮ್ಸ್ ಇಂಟು ಅಗ್ರೆಸಿವ್ ಡ್ರೈವರ್ಸ್ once behind the wheels. Okay, but once behind the wheels, they drive recklessly, prioritizing even the smallest fraction of time. Expensive cars yet heavy traffic. ಕಾರ್ಸ್ ತುಂಬ ಎಕ್ಸ್ಪೆನ್ಸಿವ್ ಆಗಿದ್ರೇನೋ ಅವ್ರಿಗೆಲ್ಲರಿಗೂ ಕಾರ್ ಇದೆ, ಹೆಂಗಂತ ಅವ್ರಿಗೂ ಗೊತ್ತಿಲ್ಲ. ಸೊ ಹಿ ವಾಸ್ ವೆರಿ ಅಮೇಸ್ಡ್. ಓಕೆ, ಎಸ್, ಕ್ಲಿಯರ್? ಸೊ ಇಲ್ಲೇನಾಗುತ್ತೆ ಸ್ಟೂಡೆಂಟ್ಸ್, expensive cars yet heavy traffic. Motor vehicles are costly due to the high import duties, making them unaffordable. However, the number of cars are always rising. ಇಂಡಿಯಾದಲ್ಲೂ 2 wheelers ಗೆಲ್ಲ 2 lakhs ಆಗಿದೆ, ಆದ್ರೇನು ನಮಗೆಲ್ಲ ಮನೆಯಲ್ಲೂ 2-3 2 wheelers ಇದೆ ಅಲ್ವಾ? ಆ ಥರನೇ ಇಲ್ಲೂ ಲೈಕ್ ಲುಕಿಂಗ್ ಅಟ್ ಇಟ್, ಈವನ್ ಹಿ ವಾಸ್ ವೆರಿ ಕನ್ಫ್ಯೂಸ್ಡ್. ನಾವು ಪೆಡೆಸ್ಟ್ರಿಯನ್ ಸ್ಟ್ರಗಲ್ಸ್, ಅಲ್ಲಿ ಕ್ರಾಸ್ ಮಾಡಬೇಕಂದ್ರೆ ತುಂಬ ಕಷ್ಟ. ಬಿಕಾಸ್ ಈ ಡ್ರೈವರ್ಸ್ ಎಲ್ಲ ರೇಸಿಂಗ್ ಕಾರ್ ತರ ಓಡಿಸ್ತಾ ಇರ್ತಾರೆ. ಸೊ ಇಲ್ಲಿಂದ ಇಲ್ಲಿ ಕ್ರಾಸ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್. ಓಕೆ, ಸೊ ಪೆಡೆಸ್ಟ್ರಿಯನ್ಸ್ ಫೇಸ್ ಎಕ್ಸ್ಟ್ರೀಮ್ ಚಾಲೆಂಜಸ್ ಹ್ಯಾವಿಂಗ್ ಟು ರನ್, ಜಂಪ್ ಅಂಡ್ ಡಾಜ್. ಓಕೆ, ರನ್, ಜಂಪ್ ಅಂಡ್ ಡಾಜ್ ವೆಹಿಕಲ್ಸ್ ಟು ಕ್ರಾಸ್ ರೋಡ್. ಡಿಸ್ಪೈಟ್ ದ ಹಸಲ್, ದೇರ್ ಇಸ್ ನೋ ಹಾಸ್ಟಿಲಿಟಿ. ಅಂದ್ರೆ ಅವರು ಕಿರ್ಚಾಡಲ್ಲ, ಅವ್ರು ಬೈಯಲ್ಲ, ಅವರು ಕೂಗಾಡಲ್ಲ, ಏನೂ ಮಾಡಲ್ಲ. ಅವರು ಆರಾಮಾಗಿ ಅದನ್ನ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಅಲ್ಲಿ ಎತ್ಕೊಂಡು ಅವ್ರು ಸ್ಮೈಲ್ ಮಾಡ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ತಾರೆ. ಅಂದ್ರೆ ಲೈಕ್ ಐ ಆಮ್ ಟ್ರೈಂಗ್ ಟು ಕ್ರಾಸ್, ಇಲ್ಲಿಂದ ಒಂದು ಕಾರ್ ಬಂದರೆ ಸಡನ್ಲಿ ಬಂದರೆ ನಾನು ಬೈತೀನಿ ಇಮಿಡಿಯೇಟ್ಲಿ ಅಲ್ಲ, ಕಣ್ ಕಾಣಿಸಲ್ವಾ ಅಂತ ಹೇಳ್ತೀನಿ. ಬಟ್ ಅಲ್ಲ, ಆ ಥರ ಅಲ್ಲ, ಅವ್ರು ಜಸ್ಟ್ ಸ್ಮೈಲ್ ಮಾಡ್ಬಿಟ್ಟು ಅದು ದೇ ಜಸ್ಟ್ ಲೀವ್ ಇಟ್. ಓಕೆ, ಸೊ ದೇ ಎಕ್ಸ್ಚೇಂಜ್ ಫ್ರೆಂಡ್ಲಿ ಸ್ಮೈಲ್ಸ್. ನೋಡಿ, ದೇ ಎಕ್ಸ್ಚೇಂಜ್ ಫ್ರೆಂಡ್ಲಿ ಸ್ಮೈಲ್ಸ್, ಟ್ರೀಟಿಂಗ್ ದ ಸಿಚುವೇಶನ್ ಆಸ್ ಡೈಲಿ ಸರ್ವೈವಲ್ ಗೇಮ್. Traffic chaos without aggression. Brazilians drivers engage in aggressive driving tactics such as overtaking from both the sides, braking suddenly, yet there is no visible anger or road rage. ಅರ್ಥ ಆಯ್ತಾ? there is no visible anger or road rage. Now the worst traffic spot, students, Avenida Prestide Vargas. This road is the most difficult to cross with heavy slow moving traffic that feels dangerously fast. Crossing the street seems nearly impossible. It'll cross madak tumba kashta. So remember the place name, leading to humorous situations such as a man asking how his friend managed to reach the other side, only for the friend to jokingly say that I was born this side. Andre nan after I was born I have never crossed anta avanu helta idane. Okay, so illu ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ 4 marks ಕ್ವೆಶ್ಚನ್, 6 mark ಕ್ವೆಶ್ಚನ್ಸ್ ಕೊಟ್ಟಿದ್ದೀನಿ. ಸೊ ಇದೆಲ್ಲ ಒಂದ್ಸಲಿ ಸುಮ್ಮನೆ ರಿವೈಸ್ ಮಾಡಿಬಿಡಿ, ಸೊ ದಟ್ ಯು ಕ್ಯಾನ್ ರೈಟ್ ಯುವರ್ ಎಕ್ಸಾಮಿನೇಷನ್ ವೆಲ್. ಓಕೆನಾ? ಓಕೆ, ಇಲ್ಲೂ ಕೊಟ್ಟಿದ್ದೀನಿ ಸಮ್ ಕ್ವೆಶ್ಚನ್ಸ್ ಫ್ರಮ್ ಗಾರ್ಡನರು ಇಂಪಾರ್ಟೆಂಟ್ ಚಾಪ್ಟರೇ, ಬಟ್ ಗಾರ್ಡನರ್ ಸ್ಟೋರಿ ಸಮ್ಮರಿ ಸ್ವಲ್ಪ ಇದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀನಿ. ಓಕೆ, ಎಸ್.
ಸೊ ಸ್ಟೂಡೆಂಟ್ಸ್, ನಿಮಗೆ ನೀಟಿಗೆ ಇಲ್ಲಾದರೆ KCET ಗೆ ಪ್ರಿಪರೇಷನ್ ಬೇಕಂದರೆ ನಮಗೆ JP ನಗರಲ್ಲಿ ಒಂದು ಸೆಂಟರ್ ಇದೆ. ಓಕೆ, JP ನಗರಲ್ಲಿ ಒಂದು ಸೆಂಟರ್ ಇದೆ. ಲೆಟ್ ಮಿ ಜಸ್ಟ್ ಟ್ರೈ ಶೋಯಿಂಗ್ ಯು. Okay, yeah. 1 second, students. 1 second. Okay, ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ JP ನಗರಲ್ಲಿ ನಮಗೊಂದು ಸೆಂಟರ್ ಇದೆ. ಓಕೆ, ಇಫ್ ಎನಿ ಆಫ್ ಯು ಆರ್ ಪ್ಲಾನಿಂಗ್ ಫಾರ್ NEET 2026, okay, NEET 2026, then you can definitely, okay, ಒಂದೇ ಒಂದು ನಿಮಿಷ ಸ್ಟೂಡೆಂಟ್ಸ್. Okay, you can definitely join the center. Okay, join the center. I will just show you that. Jeyo ಏನಾಯ್ತು? So ಇಲ್ಲಿ ನೋಡಿ students, if you are joining the center, see here we have a JP Nagar center. Okay, Bangalore JP Nagar center. ಇದಲ್ಲೇ ಅವತ್ತು meet ಆಗಿರೋದು. So if you are planning for 2026, then you can get up to 40% scholarship on all your courses, especially for JEE and NEET courses. And the batch has already started, but you can still join because you're a 2026 aspirant. You can still join. So JP ನಗರಲ್ಲಿ ಒಂದು ಸೆಂಟರ್ ಇದೆ. ಸೊ ಅಲ್ಲೋಗಿ ಚೆಕ್ಔಟ್ ಮಾಡ್ಬೋದು. ಈ 40% ಆಫ್ ನಿಮಗೆ ಸಿಕ್ಕುತ್ತೆ, ಸ್ಕಾಲರ್ಶಿಪ್ ಸಿಕ್ಕುತ್ತೆ. Okay, for those students who are planning to join for 2026. Okay, yes. Now I'll just tell Basavaraj sir to join. Just wait for a minute. Hello students, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಸ್ಟೂಡೆಂಟ್ಸ್. ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಹಾಯ್ ಸ್ಟೂಡೆಂಟ್ಸ್, ಒಂದೇ ಒಂದು ನಿಮಿಷ ಚೆಕ್ ಮಾಡ್ಬಿಡೋದ ಫೋನಲ್ಲಿ ಕೂಡ if I am audible and visible to all of you students. Students, quickly let me know chat students if I am audible and visible to all of you students. ಬೇಗ ಹೇಳಿ. ಹಲೋ ಎಲ್ಲರಿಗೂ. ಸ್ಟೂಡೆಂಟ್ಸ್, ಎಕ್ಸಾಮ್ 1 ಅಲ್ಲಿ ನಿಮಗೆ ಇಂಗ್ಲೀಷ್ ಎಷ್ಟು ಬಂದಿತ್ತು ಬೇಗ ಹೇಳ್ತೀರಾ? ಎಕ್ಸಾಮ್ 1 ಅಲ್ಲಿ ನಿಮಗೆ ಇಂಗ್ಲೀಷಲ್ಲಿ ಎಷ್ಟು ಬಂದಿತ್ತು ಬೇಗ ಹೇಳಿ. ಹೌ ಮಚ್ ಡಿಡ್ ಯು ಸ್ಕೋರ್ ಇನ್ ದ ಕೇಸ್ ಆಫ್ ಇಂಗ್ಲೀಷ್ ಎಕ್ಸಾಮ್ ಇನ್ ದ ಎಕ್ಸಾಮ್ 1? ಇಂಗ್ಲೀಷ್ ಎಕ್ಸಾಮ್ 1 ಎಷ್ಟು ಬಂದಿತ್ತು ಮಾರ್ಕ್ಸು? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಹೌ ಮಚ್ ಡಿಡ್ ಯು ಅಚೀವ್ ಇನ್ ಕೇಸ್ ಆಫ್ ಯುವರ್ ಎಕ್ಸಾಮ್ 1 ಇಂಗ್ಲೀಷ್? ಪಾಸ್ ತಾನೆ ಎಲ್ಲರೂ? ಪಾಸ್ ತಾನೆ ಸ್ಟೂಡೆಂಟ್ಸ್? ನೀವೆಲ್ಲರೂ ಪಾಸ್ ಆಗಿದ್ರೆ ಇಲ್ಲ ಫಸ್ಟ್ ಅದೇ ಹೇಳಿ. ಎಲ್ಲರೂ ನನಗೆ ಪಾಸ್ ಆಗಿದ್ರೆ ಇಲ್ಲ ಅಂತ ಬೇಗ ಹೇಳಿ. ಫಸ್ಟ್ ಆಫ್ ಆಲ್ ಎಲ್ಲರೂ ಪಾಸ್ ಆಗಿರಲ್ಲ? 94, 95, 82. ಓಹೋ.
ಎಲ್ಲರಿಗೂ ಒಳ್ಳೆ ಮಾರ್ಕ್ಸ್ ಬಂದ್ಬಿಡಿ ಸ್ಟೂಡೆಂಟ್ಸ್. ಈಗ ಎಲ್ಲರಿಗೂ ಒಳ್ಳೆ ಮಾರ್ಕ್ಸ್ ಬಂದ್ಬಿಟ್ಟಿದ್ದಲ್ಲ, 71. ನೈಸ್ 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 ಸ್ಟೂಡೆಂಟ್ಸ್. ನಾ ಜಾಸ್ತಿ ಟೈಮ್ ಐ ವಿಲ್ ನಾಟ್ ಟೇಕ್ ಲಾಟ್ ಆಫ್ ಯುವರ್ ಟೈಮ್. ಐ ವಿಲ್ ಟೆಲ್ ಯು ವಾಟ್ ಇಸ್ ಇಂಪಾರ್ಟೆಂಟ್. ಅದನ್ನ ಮಾತ್ರ ಓದ್ಕೊಂಡು ಹೋಗಿ, ಮಿಕ್ಕಿದಲ್ಲಿ ಈಸಿ ಇರುತ್ತೆ ಸ್ಟೂಡೆಂಟ್ಸ್. ನಿಮ್ದು ಲಾಸ್ಟ್ ಟೈಮ್ ನಿಮ್ದು ಐ ಬಿಲೀವ್ ನಿಮ್ದು ಎಲ್ಲರದು ಮಾರ್ಕ್ಸ್ ಗ್ರಾಮರ್ ಇಂದ ಹೋಗಿರುತ್ತೆ. ಗ್ರಾಮರ್ಗೆ ಒಂದು ವಿಡಿಯೋ ಬರುತ್ತೆ, ವಿಡಿಯೋ ಚೆಕ್ ಮಾಡಿ ಗ್ರಾಮರ್ಗೋಸ್ಕರ. ಆ ವಿಡಿಯೋ ನೋಡಿದ್ರೆ ನಿಮ್ ಗ್ರಾಮರ್ ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ, ಸರಿನಾ? ಸೊ ಗ್ರಾಮರ್ದು ಆಯ್ತು ಅಲ್ಲಿಗೆ. ಗ್ರಾಮರ್ ನೀವು ಎಸ್ಪೆಷಲಿ ನೀವು ಈ ಜಾಬ್ ರೈಟಿಂಗು, ಡೈಲಾಗ್ ರೈಟಿಂಗು, ಅದಾದ್ಮೇಲೆ ನಿಮ್ದು ಅದೇ ಸ್ಪೀಚ್ ರೈಟಿಂಗು, ಇದೆಲ್ಲ ಮೇನ್ ಇಂಪಾರ್ಟೆಂಟ್. ಅದನ್ನ ಒತ್ತು ಹೋಗಿ ಫುಲ್ ಮಾರ್ಕ್ಸ್ ಅಲ್ಲಿಗೆ ಬರುತ್ತೆ. ಚಾಪ್ಟರ್ ಅಲ್ಲಿ ಸ್ಟೂಡೆಂಟ್ ಚಾಪ್ಟರ್ ಪ್ರಕಾರ ನೋಡಕ್ ಹೋದ್ರೆ ನೀವು ಚಾಪ್ಟರ್ ಅಲ್ಲಿ ಎವ್ರಿ ಸಿಂಗಲ್ ಚಾಪ್ಟರ್ ಅಲ್ಲಿ ಇಷ್ಟು ಕ್ವಶನ್ಸ್ ಇರುತ್ತೆ. ಈ ಎಲ್ಲಾ ಕ್ವಶನ್ಸ್ ನೀವು ಮಾಡಿದ್ರೆ ಅಲ್ಲಿಗೆ ನಿಮ್ಗೆ ಫುಲ್ ಮಾರ್ಕ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಅಟ್ ದ ಎಂಡ್ ಆಫ್ ದಿಸ್ ಲೆಕ್ಚರ್ ಸ್ಟೂಡೆಂಟ್ಸ್ ಐ ವಿಲ್ ಗಿವ್ ಯು ಅ ಲಾಟ್ ಆಫ್ ಕ್ವೆಶನ್ಸ್. ನೋಡಿ ಈ ತರ ಒಂದೇ ನಿಮಿಷ ಸ್ಟೂಡೆಂಟ್ಸ್, ಒಂದೇ ನಿಮಿಷ ನೋಡಿ. ಇಲ್ಲಿ ನೋಡಿ, ಇದು ನಿಮ್ದು ಕ್ವಶನ್ಸ್. ಈ ತರ ನಿಮ್ಗೆ ಎಂಡ್ ಅಲ್ಲಿ ಈ ತರ ಕ್ವಶನ್ಸ್ ನ ಕೊಡ್ತೀನಿ, ನಾನು ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ, ಸರಿ? ನೋಡಿ ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್, ನೋಡಿ ಇದು ನಿಮ್ದು ಸನಿ ಮಾರ್ನಿಂಗ್ ಕ್ವಶನ್ಸ್. ಸನಿ ಮಾರ್ನಿಂಗ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ. ಸನಿ ಮಾರ್ನಿಂಗ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲೇ ಇದೆ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬಂತು ಇಲ್ಲಿಗೆ. 1 ಮಾರ್ಕ್ 2 ಮಾರ್ಕ್ ಅಲ್ಲಿ ನೋಡಿ, ಇದೇ ನಿಮ್ದು ರಿಪೀಟ್ ಆಗಿ ಕ್ವಶನ್ಸ್ ಇದೆ. ಇದೇ ಕ್ವಶನ್ಸ್ ನಿಮ್ದು ಎಕ್ಸಾಮ್ ಅಲ್ಲಿ ಹಿಂಗೆ ರಿಪೀಟ್ ಆಗುತ್ತೆ, ನೀವು ಹಿಂಗೆ ಬರೀಬೇಕು ಎಕ್ಸಾಮ್ ಅಲ್ಲೂ ಕೂಡ, ಸರಿನಾ? ಎಕ್ಸಾಮ್ ಅಲ್ಲಿ ಹಿಂಗೆ ರಿಪೀಟ್ ಆಗುತ್ತೆ ಸ್ಟೂಡೆಂಟ್ಸ್, ಸರಿನಾ? ನೋಡಿ, ಸೊ ಈ ಎಲ್ಲ ಕ್ವಶನ್ಸು ನಿಮ್ದು ಸನಿ ಮಾರ್ನಿಂಗ್ದು. ಹಂಗೆ ಕೆಳಗಡೆ ಹೋಗ್ತಿದ್ರೆ ನೋಡಿ, ವೇರ್ ದೇರ್ ಇಸ್ ಅ ವೀಲ್ ಬಂತ, ಇದ್ರ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ನಿಮ್ಗೆ ಒಂದು ಲಿಸ್ಟ್ ಮಾಡ್ಬಿಟ್ಟಿದ್ದೀನಿ. ಈ 9 ಚಾಪ್ಟರ್ಸ್ಗೆ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಈ ತರ ಕೊಟ್ಬಿಟ್ಟಿದ್ದೀನಿ ನೋಡಿ. ದ ವೋಟರ್ ಅಲ್ಲಿ ಏನು ಮ್ಯಾವಿತ್ತನ ಮಾಡೋದ್ರಲ್ಲಿ ನಿಮ್ಗೆ ವೋಟರ್ ಈಗಿನ ಮಾಡೋದಲ್ಲ, ವೋಟರ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ ಈ ತರ ಇರುತ್ತೆ. ಏನಪ್ಪಾ, ವಾಟ್ ವಾಸ್ ದ ಜಸ್ಟಿಫಿಕೇಶನ್ ಆಫ್ ಫಾರ್ಮೇಶನ್ ಆಫ್ ದ POP, ಇಲ್ಲ ವಾಟ್ ರೀಸನ್ಸ್ ಆರ್ ಗಿವನ್ ಫಾರ್ ದ ಫಾರ್ಮೇಶನ್ ಆಫ್ POP ಅಂತ ಕೇಳ್ತಾರೆ. ಪಾಪ್ ದ ರೂಫ್ ಇಸ್ ದ ಇಂಟೆಲಿಜೆಂಟ್ ಇಸ್ ದ ಮ್ಯಾನಿಪುಲೇಟರ್, ಜಸ್ಟಿಫೈ ವಿತ್ ರೆಫರೆನ್ಸ್ ಟು ಸ್ಟೋರಿ. ಸೊ ಈ ತರ ಕ್ವಶನ್ ನಿಮ್ಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ನಿಮ್ಗೆ ವೋಟರ್ ಆಯ್ತು ಇಲ್ಲಿಗೆ ಬಂತು. ಅದು ಬಿಟ್ಟರೆ ಸ್ಟೂಡೆಂಟ್ ನಿಮ್ದು ಎವ್ರಿಥಿಂಗ್ ಐ ನೀಡ್ ಟು ನೋ ಫ್ರಮ್ ದ ಫಾರೆಸ್ಟ್. ಅದಾದ್ಮೇಲೆ ಹಂಗೆ ಕೆಳಗಡೆ ಹೋದ್ರೆ ನಿಮ್ಗೆ ಇದು ಬರುತ್ತೆ. ನೆಕ್ಸ್ಟ್ ಎಲ್ಲಪ್ಪ ಹೋಯ್ತಪ್ಪ ಸ್ಟೂಡೆಂಟ್ಸ್, ಎಲ್ಲ ಮಿಸ್ ಆಯ್ತು ಯಾವುದೊಂದು ಚಾಪ್ಟರ್ ನೋಡಿ. ಐ ಬಿಲೀವ್ ದಟ್ ಬುಕ್ಸ್ ವಿಚ್ ನೆವರ್ ಡಿಸಪಿಯರ್. ಇದು ತುಂಬಾ ಇಂಪಾರ್ಟೆಂಟ್, ನಾನು ಹೇಳ್ಕೊಡ್ತೀನಿ ನಾನೀಗ, ಸರ್ ಇದು ಹೇಳ್ಕೊಡ್ತೀನಿ. ಇದು ತುಂಬಾ ಕ್ವಶನ್ಸ್ ಎಲ್ಲ ಇದೆ. ಸೊ ಆ ಥರ ನೋಡಕ್ ಹೋದ್ರೆ ಎರೋಬರ ಎಲ್ಲ ಚಾಪ್ಟರ್ದು ಆಲ್ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ದು ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲೇ ಕೊಟ್ಟಿದ್ದೀನಿ. ಇದೇ ಕ್ವಶನ್ಸ್ ಎಕ್ಸಾಮಿನಲ್ಲಿ ಈ ತರನೇ ರಿಪೀಟ್ ಆಗುತ್ತೆ. ಈಗ ಹೇಳ್ತೀನಿ ಸ್ಟೂಡೆಂಟ್ಸ್, ಈ ತರನೇ ಡೈರೆಕ್ಟ್ ಆಗಿ ರಿಪೀಟ್ ಆಗುತ್ತೆ ಎಕ್ಸಾಮ್ ಅಲ್ಲಿ ಕೂಡ. ನೋಡಿ ವಾಟರ್ ಇದು ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಪೋಯಮ್ ಇಂದು, ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಪೋಯಮ್ ವಾಟರ್. ಇದರಿಂದ ಕ್ವಶನ್ ಡೈರೆಕ್ಟ್ ಆಗಿ ಬರುತ್ತೆ ಸ್ಟೂಡೆಂಟ್ಸ್. ಡೋಂಟ್ ವರಿ, ಎಂಡ್ ಅಲ್ಲಿ ನಿಮಗೆ ಎಲ್ಲ ಕೊಡ್ತೀನಿ. ನೀವು ಏನ್ ಮಾಡ್ಬೇಕಂದ್ರೆ ಸೆಷನ್ ನೋಡ್ಬೇಕು, ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ನ. ಈಗ ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ, ನಾನು ಸ್ಟೋರಿ ಹೇಳ್ತೀನಿ, ಕತೆ ಹೇಳ್ತೀನಿ, ಸಮರಿ ಹೇಳ್ತೀನಿ. ಅದಾದ್ಮೇಲೆ ನೀವೇ ಕುತ್ಕೊಂಡು ಖುದ್ದಾಗಿ ಎಲ್ಲಾ ಕ್ವಶನ್ಸ್ ನ ಒಂದ್ಸತಿ ಓದ್ಕೊಂಡ್ಬಿಡಿ. ಎಕ್ಸಾಮ್ ಅಲ್ಲಿ ಹೋಗ್ಬಿಟ್ಟು ನಿಮ್ ಓನ್ ವರ್ಡ್ಸ್ ಅಲ್ಲಿ ಬರೀಬೇಕು ಸ್ಟೂಡೆಂಟ್ಸ್. ಡೀಲಾ ಸ್ಟೂಡೆಂಟ್ಸ್? ಡೀಲ್ ಸೆಟ್ ಕ್ಲಿಯರ್ ಆಫ್ ಯು ಸ್ಟೂಡೆಂಟ್ಸ್? ಎಷ್ಟು ನೀವು ಮಾಡಬೇಕು ಸ್ಟೂಡೆಂಟ್ಸ್, ಎಷ್ಟು ನೀವು ಮಾಡಬೇಕು, ಸರಿನಾ? ಸರಿನಾ ಸ್ಟೂಡೆಂಟ್ಸ್? ಎಷ್ಟು ನೀವು ಮಾಡಿದ್ರೆ ಸಾಕು, ಸರಿನಾ? ಎಷ್ಟು ಮಾಡಿದ್ರೆ ಇಂಗ್ಲಿಷ್ ಮುಂದೆ ಏನು ಇರಲ್ಲ. ಇಂಗ್ಲಿಷಲ್ಲಿ ಯೂಸ್ ಮಾಡಿದ್ರೆ ಸಾಕು. ಅದು ಬಿಟ್ಟರೆ ನಿಮಗೆ ಈ ಎಲ್ಲ PDF ಇದೆಯಲ್ಲ, ಈ ಎಲ್ಲ PDF ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಎಲ್ಲ PDF ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಸರ್, ಸರಿನಾ ಸ್ಟೂಡೆಂಟ್ಸ್? ಕ್ಲಿಯರ್ ಆಲ್ ಆಫ್ ಯು? ಆಯ್ತಾ? ಸ್ಟಾರ್ಟ್ ಮಾಡೋದು ಸ್ಟೂಡೆಂಟ್ಸ್? ಸ್ಟಾರ್ಟ್ ಮಾಡುವ, ಬೇಗ ಹೇಳಿ ಸ್ಟೂಡೆಂಟ್ಸ್. ಎಲ್ಲ ಊಟ ಎಲ್ಲ ಆಗ್ಬಿಟ್ಟಿದೆ, ಊಟ ಎಲ್ಲ ಮುಗಿಸಿ ಕುಂತೀನಿ, ಆರಾಮಾಗಿ ಕುಂತೀನಿ, ಊಟ ಎಲ್ಲ ಮುಗಿಸಿ. ಸ್ಟಾರ್ಟ್ ಮಾಡುವ ಸ್ಟೂಡೆಂಟ್ಸ್, ಬೇಗ ಹೇಳಿ. ಸ್ಟಾರ್ಟ್ ಮಾಡದಾ? ಓಕೆ ಸ್ಟೂಡೆಂಟ್ಸ್, ಫಸ್ಟ್ ಒನ್ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾಟ್ ಸಬ್ಸ್ಕ್ರೈಬ್ ಇಸ್ ಅರೌಂಡ್ 68% ಏನು ಮಾಡಿಲ್ಲ, ನೀವು 60% ಮಾಡಿಲ್ಲ. ಸೊ ಈ ಸ್ಟೂಡೆಂಟ್ಸ್ ಎಲ್ಲರೂ ವಿಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಬೇಕು ಫಸ್ಟ್ ಆಫ್ ಆಲ್. ನಾ ಸ್ಟೂಡೆಂಟ್ಸ್ ಫಸ್ಟ್ ಒನ್ ಸನಿ ಮಾರ್ನಿಂಗ್ ಅಂತ ಅರ್ಥ ಮಾಡ್ಕೊಳ್ಳಿ. ವೆರಿ ಸಿಂಪಲ್. ಸನಿ ಮಾರ್ನಿಂಗ್ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ತರ. ಏನಪ್ಪಾ ಇಲ್ಲಿ ಒಂದು ಹಳೆ ಎಕ್ಸ್ ಬಾಯ್ ಫ್ರೆಂಡ್ ಎಕ್ಸ್ ಗರ್ಲ್ ಫ್ರೆಂಡ್ ಮೀಟ್ ಆಗ್ತಾ ಇದ್ದಾರೆ. ಈ ಒಂದು ಸನಿ ಮಾರ್ನಿಂಗ್ ಸ್ಟೋರಿಯಲ್ಲಿ ಒಂದು ಎಕ್ಸ್ ಬಾಯ್ ಫ್ರೆಂಡ್ ಎಕ್ಸ್ ಗರ್ಲ್ ಫ್ರೆಂಡ್ ಮೀಟ್ ಆಗ್ತಾ ಇರೋ ಒಂದು ಪಾರ್ಕ್ ಅಲ್ಲಿ. ಈ ತರ ನೋಡಿ, ಈ ತರ ಒಂದು ಪಾರ್ಕ್ ಅಲ್ಲಿ ಎಕ್ಸ್ ಬಾಯ್ ಫ್ರೆಂಡ್ ಎಕ್ಸ್ ಗರ್ಲ್ ಫ್ರೆಂಡ್ ಮೀಟ್ ಆಗ್ತಾ ಇದ್ದಾರೆ. ನಾವು ಸ್ಟೂಡೆಂಟ್ಸ್ ಇವರು ಯಾವಾಗ ಆಗಿದ್ರು ಎಕ್ಸ್ ಬಾಯ್ ಫ್ರೆಂಡ್ ಎಕ್ಸ್ ಗರ್ಲ್ ಫ್ರೆಂಡ್? ಇವರು 30 ವರ್ಷ ಹಿಂದೆ ಆಗಿದ್ರು ಲವರ್ಸ್. ಬಟ್ ಅದಾದ್ಮೇಲೆ ನೀವು ಮಿಸ್ಟೇಕ್ ಆಗಿ ಅಕಸ್ಮಾತ್ ಆಗಿ ಕೋಇನ್ಸಿಡೆನ್ಸ್ ಆಗಿ ಒಂದು ಪಾರ್ಕ್ ಅಲ್ಲಿ ಸಿಗ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಇಬ್ರು ರೆಕಗ್ನೈಸ್ ಮಾಡ್ಕೊಳಲ್ಲ. ಇವರಿಬ್ರು ಸ್ಟಾರ್ಟಿಂಗ್ ಅಲ್ಲಿ ರೆಕಗ್ನೈಸ್ ಮಾಡಲ್ಲ ಇದು ಯಾರು ಅಂತ. ರ್ಯಾಂಡಮ್ ಸ್ಟ್ರೇಂಜರ್ಸ್ ಆಗಿ ಕೂತ್ಕೋತಾರೆ, ಒಟ್ಟಿಗೆ ಕುತ್ಕೊಂಡ್ಬಿಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ಅವಾಗೇನು ಒಟ್ಟಿಗೆ ಕುತ್ಕೊಂಡ್ಮೇಲೆ ಹಂಗೆ ಮಾತಾಡ್ತಾ ರಿಲೀಸ್ ಆಗುತ್ತೆ. ಮಾತಾಡ್ತಾ ಅವ್ರಿಗೆ ರಿಯಲೈಸ್ ಆಗುತ್ತೆ, ಓ ಮೈ ಗಾಡ್, ಇದು ಯಾರು ಸ್ಟ್ರೇಂಜರ್ ಅಲ್ಲ, ಇವ್ರ ನೆಕ್ಸ್ಟ್ ಬಾಯ್ ಫ್ರೆಂಡ್ ಅಂತ.
ಇವನಿಗೆ ರಿಲೈಸ್ ಆಗುತ್ತೆ ಈ ಹುಡುಗಿ ಯಾರೋ ಅಲ್ಲ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಅಂತ. ಲಾಸ್ಟ್ ಅಲ್ಲಿ ಸ್ಟೋರಿ ಎಂಡ್ ಅಲ್ಲಿ ಸ್ಟೂಡೆಂಟ್, ಸ್ಟೋರಿ ಎಂಡ್ ಅಲ್ಲಿ ಇಬ್ರಿಗೂ ಗೊತ್ತಾಗ್ಬಿಟ್ಟಿದೆ ಇವರೊಂದು ಹಳೆ ಲವರ್ಸ್ ಅಂತ. ಆ ತರ ಇದ್ರು ಕೂಡ ಅವ್ರಿಗೆ ಫುಲ್ ನಾಚಿಕೆ ಅಂತ ಮಾತ್ರ ಅಲ್ಲ, ಏನೋ ರೀಸನ್ ಇರ್ಬೋದು. ಏನೇ ರೀಸನ್ ಅಂತ ಅವ್ರು ಹೇಳ್ಕೊಳಲ್ಲ. ಅವಾಗ ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್, ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇವ್ರಿಗೊಂದು ಬೇರೆ ತರ ಹೆಸರು ಕೊಡ್ತಾರೆ, ಇವಳು ಒಂದು ಬೇರೆ ಹೆಸರು ಕೊಡ್ತಾಳೆ. ಸೊ ಬೇರೆ ಹೆಸರು ಅನ್ಕೊಂಡ್ಬಿಟ್ರು ಮಾಡ್ತಾ ಇರ್ತಾರೆ. ಅಷ್ಟೇ ಸ್ಟೋರಿ. ನಾನೀಗ ಸಮ್ಮರಿ ಓದ್ತೀನಿ, ಅರ್ಥ ಮಾಡ್ಕೊಂಡು ಸ್ಟೂಡೆಂಟ್. ಅಷ್ಟೇ ಸ್ಟೋರಿ. ಈ ಡಬ್ಬಾ ಸ್ಟೋರಿಯಲ್ಲಿ ಏನೂ ಇಲ್ಲ, ಡಬ್ಬಾ ಸ್ಟೋರಿಯಲ್ಲಿ ಸರಿನಾ, ಇಷ್ಟೇ ಇದು ಸರಿನಾ, ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಮೀಟಿಂಗ್ ಆಫ್ ಡಾನ್ ಗೊಂಜಾಲೋ ಅಂಡ್ ಡಾನಾ ಲೋರಾ. ಬ್ಯಾಕ್ಗ್ರೌಂಡ್ ಏನಪ್ಪಾ, the play opens in a setting of a park where Donna Laura enters the park with the help of her maid. ನಮ್ದು Donna Laura ಫೀಮೇಲ್, ಇವಳು ಏನ್ ಮಾಡ್ತಾಳೆ, ಇವಳು ಪಾರ್ಕ್ ನ ಎಂಟರ್ ಮಾಡ್ತಾಳೆ ಅವಳ ಮೇಡ್ ಜೊತೆಗೆ ಪಾರ್ಕ್ ನ ಎಂಟರ್ ಮಾಡ್ತಾಳೆ ಸ್ಟೂಡೆಂಟ್ಸ್ ಸರಿನಾ. Now Petra and finds two places sit on the bench to feed the birds with breadcrumbs. Meanwhile Don Gonzalo, nam hero ಸರಿನಾ, also enters the park with his servant Guanio and hesitate to sit on the other side of the bench which is already occupied by the Donna Laura. So Donna Laura ಒಂದ್ ಕಡೆ ಕುಂತವಳೆ, ನಮ್ ಹೀರೋ ಗೊಂಜಾಲೋ ಬಂದ. ಆ ಗೊಂಜಾಲೋ ಹೋಗ್ಬಿಟ್ಟು ಅನ್ಕೋತಾನೆ ಇಲ್ಲಿ ಕುತ್ಕೊಳ್ಳ ಬೇಡ ಅಂತ ಯೋಚನೆ ಮಾಡ್ತಾ ಇರ್ತಾನೆ, ಯಾಕಂದ್ರೆ ಬೇರೆ ಬೆಂಚಲ್ಲಿ ಬೇರೆಯವರು ಕುತ್ಕೊಂಡ್ಬಿಟ್ಟಿದ್ದಾರೆ ಆಗ್ಲೇ ಸರಿನಾ. He even curses the priest for being occupied in his bench on which he usually sits in every sunny morning. He looks negatively at every aspect of his life and goes on complaining, whereas Laura expresses her grievance when others disturb her. So ಏನಾಯ್ತು, ಸ್ಟಾರ್ಟಿಂಗ್ ಅಲ್ಲಿ ಇಬ್ಬರಿಗೆ ಜಾಗ ಸಿಕ್ಕಿಲ್ಲ ಕುತ್ಕೊಳಕ್ಕೆ. ಅವಾಗ ಏನ್ ಮಾಡ್ತಾರೆ, ಇಬ್ರು ಒಂದೇ ಬೆಂಚಲ್ಲಿ ಬಂದು ಕುತ್ಕೋತಾರೆ. ಈಗ ಡಾನಾ ಲೌರಾ ಡಾನ್ ಗೊಂಜಾಲೋ ಇಬ್ರು ಒಟ್ಟಿಗೆ ಬಂದು ಕುತ್ಕೋತಾರಲ್ಲ ಈಗ ಸರಿನಾ. ನೋಡಿ ಸ್ಟೂಡೆಂಟ್ಸ್, both of them are reluctant at each other but soon they try to understand each other in progress of the conversation. ಸ್ಟಾರ್ಟಿಂಗ್ ಅಲ್ಲಿ ಇಬ್ರಿಗೂ ಆಗ್ ಬರಲ್ಲ, ಆಮೇಲೆ ಆಗ್ತಾ ಇಬ್ರು ಮಾತಾಡ್ಬಿಟ್ಟು ಸ್ವಲ್ಪ ಹಂಗೆ ಗ್ರೋ ಆಗುತ್ತೆ ಫ್ರೆಂಡ್ಶಿಪ್. ನೋಡಿ ಈಗ ಶೇರಿಂಗ್ ಅ ಪಿಂಚ್ ಆಫ್ ಸ್ನಫ್ ಅಂದ್ರೆ ಒಂದು ಟೊಬ್ಯಾಕೋ, ನಿಮ್ದು ವಿಮಲ್ ಪಾನ್ ಮಸಾಲ ಇದೆಯಲ್ಲ, ವಿಮಲ್ ತಂಬಾಕು, ಆ ತರ ಸ್ನಫ್ ಏನು ಟೊಬ್ಯಾಕೋ ಇದು. ಶೇರಿಂಗ್ ಅ ಪಿಂಚ್ ಆಫ್ ಸ್ನಫ್ ಬಿಟ್ವೀನ್ ದೆಮ್ ಸಾಫ್ಟನ್ಸ್ their tone into friendliness. Soon their conversation stumbles upon reading books. ಸೊ ಅವರು ಮಾತಾಡ್ತಾ ಯೋಚನೆ ಮಾಡ್ತಾರೆ, ದೇ ರಿಯಲೈಸ್ ದಟ್ ಅವ್ರಿಬ್ರ ಮಧ್ಯೆ ಒಂದು ಕಾಮನ್ ಇದೆ. ಏನಪ್ಪಾ, ಇಬ್ರಿಗೂ ಬುಕ್ ಓದೋದ್ರೆ ತುಂಬಾ ಇಷ್ಟ, ಬುಕ್ ಓದೋದಕ್ಕೆ ಇಬ್ರಿಗೂ ತುಂಬಾ ಇಷ್ಟ ಸರಿನಾ. This paves the way for the next level of their story. Donna Laura reads a poem from the book given by the Don Gonzalo. ಅಂತಾನೆ ಈ ಬುಕ್ ತಗೊಂಡು ನಂಗೊಂದು ಪೋಯಮ್ ಓದು ಅಂತ. ನಮ್ದು ಡಾನಾ ಲೌರಾ ಏನೋ ಅವಳಿಗೆ ಬುಕ್ ಬೈಹಾಟ್ ಆಗ್ಬಿಟ್ಟಿದೆ, ಅವಳಿಗೆ ಬುಕ್ ಬೈಹಾಟ್ ಆಗಿದೆ. ಅವಳು ಹಂಗೆ ವಿತೌಟ್ ಗ್ಲಾಸಸ್ ಓದ್ಬಿಟ್ಟು ಹೇಳ್ಬಿಡ್ತಾಳೆ, ಪೋಯಮ್ನ ಓದ್ಬಿಟ್ಟು ಹೇಳ್ಬಿಡ್ತಾಳೆ ಸರಿನಾ. ನೋಡಿ, which surprises them even they were lovers of the several decades before and how talking about themselves. ಸೊ ಅವಾಗ ರಿಯಲೈಸ್ ಆಗುತ್ತೆ ಅವ್ರಿಗೆ, ಹಂಗೆ ಬುಕ್ ಬಗ್ಗೆ ಮಾತಾಡ್ತಾ ಅವ್ರಿಗೆ ರಿಯಲೈಸ್ ಆಗುತ್ತೆ ಇವರು ವರ್ಷಗಟ್ಟಲೆ ಹಿಂದೆ ಲವರ್ಸ್ ಆಗಿದ್ರು, ಈಗ ಮತ್ತೆ ಸಿಗ್ತಾ ಇರಂತ ಅವ್ರು ಸರಿನಾ. ದೇ ಡು ನಾಟ್ ವಾಂಟ್ ಟು ಡಿಸ್ಕ್ಲೋಸ್. ನೋಡಿ, ಇದೇ ತುಂಬಾ ಇಂಪಾರ್ಟೆಂಟ್ ಲೈನು, ಇದೇ ಎಲ್ಲಕ್ಕಿಂತ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಲೈನ್ ಇದು. ಏನಪ್ಪಾ, ದೇ ಡು ನಾಟ್ ವಾಂಟ್ ಟು ಡಿಸ್ಕ್ಲೋಸ್ ದೇರ್ ಟ್ರೂ ಐಡೆಂಟಿಟೀಸ್. ಅವ್ರ ನಿಜವಾದ ಹೆಸರು ಒಬ್ರಿಗಿಬ್ರು ಹೇಳ್ಕೊಳಲ್ಲ ಇಲ್ಲಿ ಸರಿನಾ. ಸಿನ್ಸ್ ದೇ ಹ್ಯಾವ್ ಲಾಸ್ಟ್ ಸೀನ್ ಈಚ್ ಅದರ್ ಇನ್ ಅರ್ಲಿ ಯೂತ್. So they spin fictitious stories where Laura identifies herself as the friend of Silver Maiden. Actually Silver Maiden ಯಾರು, ಈ Silver Maiden ಲಾರಾನೇ. ಬಟ್ ಲೋರಾ ಹೇಳ್ತಾಳೆ, ನಾನು ಆ Silver Maiden ಅಲ್ಲ, ಆ Silver Maiden ಇದ್ದಾಳಲ್ಲ ಅವಳ ಫ್ರೆಂಡ್ ನಾನು ಅಂತ ಒಂದು ಕಥೆ ಹೇಳ್ತಾಳೆ ಇವಳು. ಇದು ಅವಳ ಐಡೆಂಟಿಟಿ, ಫೇಕ್ ಐಡೆಂಟಿಟಿ. Laurentine, while Don Gonzalo identifies himself as cousin of Don Gonzalo. So ನಮ್ ಡಾನ್ ಗೊಂಜಾಲೋ ಹೀರೋನ್ ಅಂತ ನಾನು ಹೀರೋ ಅಲ್ಲ, ಅವರು ಹಳೆ ಹೀರೋ ಅಲ್ಲ, ನಾನು ಆ ಹೀರೋದು ಕಸಿನ್ ನಾನು. ಸೊ ಇಬ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಇಬ್ರು ಒಬ್ಬೊಬ್ರಿಗೆ ಬೇರೆ ಹೆಸರು ಹೇಳ್ಕೊಂಡು ಮಾತಾಡ್ತಾ ಇದ್ದಾರೆ ಅಷ್ಟೇ. ಒಂದು ನೆಕ್ಸ್ಟ್ ಸ್ಟೂಡೆಂಟ್ಸ್ ಒಂದು ಮೂವಿ ಮಾಡ್ಬೇಕಿದ್ರೆ ಒಂದು ಮೂವಿ ಮಾಡಿ, ಫಸ್ಟ್ ಒಂದು ಮೂವಿ ಮಾಡ್ಬೇಕಿದ್ರ ಮೇಲೆ ಒಂದು ಕತೆ ಹೊಡಿತಾರ ಇಬ್ರು. ಓಕೆ, ನಾವು ದೇರ್ ಲವ್ ಸ್ಟೋರಿ ಡಾನಾ ಲೌರಾಸ್ ವರ್ಷನ್. ಡಾನಾ ಲೌರಾ ವರ್ಷನ್ ಏನಾಗಿತ್ತು ಅಂತ ಕತೆ ನೋಡಿ. ಲಾರೆಂಟೀನ್ ಅವ್ರ ಫುಲ್ ಹೆಸರು ಇದು. ಲಿವ್ಡ್ ಅಟ್ ಮಾರ್ಸಿಲಿಯಾ ಇನ್ ವ್ಯಾಲೆನ್ಸಿಯಾ. ಸರಿನಾ, ಜಾಗ ಹೆಸರು ವ್ಯಾಲೆನ್ಸಿಯಾ, ಅದು ಸ್ಪೇನ್ ಅಲ್ಲಿ ಇದೆ ಸರಿನಾ. ಶಿ ವಾಸ್ ನೋನ್ ಆಸ್ ದ ಸಿಲ್ವರ್ ಮೇಡನ್ ಇನ್ ಹರ್ ಲೊಕ್ಯಾಲಿಟಿ. ಗೊಂಜಾಲೋ ವುಡ್ ಪಾಸ್ ಬೈ ಆನ್ ಹಿಸ್ ಹಾರ್ಸ್ ಬ್ಯಾಕ್ ಎವ್ರಿ ಮಾರ್ನಿಂಗ್ ಅಂಡರ್ ಲಾರಾಸ್ ವಿಂಡೋ ಅಂಡ್ ವುಡ್ ಟಾಸ್ ಅ ಬೊಕೆ ಆಫ್ ಫ್ಲವರ್ ಅಪ್ ಟು ಅವರ್ ಬಾಲ್ಕನಿ. ಸೊ ಲಾರಾ ವಿಂಡೋದ ಕಾಯ್ತಾಳೆ, ನಮ್ಮ ಹೀರೋ ಬರ್ತಾನೆ, ಹಾರ್ಸಲ್ ಬಂದ್ಬಿಟ್ಟು ಅವ್ನು ಫ್ಲವರ್ ಹಾಕ್ಬಿಟ್ಟು ಹೋಗ್ತಾನೆ ಎವ್ರಿ ಡೇ ಮಾರ್ನಿಂಗ್ ಸರಿನಾ. ಇನ್ ದ ಆಫ್ಟರ್ನೂನ್ while he would return
by the same path and catch a bouquet of flower that she would toss to him. So ವಾಪಸ್ ಬರ್ಬೇಕಾದ್ರೆ ಅವಳು ಕೂಡ ಏನ್ ಮಾಡ್ತಿದ್ಲು, ಒಂದು ಬುಕೆನ ಎಸೆತಾ ಇದ್ಲು ಗೊಂಜಾಲೋಗೆ, ತಗೊಂಡೋಗಪ್ಪ ನೀನು ಕೂಡ ಅಂತ. ಸರಿನಾ? When Laura's parents wanted her to marry a merchant, a duel was followed and the merchant was badly wounded by Gonzalo. So ಏನಂತಂದ್ರೆ ಈಗ ಟಿಪಿಕಲ್ ಲವ್ ಸ್ಟೋರಿ. ಹುಡುಗಿ ಮನೆಯಲ್ಲಿ ಅವಳಿಗೆ ಗಂಡು ಹುಡುಕ್ಬಿಟ್ಟಿದ್ದಾರೆ. ಅವಾಗ ಏನ್ ಮಾಡ್ತಾನೆ ನಮ್ಮ ಹೀರೋ ಹೋಗ್ಬಿಟ್ಟು ಆ ಮದುವೆ ಗಂಡನ್ನ ಹೊಡೆದಾಕ್ಬಿಡ್ತಾನೆ. ಅಷ್ಟೇ ಕಥೆ ಇಲ್ಲಿ ನೋಡಿರಿ. ಏನ್ ಮಾಡ್ತಾನೆ, ನಮ್ಮ ಹುಡುಗಿಗೆ ಇಲ್ಲಿ ಒಂದು ಮರ್ಚೆಂಟ್ ಸಿಕ್ಬಿಟ್ಟಿದ್ದಾಳೆ. ಮರ್ಚೆಂಟ್ ಅಂದ್ರೆ ಅವನು ಮಾರಾಟ ಮಾಡೋನು. ಅವನ ಜೊತೆ ಮದುವೆ ಸೆಟ್ ಆಗ್ಬಿಟ್ಟಿದೆ. ನಮ್ಮ ಹೀರೋ ಗೊತ್ತಾಗ್ಬಿಡ್ತು ಹುಡುಗಿಗೆ ಮದುವೆ ಆಗ್ತಿದೆ ಬೇರೆಯವ್ರ ಜೊತೆಗೆ ಅಂತ. ನಮ್ಮ ಹುಡುಗ ಏನ್ ಮಾಡ್ತಾನೆ, ಈಗ ನಮ್ಮ ಹೀರೋ ಹೋಗ್ಬಿಟ್ಟು ಹುಡುಗಿದು ಹಸ್ಬೆಂಡ್ ಆಗ್ಬೇಕಲ್ಲ ಮದುವೆ ಗಂಡನ ಹೋಗಿ ಹೊಡೆದಾಕ್ಬಿಡ್ತಾನೆ. ಸರಿನಾ? ಡಾನ್ ಗನ್ಜಾಲೋ ಫ್ಲೆಡ್ ಅವೇ ಫಿಯರಿಂಗ್ ಆಫ್ ದ ಕಾನ್ಸಿಕ್ವೆನ್ಸಸ್. ಸರ್ ನಮ್ಮ ಹೀರೋಗೆ ಭಯ ಆಗ್ಬಿಡ್ತು. ನಮ್ಮ ಹೀರೋಗೆ ಈಗ ಇಲ್ಲಿ ಭಯ ಆಗ್ಬಿಟ್ಟಿದೆ. ಏನ್ ಭಯ, ನಮ್ಗೆ ಈಗ ಬೇರೆಯವ್ರು ಬಂದು ಏನೋ ಮಾಡ್ಬಿಡ್ತಾರಂತ. ಸೊ ನಮ್ಮ ಹೀರೋ ಏನ್ ಮಾಡ್ತಾನೆ, ಈಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಜೂಟ್ ಅನ್ಬಿಡ್ತಾನೆ. ಸರಿನಾ? ಲಾರಾ ವೇಟೆಡ್ ಫಾರ್ ಡೇಸ್ ಅಂಡ್ ಮಂತ್ಸ್ ಅಂಡ್ ನಾಟ್ ಹಿಯರಿಂಗ್ ಫ್ರಮ್ ಹಿಮ್ from a long time. She left her home and one afternoon and went to the beach. While she was engrossed in the Donna Gross's thought, she was washed away by the waves. So ಸುಳ್ಳು ಕತೆ ಇದು. ಏನೋ ಸುಳ್ಳು ಕತೆ. ಯಾರು ಮಾಡಿರೋದು? ನಮ್ದು ಹೀರೋಯಿನ್. ನಮ್ಮ ಹೀರೋಯಿನ್ ಏನಲ್ಲ ಅಂದ್ರೆ ಅವಳು ಅಂದು ಡಾನ್ ಕನ್ಸಲ್ ಹೋಗ್ಬಿಟ್ಟ. ಡಾನ್ ಕನ್ಸಲ್ ಹೋದ್ಮೇಲೆ ನಮ್ಮ ಹೀರೋಯಿನು ಸುಳ್ಳು ಕತೆ ಇದು, ಬೇಸಿಗೆ ಸುಳ್ಳು ಕತೆ. ಅವಳು ಬೇಚಾರ ಮಾಡ್ಕೊಂಡ್ಬಿಟ್ಟು ಒಂದು ನೀರ್ ಕಡೆ ಹೋಗ್ಬಿಟ್ಲು. ನೀರಲ್ಲಿ ಓಷನ್ ಕಡೆ ಹೋದ್ಲು. ಓಷನ್ ಏನ್ ಮಾಡ್ತು, ಅದು ಅವಳನ್ನ ಎಳ್ಕೊಂಡು ಹೋಗ್ಬಿಡ್ತು. ಸೊ ನಮ್ದು ಹೀರೋಯಿನ್ ಡಾನ್ ಲೌರಾ ಏನಂತಂದ್ರೆ ಆ ಸಿಲ್ವರ್ ಮೇಡಿನ್ ಸತ್ತೋಗ್ಬಿಟ್ಟಿದ್ದಾಳೆ ಅವ್ರಿಲ್ಲ ಅಂತ ಸುಳ್ಳು ಕತೆ ಹೇಳ್ತಾಳೆ. ಸರಿನಾ? ಸುಳ್ಳು ಕತೆ ಹೇಳ್ತಾಳೆ. ನಾವು ಈಗ ನಮ್ದು ಹೀರೋ ಕತೆ ಏನು, ಹೀರೋ ಕಡೆ ಏನ್ ಹೇಳಿದ್ದಾನೆ ಅಂತ ಯೋಚನೆ ಮಾಡಿ. ಡಾನ್ ಗನ್ಜಾಲೋ ಆಲ್ಸೋ ಟ್ರೈ ಟು ಸ್ಪಿನ್ ಹಿಸ್ ವರ್ಷನ್ ಆಫ್ ದ ಸ್ಟೋರಿ. ಅವನು ಕೂಡ ಒಂದು ಕತೆ ಹೇಳ್ದ. ಏನಪ್ಪಾ, ಗಾನ್ಜಾಲೋ ಆಲ್ಸೋ ಲವ್ಡ್ ಲಾರಾ ಇಂಟೆನ್ಸ್ಲಿ ಆಫ್ಟರ್ ಇಂಜೂರಿಂಗ್ ದ ಮರ್ಚೆಂಟ್. ಏನೋ ಫೈಟಿಂಗ್ ಆದ್ಮೇಲೆ ಸೀರಿಯಸ್ಲಿ fearing the consequences, he took refuge in the Sevilla and Madrid. He wrote many letters. ಏನ್ ಕತೆ ಸುಮ್ಮನೆ ಕತೆ, ಇವನು ಕೂಡ ಒಂದು ಕತೆ ಹೇಳ್ತಾ ಏನೆ ಎಸ್ಕೇಪ್ ಆಗೋದಕ್ಕಂತ. ಸರಿನಾ? wrote many letters to her but her parents seized them. As there was no reply, in despair he joined the army and went to Africa, where he died in one of the trenches holding the flag of Spain and muttering the name of his lover Laura ಅಂತ. ಸೊ ನಾನು ಡಾನ್ ಗನ್ಜಾಲೋ ಮತ್ತೆ ಲಾರಾ ಇಬ್ರು ಸತ್ತೋಗಿಲ್ಲ. ಇಬ್ರು ಒಂದು ಕತೆ ಹೇಳ್ತಾರೆ. ಏನ್ ಕಥೆಯಲ್ಲಿ ಹೇಳ್ತಾರೆ ಅಂತಂದ್ರೆ ಲಾರಾ ಸತ್ತೋಗ್ಬಿಟ್ಟಿದ್ದಾಳೆ, ಡಾನ್ ಗನ್ಜಾಲೋ ಕೂಡ ಸತ್ತೋಗ್ಬಿಟ್ಟಿದ್ದಾನೆ. ಸೊ ಇಬ್ರು ಏನ್ ಮಾಡ್ತಾರೆ, ಒಂದು ಕತೆಗಳು ಹೇಳ್ಬಿಟ್ಟು ಎಸ್ಕೇಪ್ ಆಗಿ ಟ್ರೈ ಮಾಡ್ತಾವ್ರೆ ಅಷ್ಟೇ. ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸರಿನಾ? ಇದು ರಿಯಾಲಿಟಿ ಸ್ಟೂಡೆಂಟ್. ಇದು ರಿಯಾಲಿಟಿ. ಏನಪ್ಪಾ ಇದು ರಿಯಾಲಿಟಿ. ಇದು ಸ್ಟಾರ್ಟಿಂಗ್ ಇದು ನಮ್ ಗೊಂಜಾಲೋ ಹೇಳ್ತಾರೆ ಕತೆ, ಇವರು ಅವ್ನ್ ಏನಾಗಿದೆ ಅಂತ. ಇದು ಲಾರಾ ಹೇಳ್ತಾರೆ ಕತೆ. ಇದು ರಿಯಾಲಿಟಿ. ನೋಡಿ, ಇದು ರಿಯಾಲಿಟಿ. ಏನ್ ರಿಯಾಲಿಟಿ, ಆಫ್ಟರ್ 2 years 2 ವರ್ಷ ಸ್ಟೂಡೆಂಟ್ಸ್, 2 ವರ್ಷ ಇದ್ದಿದ್ದು ಅವ್ರ ಲವ್ ಸ್ಟೋರಿ. ಬ್ರೇಕಪ್ ಆಗಿದ ತಕ್ಷಣ 2 ವರ್ಷಕ್ಕೇನೆ ಬೇರೆ ಕಡೆ ಹೋಗ್ಬಿಟ್ಟು ಅವರು. ಆಫ್ಟರ್ 2 years ಆಫ್ ದೇರ್ ಸೆಪರೇಷನ್, ಲಾರಾ ಮ್ಯಾರಿಡ್ ಸಮ್ವನ್ ಅಂಡ್ ಸೆಟಲ್ ಡೌನ್ ಇನ್ ಹರ್ ಲೈಫ್. ಸೊ ಅವಳು ಬೇರೆ ಮದುವೆ ಆಗ್ಬಿಟ್ಟು ಸೆಟಲ್ ಆಗ್ಬಿಟ್ಟಿದ್ದಾಳೆ. ಸಿಮಿಲರ್ಲಿ ಗೊಂಜಾಲೋ ಡಿಸಪಿಯರ್ಡ್ ಓವರ್ ಹಿಸ್ ಲಾಸ್ಟ್ ಲವರ್, ಡಿಸಪಾಯಿಂಟ್ ಓವರ್ ಹಿಸ್ ಲಾಸ್ಟ್ ಲವರ್ 3 months ಲೇಟರ್. 3 ತಿಂಗಳು ಇವನಂತೂ ನಾಚಿಕೆನೇ ಇಲ್ಲ. 3 months ಲೇಟರ್ he too married a ballet dancer and settled down in Paris. ಸೊ ಅವನು 3 ತಿಂಗಳಿಗೆ ಬೇರೆ ಕಡೆ ಹೋಗಿ ಮದುವೆ ಆಗಿ ಆರಾಮಾಗಿದ್ದಾನೆ. ಅವಳು 2 ವರ್ಷ ಕಾದ್ಬಿಟ್ಟು ಬೇರೆ ಕಡೆ ಮದುವೆ ಆಗ್ಬಿಟ್ಲು. ಅಟ್ಲೀಸ್ಟ್ ಸ್ಟೂಡೆಂಟ್ಸ್ ಯೋಚನೆ ಮಾಡಿ, ಅಟ್ಲೀಸ್ಟ್ ಅವಳು 2 ವರ್ಷ ಕಾದ್ಲು. ನಮ್ಮ ಹೀರೋ 3 ತಿಂಗಳು ಜೂಟು ಅಂದ್ಬಿಟ್ಟ. ಸರಿನಾ? ಸ್ಟೂಡೆಂಟ್ಸ್, though they are separated in their hearts, they yearn for romantic love. Continued. When they met in the park nearly after 50 years, 50 ವರ್ಷ ಆದ್ಮೇಲೆ ಅವ್ರ ಪಾರ್ಕ್ ಅಲ್ಲಿ ಮೀಟ್ ಆಗಿದ್ದಾರೆ. Both of them were able to recall their intense romantic affairs. ಇಬ್ರಿಗೂ ನೆನಪು ಬಂತು, ನಾವು ಇಬ್ರು ಲವರ್ಸ್ ಆಗಿದ್ವಿ, ಆ ಥರ ಇತ್ತು ಅಂತ. ಬಟ್ ಏನ್ ಬಟ್ಟು, although they came to know about each other, in reality they did not want to reveal, as they had lost their charming youth. Thus the play A Sunny Morning entertains the audience. So ಎಲ್ಲ ಗೊತ್ತಾದ್ಮೇಲೂ ಕೂಡ ಅವರು ಒಪ್ಕೊನಲ್ಲ. ನಾನೇ ಇವನು, ನಾನೇ ಗೊಂಜಾಲೋ, ನಾನೇ ಲಾರಾ ಅಂತ ಹೇಳ್ಕೊನಲ್ಲ. ಇಬ್ರು ಹೋಗ್ಬಿಡ್ತಾರೆ ಹಂಗೆ. ಸೊ ಒಂದು ಸ್ಯಾಡ್ ಎಕ್ಸ್ಟ್ರಾ ಡ್ರಾಮಾ ಲವ್ ಸ್ಟೋರಿ ಇದು ಸ್ಟೂಡೆಂಟ್ಸ್. ಅಷ್ಟೇ ಇದು ಸ್ಯಾಡ್ ಎಕ್ಸ್ಟ್ರಾ ಡ್ರಾಮಾ ಲವ್ ಸ್ಟೋರಿ. ಇದು ಅಷ್ಟೇ ಕತೆ ಮುಗಿದು ಅಲ್ಲಿಗೆ ನಮ್ದು ಸ್ಟೂಡೆಂಟ್ಸ್. ಅಲ್ಲಿಗೆ ಈ ಕತೆ ಮುಗೀತು. ಈ ತರ ಕ್ವಶನ್ಸ್ ಬರುತ್ತೆ ನೋಡಿ. ಈ ತರ ಕ್ವಶನ್ಸ್ ಬರುತ್ತೆ. ನಿಮ್ದು 1 mark ಬರುತ್ತೆ. ಈ ತರ 1 mark ಪ್ರೀವಿಯಸ್ ಕ್ವಶನ್ಸ್ ಇದೆಯಲ್ಲ, 1 mark ಪ್ರೀವಿಯಸ್ ಕ್ವಶನ್ಸ್ ಈ ತರ ಓದ್ಕೊಳ್ಳಿದೆಯಲ್ಲ ಕ್ವಶನ್ಸ್. ನಾನು ನಿಮ್ಗಿನ್ನ ಕೊಡ್ತೀನಿ ನಿಮ್ಗೆ ಸ್ಟೂಡೆಂಟ್ಸ್. ಈ ಎಲ್ಲ ನೋಟ್ಸ್ನ ನಿಮ್ಗೆ ಕೊಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಅಯ್ಯೋ ಗುಟ್ಟಿಗೂ ಕ್ವಶನ್ಸ್ ಕೊಟ್ಟಿದ್ದೀನಲ್ಲ ಕ್ವಶನ್ಸು, ಆ ಕ್ವಶನ್ಸ್ ನಾವು ಓದ್ಕೊಳ್ಳಿ, ಸ್ಟೋರಿನ ಮೈಂಡಲ್ಲಿ ಇಟ್ಕೊಳ್ಳಿ. ನಿಮ್ಮ ಓನ್ ವರ್ಡ್ಸ್ ಬರ್ದು ಬನ್ನಿ, ಮಾರ್ಕ್ಸ್ ಕೊಡ್ತಾರೆ. ಇಂಗ್ಲೀಷಲ್ಲಿ ಮಾರ್ಕ್ಸ್ ಕೊಡ್ತಾರೆ. ಸರಿನಾ?
ಓಕೆನಾ ಸ್ಟೂಡೆಂಟ್ಸ್? ಸ್ಟೂಡೆಂಟ್ಸ್ ಕತೆ ಅರ್ಥ ಆಯ್ತಾನೆ? ಸ್ಟೂಡೆಂಟ್ಸ್ ಕತೆ ಅರ್ಥ ಆಯ್ತಾನೆ? ನಿಜ ಹೇಳಿ, ಅರ್ಥ ಆಯ್ತಾನೆ ಕತೆ? ಅದು ಬಿಟ್ಟರೆ ಕತೆಲಿ ಏನಿಲ್ಲ ಸ್ಟೂಡೆಂಟ್ಸ್ ಇದು. ಸ್ಟೂಡೆಂಟ್ಸ್ ಅರ್ಥ ಆಯ್ತಾ ಕತೆ ಎಲ್ಲರಿಗೂ? ಓಕೆ, ಅಗೇನ್ ಸೇಮ್ ಸ್ಟೂಡೆಂಟ್ಸ್, ಇದು ಕೂಡ ಸೇಮ್ ಒಂದೊಂದು ಕತೆ ಇದೆ, ಬಟ್ ದಿಸ್ ಇಸ್ ಮೋರ್ ರಿಯಾಲಿಟಿ. ಇದು ರಿಯಾಲಿಟಿಯಲ್ಲಿ ಆಗಿದೆ. ಆಮೇಲೆ ಈ ಸ್ಟೋರಿ ಇಟ್ ಟಾಕ್ಸ್ ಅಬೌಟ್ ಫ್ರೀಡಮ್ ಸ್ಟ್ರಗಲ್. ಹೆಂಗೆ ಒಂದು ಊರಲ್ಲಿ ಸೈಕಲ್ ಓಡಿಸೋದ್ರಿಂದ ಟು ಲರ್ನ್ ಸೈಕಲ್ ಇಟ್ ಮೆಂಟ್ ಆಸ್ ಬೀಂಗ್ ಫ್ರೀಡಮ್. ಯಾಕಂದ್ರೆ ನೀವೇ ಯೋಚನೆ ಮಾಡಿ ಸ್ಟೂಡೆಂಟ್ಸ್, ನಿಮ್ಮ ಮನೇಲಿ ಅಕಸ್ಮಾತ್ ನಿಮ್ಮ ಮನೇಲಿ ಲೆಸೆ ನಿಮ್ಮ ಮನೇಲಿ ಗಾಡಿ ಇಲ್ಲ, ನಿಮ್ಮಲ್ಲಿ ಗಾಡಿ ಇಲ್ಲ, ನಿಮ್ಮ ಮನೇಲಿ ಒಂದೇ ಗಾಡಿ ಇದೆ, ನಿಮ್ಮ ಮನೇಲಿ ಒಂದೇ ಬೈಕ್ ಇದೆ ಅನ್ಕೊಳ್ಳಿ. ನೀವೇನು ಮಾಡ್ಬೇಕೀಗ? ನೀವು ಒಂದು ಜಾಗನ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು, ನಿಮಗೆ ಗಾಡಿ ಓಡ್ಸಕ್ಕೆ ಬರಲ್ಲ. ಆಚೆ ಕಡೆ ಆಟೋ ಅವತ್ತು ಬಂದಿದೆ ಆಟೋ ಇಲ್ಲ ಅವತ್ತು. ಅವಾಗ ಏನು ಮಾಡ್ಬೇಕು ನೀವು ನಿಮ್ಮ ಅಪ್ಪ ಇಲ್ಲ ನಿಮ್ಮ ಅಣ್ಣ ಇಲ್ಲ ನಿಮ್ಮ ಅಕ್ಕ ಇಲ್ಲ ನಿಮ್ಮ ತಮ್ಮ ಇಲ್ಲಾಂದ್ರೆ ಯಾರಾದರೂ ಬೇರೆಯವ್ರಿಗೆ ಗಾಡಿ ಓಡ್ಸಕ್ಕೆ ಬರುತ್ತಲ್ಲ ಅವ್ರ ಮೇಲೆ ನೀವು ಡಿಪೆಂಡ್ ಆಗಿದ್ದೀರಾ ಫ್ರೆಂಡ್ಸ್? ಆಗಿರೋದನ್ನೇ ಡಿಪೆಂಡ್ ಆಗಿದ್ದೀರಾ. ಸೊ ಅವಾಗೇನು ನೀವು ಫ್ರೀಡಮ್ ಇದೆ, ನಿಮಗೆ ಫ್ರೀಡಮ್ ಇಲ್ಲ. ನೀವು ಬೇರೆ ಕಡೆ ಹೋಗೋದಕ್ಕೋಸ್ಕರ ನಿಮ್ಮದು ಬೇರೆ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ನೀವು ರಿಲೈ ಮಾಡ್ಕೋಬೇಕು. ಅವ್ರ ಮೇಲೆ ನೀವು ಅವ್ರ ಹೆಲ್ಪ್ ತಗೋಬೇಕಾಗುತ್ತೆ. ಸೊ ಇಲ್ಲೂ ಕೂಡ ಏನಾಗ್ತದೆ ಅಂದರೆ, ಇಲ್ಲಿ ಫೀಮೇಲ್ಸ್ ಹುಡುಗಿಯರು ಏನು ಮಾಡ್ತಿದ್ರು ಅಂತಂದ್ರೆ, ಮುಂಚೆ ಅವರು ಒಂದು ಜಾಗದಿಂದ ಇನ್ನೊಂದು ಜಾಗ ಹೋಗೋದಕ್ಕೆ ಬೇರೆಯವ್ರ ಹೆಲ್ಪ್ನ ತಗೋತಾ ಇದ್ರು. ಬಟ್ ಆಮೇಲೆ ಏನಾಯ್ತು, ಆಮೇಲೆ ಅವರೇ ಖುದ್ದಾಗಿ ಸೈಕಲ್ ಓಡಿಸೋಕೆ ಕಲ್ತ್ಕೊಂಡ್ಬಿಟ್ರು. ಅದಾದ್ಮೇಲೆ ಏನಾಯ್ತು, ಅವ್ರಿಗೆ ಯಾರದೇ ಬೇರೆ ಮಾತು ಕೇಳಬೇಕಾಗಿಲ್ಲ. ಯಾಕಂದ್ರೆ ಅವರೇ ಈಗ ಆರಾಮಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸೈಕಲ್ ಓಡಿಸ್ಕೊಂಡು ಹೋಗ್ಬಿಡ್ತಾರೆ ಆರಾಮಾಗಿ. ಸೊ ಅದೇ ಇಲ್ಲಿ ಒಂದು ಸೈಕಲ್ ರೀಪ್ರೆಸೆಂಟ್ಸ್ ಫ್ರೀಡಮ್ ಇನ್ ವುಮೆನ್ಸ್ ಲೈಫ್. ಇಲ್ಲಿ ಅದೇ ಮೇನ್ ಕಥೆ ಇಲ್ಲಿ, ಸರಿನಾ? Where there is a wheel is a will by written by Sainath highlights how there is a huge revolution that easily happened in Pudukkottai. ಇದೊಂದು ಊರ ಹೆಸರು ತಮಿಳುನಾಡಲ್ಲಿ, ಪುಡುಕೋಟ್ಟೈ, a small district in Tamil Nadu. It is very rare and unique opportunity when women, especially not very illiterate, becomes cause of change. Obviously ಯಾವತ್ತೂ ಕೂಡ ಮೋಸ್ಟ್ ಟೈಮ್ ಚೇಂಜಸ್ ಯಾವಾಗ ಬರುತ್ತೆ, ಎಲ್ಲ ಚೇಂಜಸ್ ಯಾವಾಗ ಬರುತ್ತೆ, ಯೂಶಲಿ ಮೆನ್ ಮಾಡ್ತಾರೆ ಇಲ್ಲ ವುಮೆನ್ ಮಾಡ್ತಾರೆ, ಆಲ್ಮೋಸ್ಟ್ ಈಕ್ವಲ್. ಯೂಶಲಿ ಚೇಂಜಸ್ ಯಾವಾಗ ಬರುತ್ತೆ ಅಂದರೆ, ಯೂಶಲಿ ಯಾರಿಗೆ ತುಂಬ ಓದಿದ್ದಾರೆ, ಹೂ ವಾಸ್ ಲರ್ನ್ಡ್ ಲಾಟ್, ಅವ್ರು ಬಂದು ಚೇಂಜ್ ಮಾಡ್ತಾರೆ. ಬಟ್ ವೆರಿ ರೇರ್ಲಿ ಯಾರಿಗೇನು ಗೊತ್ತಿಲ್ಲ ಅಲ್ಲ, ನಾಲೆಜ್ ಇಲ್ಲ, ಬೇರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಗೊತ್ತಿಲ್ಲ, ಲಾಸ್ ಬಗ್ಗೆ ಗೊತ್ತಿಲ್ಲ, ಅವ್ರು ಚೇಂಜ್ ತರಿಸೋದು ತುಂಬ ರೇರು. ಇದು ಒಂದು ಕೇಸಲ್ಲಿ ವೆನ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ಓಕೆ. In Pudukkottai, women started learning bicycle as a means of freedom. ಎಲ್ಲಕ್ಕಿಂತ ಮೇನ್ ಇದೆ ಲೈನ್ ಇದೆ, ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಲೈನ್ ಇದೆ ಇಲ್ಲಿ. ಓಕೆ, as a freedom. This carried out to be a chain reaction when women felt that trying to make people around them also enjoy independence was like a reason why women were taught cycling ಫ್ರೀ ಆಫ್ ಕಾಸ್ಟ್ ಅಂಡ್ ವಾಲಂಟರಿಲಿ. ಸ್ಟೂಡೆಂಟ್ಸ್ ಅವಾಗ ಏನಾಯ್ತು ಅಂತಂದ್ರೆ, ಈ ಊರಲ್ಲಿ ಒಬ್ರು ವುಮೆನ್ ಯಾರಿಗೆ ಸೈಕಲ್ ಬರುತ್ತಲ್ಲ ಅವ್ರು ಏನ್ ಮಾಡ್ತಾರೆ, ಅವರು ಬೇರೆಯವ್ರಿಗೂ ಕೂಡ ಸೈಕಲ್ ಹೇಳ್ಕೊಡ್ತಾ ಇದ್ರು ಓಡಿಸೋದಕ್ಕೆ. ದಟ್ ಬಿಕಮ್ಸ್ ಟ್ರೆಂಡ್ ಆಗ್ಬಿಟ್ಟಿತ್ತು. ಅವಾಗ ಎಲ್ಲರಿಗೂ ಸೈಕಲ್ ಹೇಳ್ಕೊಡೋದು ಟ್ರೆಂಡ್ ಆಗೋಗಿತ್ತು ಅವಾಗ ಅಲ್ಲಿ, ಸರಿನಾ? ಫ್ರೀ ಆಫ್ ಕಾಸ್ಟ್ ಇತ್ತು. ವುಮೆನ್ ಹೂ ಹ್ಯಾಡ್ ಲರ್ನ್ ಸೈಕ್ಲಿಂಗ್ ಹ್ಯಾಡ್ ದ ಅಬಿಲಿಟಿ ಟು ಟ್ರೈನ್ ದ ಅದರ್ಸ್ ವೇರ್ ಕಾಲ್ಡ್ ಎಸ್ ಮಾಸ್ಟರ್ ಟ್ರೈನರ್ಸ್. ಸೊ ಈಗ ಯಾರಿಗೆ ಸೈಕಲ್ ಓಡಿಸೋಕೆ ಬರುತ್ತಲ್ಲ ಅವ್ರು ಬೇರೆಯವ್ರಿಗೆ ಹೇಳ್ಕೊಡ್ತಾರೆ ನೋಡಿ, they are called as master trainers ಅಲ್ಲಿ, ಸರಿನಾ? and they wouldn't try to train others, they would try to train others. Fortunately, all those women who had joined the literature movement were diverted towards the new cyclist movement. Thereby twin advantages were in their favor. Women who had joined the neo cyclist movement were drawn towards the new literate movement, which meant that people, especially women, were able to gain a lot of freedom and also oppose the male dominance. So first ಇಲ್ಲಿ ಟ್ವಿನ್ ಅಡ್ವಾಂಟೇಜ್ ಇದೆ. ಒಂದು ಅಡ್ವಾಂಟೇಜ್ ಫ್ರೀಡಮ್ ಸಿಗುತ್ತೆ ಎಲ್ಲಕ್ಕಿಂತ ಮೇನು. ಸೆಕೆಂಡ್ ಅಡ್ವಾಂಟೇಜ್ ಅಂತಂದ್ರೆ ಅವ್ರಿಗೆ ಸೈಕಲ್ ಓಡಿಸೋಕೆ ಸಿಗುತ್ತೆ. ಟ್ವಿನ್ ಅಡ್ವಾಂಟೇಜ್, ಫ್ರೀಡಮ್ ಅಂಡ್ ಅಬಿಲಿಟಿ ಟು ಸೈಕಲ್ ಇಲ್ಲಿ. Now there were occasions when the women used cycles for multitasking. So ಇಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ, ವುಮೆನ್ ಒಂದು ಸೈಕಲ್ ಓಡಿಸೋದನ್ನ ಬೇರೆ ಯೂಸ್ ಮಾಡ್ತಾರೆ. ಯಾವ ತರ ನೋಡಿ, ಎಸ್ಪೆಷಲಿ ಸೊ when the women tried to purchase gem cycle and they use the front carrier seat for the children. ನೀವು ನೋಟಿಸ್ ಮಾಡಿರ್ಬೋದು, ಹಳೆ ಕಾಲದಲ್ಲಿ ಹುಡುಗರು ಸೈಕಲ್ ಮುಂದೆ ಒಂಥರ ಕೇಜ್ ಇರ್ತಾಯಿತ್ತು. ಅವಾಗ ಏನು ಮಾಡ್ತಿದ್ರು, ಆ ಸೈಕಲ್ ತಗೊಂಡ್ಬಿಟ್ಟು ಆ ಮುಂದೆ ಸೀಟಲ್ಲಿ ಅವ್ರು ಚಿಕ್ಕ ಮಗುನ ಕೂರಿಸ್ಕೊಂಡ್ಬಿಟ್ಟು ಸೈಕಲ್ ಓಡಿಸ್ತಾ ಇದ್ರು, ಸರಿನಾ? ಫಸ್ಟ್ ದೇ ಪ್ರೊಡ್ಯೂಸ್ ಆನ್ ದ ಕ್ಯಾರಿಯರ್ ಹ್ಯಾಂಗ್ ಪಾಟ್ಸ್ ಆನ್ ದ ವಾಟರ್ ಬಿಹೈಂಡ್. ಹಿಂದಗಡೆ
ನೀರಿಕೋತಿದ್ರು ನೀರು. Doing so, they were able to reduce their dependency on public transport. Obviously, ಅವ್ರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೋದ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರ ಸೈಕಲ್ ಇದೆ. ಸೆಲ್ ಮೋರ್ ಗುಡ್ಸ್. ಆಬ್ವಿಯಸ್ಲಿ ಅವರು ಒಂದ್ ಜಾಗದಿಂದ ಇನ್ನೊಂದು ಜಾಗದಕ್ಕೆ ಹೋಗ್ಬೇಕಾದ್ರೆ ದೇ ಕ್ಯಾನ್ ಟೇಕ್ ಮೋರ್ ಥಿಂಗ್ಸ್ ಅಂಡ್ ಗೋ. ಟೇಕ್ ಕೇರ್ ಆಫ್ ದ ಚಿಲ್ಡ್ರನ್, ಸೇವ್ ಟೈಮ್ ಅಂಡ್ ಮನಿ ಫಾರ್ ದರ್ ಕಂಫರ್ಟ್. ಸೊ ಒಂದು ಸೈಕಲ್ ಕಲಿಯೋದ್ರಿಂದ ಅವ್ರಿಗೆ ತುಂಬಾ ಬೆನಿಫಿಟ್ ಆಯ್ತು ಇಲ್ಲಿ, ಸರಿನಾ? ಇನಿಷಿಯಲಿ ವೆನ್ ದಿಸ್ ಮೂವ್ಮೆಂಟ್ ಸ್ಟಾರ್ಟೆಡ್ ದೇರ್ ವರ್ ಮೆನಿ ಮೆನ್ ಹೂ ಅಪೋಸ್ ಇಟ್. ಆಬ್ವಿಯಸ್ಲಿ ಸ್ಟಾಪ್ ಮಾಡಿದ್ರೆ ಎಷ್ಟೊಂದು ಮೆನ್ ಸ್ಟಾರ್ಟಿಂಗ್ ಅಲ್ಲಿ. ಇಟ್ ವಾಸ್ ದೆನ್ ದ ಅರ್ವಿಯೋಲೈವ್ Yakam movement. Fight for knowledge began, and many volunteers of this movement would attack men and warn them when they were made nasty comments. So ಒಂದು ಗ್ರೂಪ್ ಆಯ್ತು, ಆ ಗ್ರೂಪ್ ಏನ್ ಮಾಡ್ತಿದ್ ಗೊತ್ತಾ, ಯಾವ್ದೇ ಹುಡುಗ ಬಂದು ಒಂದು ಕಮೆಂಟ್ ಹಾಕ್ಬಿಟ್ರೆ ಹೋಗಿ ಹೊಡ್ಬಿಡೋದು ಅವ್ರಿಗೆ. ಹೆಂಗ್ ಹೇಳ್ಬಿಟ್ಟು ಕಮೆಂಟ್ ಹುಡುಗಿ ಮೇಲೆ ಅಂತ, ಅದು ಸ್ಟಾರ್ಟಿಂಗ್ ಅಲ್ಲಿ, ಏನಾ? Added to this, the movement had one volunteer called as Muthu Bhaskaran, who had written an anthem. So Muthu Bhaskaran ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು, ಒನ್ ಮಾರ್ಕ್ ಕ್ವೆಶ್ಚನ್ ಬಂದೇ ಬರುತ್ತೆ. Muthu Bhaskaran had written a poem, anthem ಬರೆದಿದ್ರು, anthem ಅಲ್ಲಿ, ಸರಿನಾ? Struggle. DC Sheila Rani, right, moved to the banks to provide loans for all those women who wanted to purchase the bicycle. So ivaru loan ಕೊಡ್ತಿದ್ರು ಅವರಿಗೆ. This further strengthened the women and instilled a lot of confidence in them. One of them tried to describe the journey of a bicycle equivalent to plane journey. ನೋಡಿ, ಒಂದು ಸೈಕಲ್ ಓಡಿಸೋದನ್ನ ಅವರು ಪ್ಲೇನ್ ಕಂಪೇರ್ ಮಾಡ್ತಾರೆ, ಪ್ಲೇನ್ ಓಡಿಸೋದಕ್ಕೆ, ಏರೋಪ್ಲೇನ್ ಓಡಿಸೋದಕ್ಕೆ, ಸರಿನಾ? ಬಿಕಾಸ್ ದೇ ನೆವರ್ ಎಕ್ಸ್ಪೋಸ್ ಟು ಎನಿ ಟೆಕ್ನಾಲಜಿಸ್ ಮೂವ್ಮೆಂಟ್. ಯಾಕಂದ್ರೆ ಅವ್ರಿಗೆ ಏರೋಪ್ಲೇನ್ ಬಗ್ಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತು, ಅವ್ರಿಗೆ ಸೈಕಲ್ ಗೊತ್ತೀಗ. ಸೊ ಅದೇ ಖುಷಿ ಅವ್ರಿಗೆ ಈಗ, ಆ ಚಿಕ್ಕ ವಿಷಯದಲ್ಲಿ ಅವ್ರಿಗೆ ಖುಷಿ ಆಗ್ತಿದೆ ಈಗ, ಚಿಕ್ಕ ವಿಷಯದಲ್ಲಿ ಅವ್ರಿಗೆ ಖುಷಿ ಆಗ್ತಾ ಇದೆ ಇಲ್ಲಿಗ. The narrator P. Sainas, who lived in the Pudukkottai, after some time realized how that revolution and the same attitude still existed in Pudukkottai, and same description is seen in the postscripts written by him. Students, ಇಲ್ಲಿ ನಿಮಗೆ ಎಲ್ಲಕ್ಕಿಂತ ಮೇನ್ ಪಾಯಿಂಟ್ಸ್ ಇದೆ ನೋಡಿ, ಇದು ಪಾಯಿಂಟ್ಸ್ ರಿಮೆಂಬರ್. ಅಕಸ್ಮಾತ್ ನಿಮಗೆ ಈ ಪಾಯಿಂಟ್ಸ್ ನೆನಪಿದ್ರೆ ಇಲ್ಲಿಂದ ಎಲ್ಲಾ ತರ ಒನ್ ಮಾರ್ಕ್ ಕ್ವೆಶ್ಚನ್ ಇದೆ ನೋಡಿ, ಇಲ್ಲಿ ಎಲ್ಲಾ ತರದ್ದು ಒನ್ ಮಾರ್ಕ್ ಕ್ವೆಶ್ಚನ್ ಇದೆ ಇಲ್ಲಿ. ಶೀಲಾ ರಾಣಿ ಏನ್ ಮಾಡಿದ್ರು, ನಿಮಗೆ ಐಡಿಯಾ ಆಫ್ ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿದ್ರು. ಮೂವ್ಮೆಂಟ್ ಯಾವಾಗ ಸ್ಟಾರ್ಟ್ ಆಯ್ತು, ರೈಟ್? ಮುತ್ತು ಭಾಸ್ಕರ್ ಏನ್ ಮಾಡ್ದ, ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್ ಇದು. ಕನ್ಮಲ್ ಗೇವ್ ದ ರೂರಲ್ ವುಮೆನ್ ಕಾನ್ಫಿಡೆನ್ಸು. ಸೊ ಆ ತರ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಒಂದೇ ಪೇಜಲ್ಲಿ ಕೊಟ್ಟಿದ್ದು, ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಆಮೇಲೆ ನೋಡಿ ಸ್ಟೂಡೆಂಟ್ಸ್, ಎಲ್ಲ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸು PDF ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲ PDF ತಗೊಂಡು ಓದ್ಕೊಳ್ಳಿ ಒಂದ್ಸತಿ, ಎಲ್ಲ ಇಲ್ಲೇ ಕೊಡಿ ನೋಡಿ, ಎಲ್ಲ ಒನ್ ಮಾರ್ಕ್ ಕ್ವೆಶ್ಚನ್ಸು. ಈ ಒನ್ ಮಾರ್ಕ್ ಕ್ವೆಶ್ಚನ್ಸ್ ಬಿಟ್ಟರೆ ಸ್ಟೂಡೆಂಟ್ಸ್ ನೋಡಿ, ವಿ ಏನು, ಹೌ ಮೆನಿ ಫೀಮೇಲ್ಸು, ಆಮೇಲೆ ಕನ್ಮಲ್ ಅಂದ್ರೆ ಏನು, ಬೈಸೈಕಲ್ ಏನೇನು ಬಂದಿದೆ ಕ್ವೆಶ್ಚನ್ ಇಲ್ಲಿ ನೇಮ್ ಆಫ್ ದ ಓನರ್ ಆಫ್ ದ ರಾಮ್ ಸೈಕಲ್, ಆ ರಾಮ್ ಸೈಕಲ್ ಓನರ್ ಯಾರು. ಸೊ ಎಲ್ಲಾ ತರ ಒನ್ ಮಾರ್ಕ್ ಕ್ವೆಶ್ಚನ್ಸ್ ಇಲ್ಲೇ ಕೊಟ್ಟಿದ್ದೀನಿ ನೋಡಿ. ಇಲ್ಲಿಂದ ನಿಮಗೆ ಇಲ್ಲಿಂದ ಬರುತ್ತೆ ಒನ್ ಮಾರ್ಕ್ ಕ್ವೆಶ್ಚನ್, ಇಲ್ಲಿಂದ ಬರುತ್ತೆ ಈ ಚಾಪ್ಟರ್ ಅಲ್ಲಿ ಸ್ಟೂಡೆಂಟ್ಸ್. ಅದು ಬಿಟ್ರೆ ನಿಮ್ಗೆ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಈ ಚಾಪ್ಟರ್ ಇಂದ ನಾನು ನಿಮ್ಗೆ PDF ಅಲ್ಲಿ ಕೊಡಿಸ್ತೀನಿ. ಆ PDF ಅಲ್ಲಿ ಎಲ್ಲಾ ತರ 3 ಮಾರ್ಕ್ 5 ಮಾರ್ಕ್ ಕ್ವೆಶ್ಚನ್ಸ್ ಅಲ್ಲೇ ಇದೆ. ಸೊ ನೀವು ಟೆನ್ಷನ್ ತಗೊಳ್ಳೋದು ಬೇಕಾಗಿಲ್ಲ, ಸರಿನಾ? ಈಗ ಸೆಷನ್ ಅಲ್ಲಿ ನೀವು ಏನ್ ಮಾಡಿ ಅಂದ್ರೆ ಚೆನ್ನಾಗಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ, ಚಾಪ್ಟರ್ ನ ಅರ್ಥ ಮಾಡ್ಕೊಳ್ಳಿ, ಅದಾದ್ಮೇಲೆ ಕ್ವೆಶ್ಚನ್ ಓದಿ ನಿಮ್ಗೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳಕ್ಕೆ. ಎಕ್ಸಾಮ್ ಅಲ್ಲಿ ಹೋಗ್ಬಿಟ್ಟು ಓನ್ ವರ್ಡ್ಸ್ ಬರೀರಿ ಸಾಕು ನೀವು, ಸರಿನಾ? ಸ್ಟೂಡೆಂಟ್ಸ್, ಈಗ ಒಂದು ಪೋಯಮ್ ಇದೆ, ಸ್ಟಾರ್ಟ್ ಮಾಡೋದು ಬನ್ನಿ. ಈ ಪೋಯಮ್ ತುಂಬಾ ಒಳ್ಳೆ ಪೋಯಮ್ ಇದು, ಒಂದು ಸೈಕ್ ಪೋಯಮ್ ಇದು ಅಂತೂ. ಪಲ್ಲವಿ ಏನಾದ್ರು 200 ಆಯ್ತಾ? ಓ ಹೌದಾ? ಸ್ಟೂಡೆಂಟ್ ಸ್ಟಾರ್ಟ್ ಮಾಡ್ದ ದ ವಾಟರು. ಸ್ಟೂಡೆಂಟ್ಸ್, ಈ ವಾಟರ್ ತುಂಬಾ ಈಸಿ, ವಾಟರ್ ಕೂಡ ಏನು ಕಷ್ಟ ಇಲ್ಲ ನಿಮಗೆ. ವಾಟರಲ್ಲಿ ಮೇನ್ ಎಲ್ಲಕ್ಕಿಂತ ಮೇನ್ ಅಂತ ಏನಂತಂದ್ರೆ, ವಾಟರಲ್ಲಿ ನಿಮಗೆ ಎಲ್ಲಕ್ಕಿಂತ ಮೇನು ಎವ್ರಿ ಪ್ಯಾರಾಗ್ರಾಫ್ ಏನು ಕೊಟ್ಟಿದ್ದಾರೆ ಅಂತ ಅಷ್ಟೇ, ಅದು ಬಿಟ್ಟು ಏನೂ ಇಲ್ಲ ವಾಟರಲ್ಲಿ ನಿಮಗೆ. ನಾನು ಒಂದೊಂದಾಗಿ ಈಗ AI ಇಮೇಜ್ ಅಂತ ತೋರಿಸ್ತೀನಿ ನಿಮಗೆ ನೋಡಿ. ಫಸ್ಟ್ ಏನು, ಜಸ್ಟ್ ಆಸ್ ವಾಟರ್ ನೋಸ್ ದ ಗ್ರೌಂಡ್ಸ್ ಇನ್ಕ್ಲೈನ್. ಇನ್ಕ್ಲೈನ್ ಅಂದ್ರೆ ಏನು, ಈ ತರ ಮೇಲೆ ಹೋಗೋದು ಇನ್ಕ್ಲೈನ್. ಇಟ್ ನೋಸ್ ದ ಜನರೇಷನ್ಸ್ ಓಲ್ಡ್ ಸ್ಟ್ರೈಫ್. ಜನರೇಷನ್ ಹಳೆಯಷ್ಟು ಫೈಟ್ಸ್ ಎಲ್ಲ ಗೊತ್ತು ಅದಕ್ಕೆ ವಾಟರ್ಗೆ. ಬಿಟ್ವೀನ್ ದ ವಿಲೇಜಸ್ ಅಂಡ್ ದ ವಡ ಅಂದ್ರೆ ಒಂದು ಬೇರೆ ಏರಿಯಾ ಅದು. ಲೈಕ್ ದ ಡ್ಯಾಂಪ್ನೆಸ್ ಆನ್ ದ ವೆಲ್ಸ್ ಎಡ್ಜ್. ಡ್ಯಾಂಪ್ನೆಸ್ ಅಂದ್ರೆ ಏನು, ಈ ವೆಲ್ ಅಕ್ಕಪಕ್ಕ ಇರುತ್ತಲ್ಲ, ಸ್ವಲ್ಪ ನೀರು ಒದ್ದೆ ಆಗಿರುತ್ತಲ್ಲ, ಆ ಒದ್ದೆ ಆಗಿರೋದು ಯಾವಾಗೂ ಇರುತ್ತೆ ಅದು. ಆ ತರನೇ ಅನ್ಟಚಬಿಲಿಟಿ ಕೂಡ ಯಾವಾಗೂ ಇರುತ್ತೆ ನೋಡಿ ಇಲ್ಲಿ. ಜಸ್ಟ್ ಲೈಕ್ ದ ಡ್ಯಾಂಪ್ನೆಸ್ ಆನ್ ದ ವೆಲ್ಸ್ ಎಡ್ಜ್ ದಟ್ ರಿವರ್ ನೆವರ್ ಡೈಸ್, ಇಟ್ ನೋಸ್ ದಟ್ ಅನ್ಟಚಬಿಲಿಟಿ ನೆವರ್ ಡಿಸಪಿಯರ್ಸ್. Okay, water is aware of ground's incline and it knows how people have struggled through generations, and this is compared to the dampness that always exists near the well, as a part never dries.
In the end, same way, this discrimination is never going to end. So ಒಂದು ನೀರಿಗೆ ಯಾವ ತರ ದಾರಿ ಗೊತ್ತು, ಆ ತರನೇ ಆ ನೀರಿಗೋಸ್ಕರ ಯಾವ ತರ ಫೈಟ್ ಮಾಡಿದಾರಲ್ಲ ಆ ಎಲ್ಲಾ ಸ್ಟೋರಿ ಕೂಡ ಆ ನೀರ್ ಗೊತ್ತು, ಸರಿನಾ. ಆಮೇಲೆ ಯಾವ ತರ ನೀರ್ ಅಕ್ಕಪಕ್ಕ ಈ ಡ್ಯಾಂಪ್ನೆಸ್ ಯಾವತ್ತು ಡ್ರೈ ಆಗಲ್ಲ, ಆ ತರ ಡಿಸ್ಕ್ರಿಮಿನೇಷನ್ ಕೂಡ ಯಾವತ್ತು ಮುಗಿಯಲ್ಲ ಅಂತ. The water knows everything. It knows the differences of race between the Samaria woman and Jesus the Jew. It also knows the subcaste differences between lather and spool. ಇಲ್ಲಿ lather and spool ಅಂತಂದ್ರೆ ಬಟ್ಟೆ ಹೊಲಿಯೋರು ಮತ್ತೆ ಬೂಟ್ ಆಮೇಲೆ ಕಾಬ್ಲರ್ಸ್ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. Water is a witness to differences of race between the Samaria woman and the Jew. It believed that the Samaria women are supposed to be the ones who are treated very badly as they belong to lower caste. Ili Samaria women are lower caste people, and it is believed that Jesus, who was offered water from such a lady, was gracious enough to accept it. So now, water is aware of the difference that exists between the cobblers and the weavers. Cobbler and the shoe ಹೊಲಿಯೋರು, weaver and the ಬಟ್ಟೆ ಹೊಲಿಯೋರು. It means that even the subcaste differences is very clearly highlighted. So ಈ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನಮ್ದು ಎಂಟೈರ್ ಸೊಸೈಟಿಯಲ್ಲಿ ಎಲ್ಲಾ ತರ ಡಿಸ್ಕ್ರಿಮಿನೇಷನ್ ನಡೀತಾ ಇದೆ. ಒಂದು ಕಾಬ್ಲರ್ಸ್ ಅಂಡ್ ವೀವರ್ಸ್ ಇಂದ ಕೂಡ ಹೈ ಲೆವೆಲ್ ಕೂಡ ಡಿಸ್ಕ್ರಿಮಿನೇಷನ್ ನಡೀತಾ ಇದೆ. ಇದು ನಿಮ್ದು ಇನ್ನೊಂದು, ಇದು ಸಮೇರಿಯನ್ ವುಮೆನ್ ಹೂ ಗೇವ್ ವಾಟರ್ ಟು ಜೀಸಸ್. ಇಲ್ಲಿ ಹೈ ಕ್ಯಾಸ್ಟ್, ಲೋ ಕ್ಯಾಸ್ಟ್ ಇಸ್ ಗಿವಿಂಗ್ ಟು ದ ಹೈ ಕ್ಯಾಸ್ಟ್ ವಾಟರ್ ಅಂತ ಇಲ್ಲಿ, ಸರಿನಾ. ಇಟ್ ನೋಸ್ ದ agony ಆಫ್ ದ ಪಂಚಮ who have not the right to draw the pot of water, waits all day near the well with an empty pot until the Shuddhas arrive. ಇಲ್ಲಿ ಏನಂತ ಏನಂತಂದ್ರೆ ಹಳೆ ಕಾಲದಲ್ಲಿ ಏನಂತಂದ್ರೆ ದಲಿತ್ಸ್ ಅವ್ರಿಗೆ ಈ ವೆಲ್ ಇಂದ ನೀರ್ ತಗೊಳಕ್ ಬಿಡ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಶೂದ್ರಾಸ್ ಬರೋ ತನಕ ಇವರು ಹಂಗೆ ಕಾಯ್ತಾ ಇರ್ಬೇಕು ವೆಲ್ ಹತ್ರ. ಅವ್ರು ಬಂದಾದ್ಮೇಲೆ ಅವರು ನೀರು ಎಳೆದ್ಬಿಟ್ಟು ಇವ್ರಿಗೆ ಕೊಡ್ತಾ ಇದ್ರು. ಆ ತರ ಡಿಸ್ಕ್ರಿಮಿನೇಷನ್ ಅವಾಗ ನಡೀತಾ ಇತ್ತು. ನಡೀತಾ ಇತ್ತು ಚೆನ್ನಾಗಿ ನೋಡಿ ಇದು ನೋಡಿ. ಎಂಟಿ ಪಾಟ್ till a considerate Shuddha comes there and draws water from the well. So ಇವ್ರಿಗೆ ಈ ನೀರು ತಗೊಳಕ್ಕೆ ಚಾನ್ಸ್ ಕೊಡ್ತಾ ಇರಲಿಲ್ಲ, ಸರಿನಾ. ಇದು ನೋಡಿ, it knows the humiliation of the Vada girl when he was poured water from the distance, falls over and touches her. So ಈಗ ಒನ್ ಟೈಮ್ ಏನಂತಂದ್ರೆ ಈ ಹುಡುಗಿದಾಳೆ ವಡಾ ಗರ್ಲ್, ಲೋವರ್ ಕ್ಯಾಸ್ಟ್, ಅವಳು ಏನ್ ಮಾಡ್ತಾಳೆ, ನೀರು ತಗೊಂಡು ಟ್ರೈ ಮಾಡ್ಬಿಡ್ತಾಳೆ. ಅವಾಗ ಏನ್ ಮಾಡ್ತಾರೆ ಹೈಯರ್ ಕ್ಯಾಸ್ಟ್ ಬಂದ್ಬಿಟ್ಟು ಈ ನೀರನ್ನು ತಗೊಂಡು ಅವಳ ಮೇಲೆ ಚೆಲ್ಬಿಡ್ತಾರೆ ಫುಲ್ ನೀರು, ಸರಿನಾ. ನೋಡಿ, highlight because they would hardly get water, added to the humiliation. ಚೆಲ್ಬಿಡ್ತಾರೆ. It knows the righteous rage of the Karmachedu Shwartmas who opposed the Kama lords with her pot when they asked her not to pollute the water pond. So ಒಬ್ಬ ಲೇಡಿ ಇದ್ದಾರೆ, ಅವ್ರು ಫೈಟ್ ಅಗೇನ್ಸ್ಟ್ ಮಾಡಿದ್ರು, ರೈಟ್, ಟು ಸಪೋರ್ಟ್ a Dalit boy who was being beaten up by a group of youth. The water is witness to century old injustice. So water ಹೆಂಗೆ ವರ್ಷ ಪೂರ್ತಿ ವಾಟರ್ ನಮ್ ಟ್ರಾವೆಲ್ ಆಗ್ತಾ ಇದೆ, ನಮ್ದು ಅರ್ತ್ ಅಲ್ಲಿ ನಡೀತಿರೋ ಎಲ್ಲಾ ಇಂಜಸ್ಟಿಸ್ ಕೂಡ ವಾಟರ್ ನೋಡಿದೆ, ಒನ್ ಫಾರ್ಮ್ ಆರ್ ಅನದರ್. When I see water, remember how my vada, which would thirst all day for a glass of water. For us, water is not simply water, H2O, but for us, water is a mighty movement. ಯಾಕಂದ್ರೆ ಸ್ಟೂಡೆಂಟ್ಸ್, ನೀರ್ ಮಾತ್ರ ಅಲ್ಲ ಅದು, ಯಾಕಂದ್ರೆ ಎಲ್ಲಾರ್ಗೂ ಅಲ್ಲಿ ನೀರ್ಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಇಫ್ ಐ ಗೆಟ್ ದ ರೈಟ್ ಫಾರ್ ವಾಟರ್, ನಾನೇ ಹೋಗ್ಬಿಟ್ಟು ಖುದ್ದಾಗಿ ವೆಲ್ ನೀರ್ನ ಎಳ್ಕೊಂತರ ನಂಗೆ ಪವರ್ ಸಿಕ್ಕಿಲ್ಲ ಅಂತಂದ್ರೆ ನಂಗೆ ರೈಟ್ಸ್ ಇಲ್ಲ ಅಂತ. ಸೊ ವಾಟರ್ ಇಸ್ ಜಸ್ಟ್ ನಾಟ್ ಡ್ರಿಂಕಿಂಗ್ ವಾಟರ್ ಅಲ್ಲಿ ಥರ್ಸ್ಟ್ ಮಾಡತ್ತಿಲ್ಲ. ವಾಟರ್ ರೀಪ್ರೆಸೆಂಟ್ಸ್ ಫ್ರೀಡಮ್. ಹಂಗೆ ನಾವು ಪ್ರೀವಿಯಸ್ ಚಾಪ್ಟರ್ ಕಲ್ತವಲ್ಲ, ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಹೌ ರೈಡಿಂಗ್ ಬೈಸೈಕಲ್ ವಾಸ್ ಅ ಫ್ರೀಡಮ್. ಇಲ್ಲಿ ವಾಟರ್ ಇಸ್ ಫ್ರೀಡಮ್ ಹಿಯರ್. ಯಾರಿಗೆ ವಾಟರ್ ಸಿಗತ್ತೆ ಅವರು ವಿಜೇತ ಇಲ್ಲಿ, ಸರಿನಾ. ನೋಡಿ, it is the Mahal struggle at the Chadar tank. A single drop of water embodies tears shed over the several generations. In many battles he fought for a single drop of water. Our blood flowed like streams, but we never managed to win even a small puddle of water. One ನೀರಿಗೋಸ್ಕರ ಎಷ್ಟು ಫೈಟ್ ನಡೆದಿದೆ ಸ್ಟೂಡೆಂಟ್ಸ್, ನೀವು ಯೋಚನೆ ಮಾಡಿ. ಈಗ ಪಾಕಿಸ್ತಾನ ಅಟ್ಯಾಕ್ ಮಾಡಿದ್ರು, ನಮ್ದು ಇಂಡಿಯಾ ಟಿ ಸ್ಟಾಪ್ ಮಾಡಿಬಿಟ್ಟಿದೆ. ಈಗ ಇಂಡಿಯಾದಿಂದ ಇಂಡಸ್ ಹೋಗೋ ನೀರು, ಸರಿನಾ, ನಾವು ಡ್ಯಾಮ್ನ ಕ್ಲೋಸ್ ಮಾಡ್ಬಿಟ್ಟಿದೀವಿ. ಅಷ್ಟು ಇಂಪಾರ್ಟೆಂಟ್ ವಾಟರ್ ಅದು ತೋರಿಸ್ಬೇಕಲ್ಲ ಯಾರಿದ್ದಾರೆ ಇಲ್ಲಿ ಕಂಟ್ರೋಲ್ ಅಲ್ಲ ಅಂತ. ಸೊ ನಾವು ಕಂಪ್ಲೀಟ್ ಆಗಿ ಪಾಕಿಸ್ತಾನ ಹೋಗೋ ನೀರನ್ನ ಬ್ಲಾಕ್ ಮಾಡ್ಬಿಟ್ಟಿದೀವಿ. ಸೊ ವಾಟರ್ ಡಸಂಟ್ ಜಸ್ಟ್ ಮೀನ್ ಡ್ರಿಂಕಿಂಗ್, ಇಟ್ ಮೀನ್ಸ್ ಮೂವ್ಮೆಂಟ್, ಇಟ್ ಮೀನ್ಸ್ ಲಾಟ್ ಆಫ್ ಫ್ರೀಡಮ್ ಕೂಡ, ಸರಿನಾ. ಸಫರ್ ಮಾಡಲಿ ಅವ್ರೀಗ. ದ ಪೋಯಟ್ ರೀಕಲೆಕ್ಟ್ಸ್ ಹೌ ಹರ್ ವಡಾ ಪೀಪಲ್ ವುಡ್ ವೇಟ್ ಥರ್ಸ್ಟಿ ಫಾರ್ ಗ್ಲಾಸ್ ಆಫ್ ವಾಟರ್. ಇದು ಸೇಮ್ ಫೈಟ್ ಮಾಡ್ತಿದ್ರು ನೀರಿಗೋಸ್ಕರ.
ನೀರಿಗೆ ತುಂಬಾ ಫೈಟ್ ನಡೆದಿದೆ. When I see water, I remember how we welcomed our weekly bath as if it was a wonderful festival, while entire village bathed luxuriously twice a day. ಅವಾಗ ಆಗಿನ ಕಾಲದಲ್ಲಿ ನೀರಿಗೆ ಸ್ನಾನ ಮಾಡಕ್ ನೀರಿಲ್ಲ, ಅವರು ವಾರಕ್ಕೆ ಒಂದ್ಸಿ ಸ್ನಾನ ಮಾಡ್ತಾ ಇದ್ದಾರೆ. ಯಾಕೆ ಹೇಳಿ? ನೀರೇ ಇಲ್ಲ. ಯಾರಿಗೆ? ದಲಿತ್ಸ್ ಅವ್ರಿಗೆ. ಅದೇ ಕಾಸರವರು ಹೈಯರ್ ಕ್ಯಾಸ್ಟು ದಿನಕ್ಕೆ 2 ಸ್ನಾನ ಮಾಡ್ತಾರೆ. ಅವರು ದಿನಕ್ಕೆ 2 ಸ್ನಾನ ಮಾಡ್ತಾರೆ. ನಮ್ಗೆ ವಾರಕ್ಕೆ ಒಂದು ಸ್ನಾನ ಮಾಡಕ್ ನೀರಿಲ್ಲ. ಅದು ಹೇಳ್ತಾ ಇರ್ತೀವಿ, ಸರಿನಾ? ನೋಡಿ, when I see water, I remember my childhood where we walked miles to reach the big canals and carried back heavy pots with muscles and veins on the neck and straining busting. So ಅವಾಗ ಈಗಲೂ ಕೂಡ ನಡೆಯುತ್ತೆ ಊರ್ ಕಡೆ ಸ್ಟೂಡೆಂಟ್ಸ್. ಈಗಲೂ ಕೂಡ ಊರ್ ಕಡೆ ನೀರು ಬರಲ್ಲ. ನಾನು ಕೂಡ ನಮ್ಮ ಊರ್ ಕಡೆ ಹೋದ್ರೆ ಕೂಡ ನೋಡ್ತೀನಿ, ಈಗಿನ ಕಾಲದಲ್ಲೂ ಕೂಡ ಕರೆಕ್ಟ್ ಆಗಿ ಮನೆ ಒಳಗೆ ನೀರು ಬರ್ತಾ ಇಲ್ಲ. ಈಗಲೂ ಕೂಡ ಎಷ್ಟೊಂದು ಜನ ಸ್ಕೂಲ್ ಮುಗಿಸಾದ್ಮೇಲೆ ಸ್ಟೂಡೆಂಟ್ಸ್, ಇಮೇಜ್ ಅವರು 10th 11th 12th ಮಕ್ಕಳು 10th 11th 12th ಮಕ್ಕಳು ಸ್ಕೂಲ್ ಆದ್ಮೇಲೆ ಮನೆಗೆ ನೀರು ತರಕ್ಕೆ ಹೋಗ್ತಾರೆ, ತೋಟಕ್ಕೆ ಹೋಗ್ತಾರೆ ನೀರು ತರೋದಕ್ಕೆ. ಸೊ ನಿಮಗೆಲ್ಲ ಈಸಿ ಆಗುತ್ತೆ, ಈಗ ನೀರು ಬರುತ್ತೆ ಈಸಿಯಾಗಿ, ನಿಮ್ಮ ರೂಮ್ ಬರುತ್ತೆ, ನಿಮ್ಮ ಬಾತ್ರೂಮ್ ಬರುತ್ತೆ, ಎಲ್ಲ ಕಡೆ ಬರುತ್ತೆ. ಬಟ್ ಅಲ್ಲಿಲ್ಲ ಆ ಥರ. ಕೂಡ ಈಗೂ ನಮ್ಮ ಊರಿಗೆ ಹೋದ್ರೆ ನಾನು ಕೂಡ ನಮ್ಮ ಮನೆಯಲ್ಲಿ ನೀರು ನಾನು ಆಚೆ ಮೋಟ್ರಿಂದ ಒಂದು ಕೊಡದಲ್ಲಿ ಎತ್ಕೊಂಡ್ಬಂದು ನೀರು ಹಾಕ್ಬೇಕು ಹೊರಗಡೆ, ಟ್ಯಾಂಕ್ ಹೊರಗಡೆ. ಡೈರೆಕ್ಟಾಗಿ ಪೈಪ್ ಕನೆಕ್ಷನ್ ಇಲ್ಲ ಇನ್ನು ಅಲ್ಲೂ ಕೂಡ ಊರಲ್ಲಿ, ಸರಿನಾ? ಸೊ ಆ ಥರ ಕಷ್ಟ ಇದೆ ನೀರಿಗೋಸ್ಕರ, ಸರಿನಾ? ಐ ರಿಮೆಂಬರ್ ಇಟ್ ಹ್ಯಾಚ್ ರೂಪ್ಸ್ ಆಫ್ ಅ ಫ್ಲೇಮ್, ದ ಮಲ್ಪೆ ಬರ್ನಿಂಗ್ ಟು ಆಶಸ್ ಫಾರ್ ವಾಂಟ್ ಅ ಪಾಟ್ ಆಫ್ ವಾಟರ್. ಇಲ್ಲಿ ಒಂದು ವಿಲೇಜ್ ಬಗ್ಗೆ ಹೇಳಿದಾರೆ, ಅಲ್ಲಿ ಬೆಂಕಿ ಎತ್ಕೊಂಡ್ಬಿಟ್ಟಿದೆ, ಬಟ್ ನೀರಿಲ್ಲ ಅದು ಆರ್ಸೋದಕ್ಕೆ ನೀರಿಲ್ಲ ಅಲ್ಲಿ. ವಾಟರ್ ಇಸ್ ನಾಟ್ ಸಿಂಪ್ಲಿ ಎ ಥಿಂಗ್, ಇಟ್ ಕ್ಯಾನ್ ಗಿವ್ ಲೈಫ್ ಬಟ್ ಇಟ್ ಕ್ಯಾನ್ ಆಲ್ಸೋ ಡಿವೋರ್ ಲೈಫ್. ನೀರು ಲೈಫ್ ಕೊಡ್ಬೋದು ನಮಗೆ, ನೀರಿಂದ ಲೈಫ್ ಬರುತ್ತೆ. ಬಟ್ ಅದೇ ನೀರು ಜಾಸ್ತಿ ಬಂದ್ಬಿಟ್ರೆ ಫ್ಲಡ್ ಆಗೋಗುತ್ತೆ. ಸೊ ನೀರು ಜಾಸ್ತಿ ಕೂಡ ಬರಬಾರ್ದು, ಕಮ್ಮಿ ಕೂಡ ಬರಬಾರ್ದು. ದ ವಾಟರ್ ದಟ್ ರೆಫ್ಯೂಸ್ ಟು ಕ್ವೆಂಚ್ ಪಾಸ್ಟ್ ಥ್ರೋಟ್ಸ್ ಬಿಕೇಮ್ ಅ ಕಿಲ್ಲರ್ ಸುನಾಮಿ ವೇಲ್. ನೋಡಿ, ನಮಗೆ ಗಂಡು ಫುಲ್ ಸುಟ್ಟೋಗ್ಬಿಟ್ಟಿದೆ ನೀರಿಲ್ಲ ಅಂತ, ಫುಲ್ ಥರ್ಸ್ಟಿ. ಬಟ್ ಅದೇ ಬೇರೆ ಕಡೆ ಸುನಾಮಿ ಬರ್ತಾ ಇದೆ ನೀರಿಂದ. ದಟ್ಸ್ ವಾಟ್ ದ ಹೋಲ್ ವಿಲೇಜ್ ಆಫ್ಟರ್ ವಿಲೇಜ್. The poor are but playthings in its vicious hands. Often it turns villages into dry deserts and sometimes it drowns them in floods. Ade flood ಮತ್ತೆ village ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. Between the villages and the Vada, between one state and another, this water can ignite many struggles and strifes. It can make blood run in streams, but can also sit comfortably in a Bisleri water bottle. ಏನಂತಂದ್ರೆ ಅದೇ ನೀರು ಎಷ್ಟು ಫೈಟ್ ನಡೆಸಬಹುದು, ಯಾರಿಗೆ ಎಷ್ಟೊಂದು ಕಡೆ ನೀರು ಸಿಗ್ತಲ್ಲ ಕುಡಿಯೋದಕ್ಕೆ, ಎಲ್ಲ ಕಡೆ ಸುನಾಮಿ ಬರ್ತಾ ಇದೆ. ಬಟ್ ಅದೇ ನೀರು ಕ್ವೈಟ್ ಆಗಿ ಆರಾಮಾಗಿ ಒಂದು ಬಿಸ್ಲೇರಿ ಬಾಟಲ್ ಒಳಗೆ ಕುಂತಿರತ್ತೆ ಆರಾಮಾಗಿ. ಸೊ ನೀರು ಕಾಮ್ ಆಗಿರ್ಬೋದು, ಡಿಸ್ಟ್ರಕ್ಷನ್ ಆಗಿರ್ಬೋದು, ಕಮ್ಮಿನೂ ಆಗ್ಬೋದು. ನೋಡಿ, ದಿಸ್ ವಾಟರ್ ಫ್ರಮ್ ಅ ವಿಲೇಜ್ ವೆಲ್ ದಟ್ ಫೋರ್ಸಸ್ ಹಸ್ ಟು ಡು ಮೆನಿ ಥಿಂಗ್ಸ್, ಅ ಸರ್ಕಸ್ ಫೀಸ್ಟ್. ನೌ ಸ್ಲೋಲಿ ರೈಟ್ dances in its way into Pepsi man's bottle with its new name mineral water. It takes to the skies, it rains a storm. Now water is no more a matter, it's a multinational marketing commodity. ಅಂದ್ರೆ ಮುಂಚೆ ತರ ಈಗ ಯಾರು ಅಷ್ಟೊಂದು ಕಷ್ಟ ಪಡಲ್ಲ. ಮುಂಚೆ ನೀರಿಗೋಸ್ಕರ ಎಷ್ಟು ಫೈಟ್ ನಡೆದಿತ್ತು, ನೀರು ಯಾರು ಸಿಗ್ತಾ ಇರಲಿಲ್ಲ, ಸುನಾಮಿ ಬರ್ತಾ ಇತ್ತು, ವಿಲೇಜ್ ಗಟ್ಟಲೆ ನೀರು ಕಾಯ್ತಾ ಇದ್ರು, ಡಿಸ್ಕ್ರಿಮಿನೇಷನ್ ನಡೀತಾ ನೀರಿಗೋಸ್ಕರ. ಬರೀ ಹೈಯರ್ ಕ್ಯಾಸ್ಟ್ ನೀರು ಸಿಗ್ತು, ಲೋವರ್ ಕ್ಯಾಸ್ಟ್ ನೀರು ಸಿಗ್ತಾ ಇರಲಿಲ್ಲ. ಅದೆಲ್ಲ ಈಗ ಹೋಗ್ಬಿಟ್ಟಿದೆ. ಈಗ ನೀರು ಏನಂತಂದ್ರೆ ಒಂದು ಬಾಟಲಲ್ಲಿ ಈಸಿಯಾಗಿ 10 ರೂಪಾಯಿ ಕೊಟ್ಟರೆ ಎಲ್ಲರಿಗೂ ಸಿಕ್ಬಿಡುತ್ತೆ. 10 ರೂಪಾಯಿ ಕೊಟ್ಟರೆ ಎಲ್ಲರಿಗೂ ಬಾಟಲಲ್ಲಿ ನೀರು ಸಿಕ್ಬಿಡುತ್ತೆ. ಈಗ ಆಸ್ ದೇ ನಾವು ವಾಟರ್ ಇಸ್ ದ ಆಮ್ನಿಸೆನ್ಸ್, ಇಟ್ ಕಂಟೈನ್ಸ್ ದ ವರ್ಲ್ಡ್. ಆಮ್ನಿಸೆನ್ಸ್ ಇಟ್ ಕಂಟೈನ್ಸ್ ದ ವರ್ಲ್ಡ್. ಅಲ್ಲಿಗೆ ನಿಮ್ಮದು ವಾಟರ್ ಮುಗೀತು, ಸರಿನಾ? ಸೊ ಅಲ್ಲಿಗೆ ನಿಮ್ಮದು ವಾಟರ್ ಕತೆ ಮುಗೀತು ಸ್ಟೂಡೆಂಟ್ಸ್, ವಾಟರ್ ಕತೆ ಮುಗೀತು, ಸರಿನಾ ಸ್ಟೂಡೆಂಟ್ಸ್? ಅಲ್ಲಿಗೆ ನಿಮ್ದು ವಾಟರ್ ಕತೆ ಮುಗಿದೆ. ಈಗ ನಿಮಗೆ ಒಂದು ಲಾಸ್ಟ್ ಚಾಪ್ಟರ್ ಹೇಳ್ಕೊಡ್ತೀನಿ, ಕರೆಕ್ಟ್ ಕೇಳಿಸ್ಕೊಂಬಿಡಿ. ಲಾಸ್ಟ್ ಚಾಪ್ಟರ್ ನನ್ನ ಕಡೆಯಿಂದ. ಅದಾದ್ಮೇಲೆ ನೀವು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿ. ನಿಮಗೆ ಸಮರಿ ಗೊತ್ತಿರಬೇಕು ಸ್ಟೂಡೆಂಟ್, ನಿಮಗೆ ಸಮರಿ ಗೊತ್ತಿರಬೇಕು. ಸಮರಿ ಬಿಟ್ಟರೆ ಇದೇ ಮೇನು, ನಿಮಗೆ ಸಮರಿ ಬಿಟ್ಟರೆ ಇದೇ ಮೇನು, ಸರಿನಾ? ಸೊ ಇದೆಲ್ಲ ಮಾಡಿ ಒಂದ್ಸತಿ ಓದ್ಕೊಳ್ಳಿ. ಅದಾದ್ಮೇಲೆ ನಿಮಗೆ ಕ್ವಶನ್ಸ್ ಕೊಡ್ತೀನಿ, ತೋರಿಸ್ಬಿಡೋದು ಅನ್ನಿಸ್ತಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಕ್ವಶನ್ಸು. ಏನಪ್ಪ ಇದು ಪಾರ್ಟ್ ಟೂನಾ? ಹೌದು, ಇದೆ ಪಾರ್ಟ್ 2. ಇಲ್ಲಿ ನೋಡಿ, ಯಾವ್ದು ಕ್ವಶನ್ಸ್ ಬರುತ್ತೆ ನೋಡಿ ಇಲ್ಲಿ ನೋಡಿ. Trace the journey of water from ancient time as a symbol of purity to the age of multinational marketing. Where is the commodity? ಇದು ಕ್ವಶನ್ ಕೇಳ್ತಾರೆ. ಫುಲ್ 5 more ಕ್ವಶನ್ ಇದು, ಸರಿನಾ? ಅದಾದ್ಮೇಲೆ ಇಲ್ಲಿ ನೋಡಿ, is water instrumental in social discrimination and disparity? ಹೌದು. Difference between race and agony of Panchama due to the water has been effectively bought. ಅದು ಅಲ್ಲಿ ನೋಡಿ, ಮುಂದೆ ಹೋಗಿ.
ಲುಕ್ ಅಟ್ ದ ಎಕ್ಸ್ಪ್ರೆಷನ್ ಮೆನಿ ಸರ್ಕಸ್ ಫ್ಲೀಟ್ಸ್ ಅಂಡ್ ಡಾನ್ಸ್ ಇಟ್ಸ್ ವೇ ಇನ್ ಟು ಪೆಪ್ಸಿ ಮ್ಯಾನ್ಸ್ ಬಾಟಲ್. ಅರ್ಥ ಏನದ್ರದ್ದು, ಅದು ಅರ್ಥ ಏನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅರ್ಥ ಏನು ಅಂತ ಇಲ್ಲಿ ನೋಡಿ. ವೈ ಡಸ್ ವಾಟರ್ ಬಿಕಮ್ಸ್ ಅ ಮ್ಯಾಟರ್ ಆಫ್ ಡಿಸ್ಪ್ಯೂಟ್, ಯಾಕೆ ನೀರ್ ಮೇಲೆ ನಾವು ಫೈಟಿಂಗ್ ಆಡ್ತೀವಿ, ನೀರಿಗೋಸ್ಕರ ಫೈಟಿಂಗ್ ಆಡ್ತೀವಿ ಅಂತ ಅದಿಲ್ಲೇ ಕೊಟ್ಟಿದ್ದಾರೆ ನೋಡಿ, ಸರಿನಾ. ಸೊ ಸ್ಟೂಡೆಂಟ್ಸ್ ಆ ಥರ ಎಲ್ಲ ಕ್ವಶನ್ಸ್ ಇಲ್ಲೇ ಇದೆ, ಚಿಂತೆ ಮಾಡಬೇಡಿ, ಎಲ್ಲ ನಿಮಗೆ ನೋಟ್ ಸಿಗತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಒಂದ್ಸತಿ ಓದ್ಕೊಳ್ಳಿ, ಸರಿನಾ ಸ್ಟೂಡೆಂಟ್ಸ್, ಸರಿನಾ. ಸ್ಟೂಡೆಂಟ್ಸ್ ಲಾಸ್ಟ್ ಟೈಮು ಸರಿಯಾದ ಅರ್ಥ ಮಾಡ್ಕೋ, ಲಾಸ್ಟ್ ಟೈಮ್ ಏನು ಮಾಡಿದ್ದಾರೆ ಅಂದರೆ ಸ್ವಲ್ಪ ಇದರಲ್ಲಿ ತುಂಬ ಕರೆಕ್ಷನಲ್ಲಿ ತುಂಬ ಮಾಡಿಬಿಟ್ಟಿದ್ದಾರೆ, ಕರೆಕ್ಷನಲ್ಲಿ ತುಂಬ ಆ ಕಡೆ ಈ ಕಡೆ ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ, ಕರೆಕ್ಟಾಗಿ ಮಾರ್ಕ್ಸ್ ಕೊಟ್ಟಿಲ್ಲ ಲಾಸ್ಟ್ ಟೈಮು, ಕರೆಕ್ಟ್ ಎಸ್ಪೆಷಲಿ ಇಂಗ್ಲೀಷಲ್ಲಿ ಕರೆಕ್ಟಾಗಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ ಲಾಸ್ಟ್ ಟೈಮು. ನಾನು ಸ್ಟೂಡೆಂಟ್ಸ್ ಹತ್ರ ಮಾತಾಡಿದ್ದೆ ಸರ್ನಾ, ಅವ್ರು ಎಲ್ಲ ಸ್ಟೂಡೆಂಟ್ಸ್ ನಂಗೆ ಹಿಂಗೆ ಹೇಳಿದ್ರು, ಎಲ್ಲ ಸ್ಟೂಡೆಂಟ್ಸ್ ಇದೇ ಹೇಳಿದ್ರು, ಎಲ್ಲ ಸ್ಟೂಡೆಂಟ್ಸ್ ಇದೇ ಹೇಳಿದ್ರು ನನಗೆ, ಸರ್ ನಾನು ಎಲ್ಲ ಕ್ವಶನ್ಸ್ ಕರೆಕ್ಟಾಗಿ ಬರ್ದಿದ್ದೆ, ಗ್ರಾಮರು ಚೆನ್ನಾಗಿ ಹೋಗಿತ್ತು, ಬಟ್ ನಂಗೆ ಮಾರ್ಕ್ಸ್ ಕೊಟ್ಟಿಲ್ಲ ಅಂದ್ರು, ನನಗೆ ಮಾರ್ಕ್ಸೇ ಕೊಟ್ಟಿಲ್ಲ ಸ್ಟೂಡೆಂಟ್ಸ್. ಅದು ಪ್ರಾಬ್ಲಿ ಲಾಸ್ಟ್ ಟೈಮ್ ಕರೆಕ್ಷನಲ್ಲಿ ಸ್ವಲ್ಪ ಏನೋ ಮಾಡಿರ್ಬೋದು ಸ್ಟೂಡೆಂಟ್ಸ್. ಐ ಹೋಪ್ ನಿಮ್ಮ ಯಾರಿಗೆ ಒಳ್ಳೆ ಮಾರ್ಕ್ಸ್ ಬಂದಿಲ್ಲ ಅಲ್ಲ ಇಂಗ್ಲೀಷಲ್ಲಿ, ಅಟ್ಲೀಸ್ಟ್ ನೀವು ನಿಮ್ಮದು ಫೋಟೋ ಕಾಪಿನೂ ಆರ್ಡರ್ ಮಾಡ್ತಿರ್ತೀರಾ, ನಿಮ್ದು ಆನ್ಸರ್ ಶೀಟ್ ಇರುತ್ತಲ್ಲ ಎಕ್ಸಾಮ್ ಬರ್ದಿರೋ ಮಾರ್ಕ್ಸ್ ಕೊಟ್ಟಿರೋದು, ಆ ಆನ್ಸರ್ ಶೀಟ್ನ ಆರ್ಡರ್ ಮಾಡಿಸಿ, ಹೋಪ್ಫುಲಿ ನೀವು ಮಾಡ್ತಿದ್ದೀರಾ, ನಾ ಹೇಳ್ದಾಗ ಮುಂಚೆ ನೀವು ಅದು ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆಲ್ಲ ಮಾರ್ಕ್ಸ್ ಕಟ್ ಮಾಡಿದ್ದಾರೆ ಅಂತ, ಸರಿನಾ. ಕರೆಕ್ಟಾಗಿ ಒಂದೊಂದ್ಸಿ ಕರೆಕ್ಷನ್ ಮಾಡಲ್ಲ ಸ್ಟೂಡೆಂಟ್ಸ್, ಸರಿನಾ. ಸ್ಟೂಡೆಂಟ್ಸ್ ಇದು ಈ ಚಾಪ್ಟರ್ನ ಸ್ಕಿಪ್ ಮಾಡ್ತೀನಿ, ತುಂಬ ಇಷ್ಟ ಸ್ಟೂಡೆಂಟ್ಸ್ ಈ ಚಾಪ್ಟರ್ ಇದು. ಇಲ್ಲಿ ನಿಮಗೆ ಮೇನ್ ಏನಂತ ಅಂತಂದರೆ ಇದು ಈ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಾ ಏನಂದರೆ, ಇದು ಬಾಯ್ಸ್ ಅಪಿಯರ್ ಟು ಬಿ ವೆರಿ ಇಮೋಷನಲ್, ಇದೊಂದು ಪ್ಯಾರಾಗ್ರಾಫು. ಇದು ನೋಡಿ ಅವ್ರ ಅಮ್ಮ ಬಗ್ಗೆ ಏನು ಹೇಳ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬೋರ್ಜಸ್ಸು ಅವ್ರ ಅಮ್ಮ ಬಗ್ಗೆ ಏನು ಹೇಳಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇಲ್ಲಿ ಅವ್ನ ಬ್ಲೈಂಡ್ನೆಸ್ ಬಗ್ಗೆ ಏನು ಹೇಳಿದ್ದಾನೆ ಅಂದರೆ, ಬ್ಲೈಂಡ್ನೆಸ್ಸು ಅವನಿಗೆ ಕಷ್ಟ ಆದರೂ ಅದು ಯೂಸ್ಫುಲ್ ಆಗಿ ಯೂಸ್ ಆಗ್ತಿದೆ ಬ್ಲೈಂಡ್ನೆಸ್ ಅವನಿಗೆ, ಸರಿನಾ. ಅದಾದ್ಮೇಲೆ ತುಂಬ ಒಂದು ಬ್ಲೈಂಡ್ನೆಸ್ ಮೇಲೆ ನೋಡಿ, ಬ್ಲೈಂಡ್ನೆಸ್ ಮೇಲೆ ಇಂಟರ್ವ್ಯೂ ಸ್ಟೂಡೆಂಟ್ಸ್ ಬರೀ ಇಂಟರ್ವ್ಯೂ ಒಂದು ನೋಡಿ. ಬುಕ್ಸ್ ಮೇಲೆ ಏನು ಕತೆ ಅವನು, ಬಾರ್ಜಸ್ ಸೇಸ್ ದಟ್ ಹಿ ಸ್ಟಿಲ್ ಬೈಸ್ ಬುಕ್ಸ್, in every book he finds a need for something more. A book can be full of errors, but book always retains something sacred, something mortal, something magical which brings happiness. So books ಮೇಲೆ ಏನು ಕತೆ ಒಂದು ಇದೇ ಕ್ವಶನ್ ಸ್ಟೂಡೆಂಟ್ಸ್ ಇದೆ, ಇಲ್ಲ ನಿಮ್ಮ ಕ್ವಶನ್ಸ್ ಇದೆಯಲ್ಲ ಆಕ್ಚುಲಿ. ವಾಟ್ ಡಸ್ he say on ಪೋಯಟ್ರಿ ಮೇಲೆ ಏನು ಹೇಳ್ತಾನೆ ಅವನು, ಪೋಯಟ್ರಿ ಮೇಲೆ ಏನು, ಪೋಯಟ್ರಿ ತುಂಬ ಎಸ್ಥೆಟಿಕ್ ಆಗಿರಬೇಕು, ಪೋಯಟ್ರಿ ಈ ಥರ ಇರಬೇಕು, ಪೋಯಟ್ರಿ ಆ ಥರ ಇರಬೇಕು ಅಂತ ಹೇಳ್ತಾನೆ ಇಲ್ಲಿ ಸ್ಟೂಡೆಂಟ್ಸ್. ಇದನ್ನ ನೀವು ಓದ್ಕೊಳ್ಳಿ, ನಾನು ನಿಮ್ಗೆ ಕೊಡ್ತೀನಿ. ಮೆಟಾಫೋರ್ಸ್ ಮೇಲೆ ಏನು ಕೊಡಬೇಕು, ಡಿಸಪಿಯರೆನ್ಸ್ ಆಫ್ ಬುಕ್ಸ್ ಮೇಲೆ ಏನು ಹೇಳ್ತಾನೆ. ಸೊ ನಿಮ್ಗೆ ಈ ಥರ ಎವ್ರಿ ಸಿಂಗಲ್ ಪ್ಯಾರಾಗ್ರಾಫ್ಗೆ ಒಂದು ನೋಟ್ಸ್ ಕೊಟ್ಟಿದ್ದೀನಿ, ಈ ನೋಟ್ಸ್ ನೀವು ಓದ್ಕೊಳ್ಳಿ, ಅದಾದಮೇಲೆ ನೀವು ಓನ್ ವರ್ಡ್ಸ್ ಬರೀಬೋದು ನೀವು ಆರಾಮಾಗಿದ್ದಲ್ಲ ಲಿಟ್ರೇಚರ್ ಮೇಲೆ, ಸರಿನಾ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಚಾಪ್ಟರ್ನ ಹೇಳ್ಕೊಡಲ್ಲ, ನಿಮ್ಗೆಲ್ಲರೂ ಗೊತ್ತು ಆಲ್ಮೋಸ್ಟ್ ಆಗಲಿ, ನಾನು ಹೇಳ್ಕೊಟ್ಟಿದ್ದೀನಿ, ಸರಿನಾ. ಗ್ರಾಮರ್ ವೀಡಿಯೋ ನಿಮ್ಗೆ ಬರ್ತದೆ ಆಗಲಿ, ಗ್ರಾಮರ್ ವೀಡಿಯೋ ಬಂದಿರಬೇಕು, ಬಂದಿಲ್ಲ ಅಂದರೆ ಡೋಂಟ್ ವರಿ, ವೆರಿ ಸೂನ್ ಬರುತ್ತೆ. ನೀವು ಎಲ್ಲಕ್ಕಿಂತ ಮೇನು ಕ್ವಶನ್ ಓದ್ಕೊಂಡು ಹೋಗಿ ಎಕ್ಸಾಮ್ ಬರೀರಿ, ಗುಡ್ ಟು ಗೋ. ಈ ಎಲ್ಲ ಕ್ವೆಶನ್ಸ್ ಇದೆಯಲ್ಲ ಅದ್ರದ್ದು ಆನ್ಸರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು PDF ಕೊಟ್ಟಿರ್ತೀನಿ, ಆ PDF ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ಟೆಲಿಗ್ರಾಮಲ್ಲಿ ಸಿಗುತ್ತೆ, ಟೆಲಿಗ್ರಾಮ್ಗೆ ಹೋಗಿ ಅದು ಕ್ಲಿಕ್ ಮಾಡಿ ಎಲ್ಲ PDF ಅಲ್ಲೇ ಇರುತ್ತೆ, ಇನ್ನೊಂದ್ಸತಿ ಅಪ್ಲೋಡ್ ಮಾಡ್ತೀನಿ ಇವತ್ತು, ಡೌನ್ಲೋಡ್ ಮಾಡ್ಕೊಂಡು ಕ್ವಶನ್ ಓದ್ಕೊಳ್ಳಿ, ಸರಿ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್ ಅದಕ್ಕಿಂತ ಮುಂಚೆ ಅಕಸ್ಮಾತ್ ಇಫ್ ಯು ಹ್ಯಾವ್ ಅ ಜೂನಿಯರ್, ನಿಮ್ಗೆ ಯಾರೋ ಜೂನಿಯರ್ಸ್ ಇದ್ದಾರೆ ಅನ್ಕೊಳ್ಳಿ, ಆ್ಯಂಡ್ ಇಫ್ ದೇ ವಾಂಟ್ ಟು ಪ್ರಿಪೇರ್ ಫಾರ್ 11th and 12th, ನಿಮ್ದು ತಮ್ಮ ಆಗಲಿ ತಂಗಿ ಆಗಲಿ ಕೂಡ ಇದ್ದಾರೆ, ಟೆಲ್ ದೆಮ್ ಟು ವಿಸಿಟ್ JP ನಗರ್ ವೇದಾಂತು ಸೆಂಟರ್ ಒಂದ್ಸತಿ. JP ನಗರ್ ವೇದಾಂತು ಸೆಂಟರ್ ಅವ್ರು ಈಗಲೇ ಹೋದ್ರೆ ರೈಟ್, ಈ ನೆಕ್ಸ್ಟ್ ವೀಕಲ್ಲಿ ಅಕಸ್ಮಾತ್ ಅವ್ರು ಈ ವರ್ಷ ಕ್ಲಾಸ್ 11th ಕ್ಲಾಸ್ 12th ನೀಟ್ ಇಲ್ಲ JE ಪ್ರಿಪ್ರೇಷನ್ ಮಾಡ್ತಾ ಇರಂತಂದ್ರೆ, ಆಸ್ ದೆಮ್ ಟು ವಿಸಿಟ್ ದ JP ಸೆಂಟರ್ ವೇದಾಂತು ಸೆಂಟರ್ ಈಗಲೇ. ಯಾಕಂದ್ರೆ JP ಸೆಂಟರ್ ನಮ್ಮದು ವೇದಾಂತು ಇದೆಯಲ್ಲ, ಅಲ್ಲಿ ಸದ್ಯಕ್ಕೆ 40% ಆಫ್ ನಡೀತಾ ಇದೆ ಆಫ್ಲೈನ್ ಸ್ಟೋರ್ಸ್ ಮೇಲೆ 40% ಆಫ್ ನಡೀತಾ ಇದೆ. ಅದು ಈಗ ಪ್ರಾಬ್ಲಿ 1 month ಇರೋದು ಅನ್ಕೋತೀನಿ, 1 month, ಯಾಕಂದ್ರೆ ಅದು ಹೊಸ ಸೆಂಟರ್ ಅದು, ಅಲ್ಲಿ ಟ್ರೈನ್ ಟು ಗೆಟ್ ಆಲ್ ಸ್ಟೂಡೆಂಟ್ಸ್ ಫ್ರಮ್ ಬ್ಯಾಂಗ್ಳೂರ್ ದರ್, ಸರಿನಾ. ಸೊ ಸ್ಟೂಡೆಂಟ್ಸ್ ಇಫ್ ಯು ಹ್ಯಾವ್ MCQ ಸ್ಟೂಡೆಂಟ್ಸ್ ಅಲ್ಲೇ ಕೊಟ್ಟಿದ್ದೀನಿ, ಅದರಲ್ಲೇ ಇದೆ MCQs, ಡೋಂಟ್ ವರಿ, ಸರಿನಾ. ಸೊ ಇಫ್ ಯು ಹ್ಯಾವ್ ಅ ಜೂನಿಯರ್, ನಿಮ್ಮ 11th ಇದ್ದಾರೆ ಅವ್ರು 10th ಪ್ರಿಪ್ರೇಷನ್ ಮಾಡಬೇಕು ಈಗಿಂದಾನೆ, KCET ಈಗಿಂದ ಮಾಡಬೇಕು ಅಂದರೆ ವೇದಾಂತು JP ಸೆಂಟರ್ ಬಗ್ಗೆ ಹೇಳಿ ಅವ್ರಿಗೆ, ಸರಿನಾ ಸ್ಟೂಡೆಂಟ್ಸ್. ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್, ಬಾಬಾ ಟೇಕ್ ಕೇರ್ ಆಲ್ ಆಫ್ ಯು. ಇಂಗ್ಲೀಷ್ ಚೆನ್ನಾಗಿ ಮಾಡಿ, ಗ್ರಾಮರ್ ವಿಡಿಯೋ ಬರುತ್ತೆ ನೋಡ್ಕೊಳ್ಳಿ, ಈ ಕ್ವಶನ್ ಸಾಲ್ವ್ ಮಾಡಿ, ಈಸಿಯಾಗಿ ಬರುತ್ತೆ. ಇಂಗ್ಲೀಷ್ ತುಂಬ ಈಸಿ, ಎಲ್ಲರೂ ಮಾಡ್ತಾರೆ ಇಂಗ್ಲೀಷ್ ನೀವು, ಸರಿನಾ ಸ್ಟೂಡೆಂಟ್ಸ್. ಬಾಬಾ ಟೇಕ್ ಕೇರ್ ಆಲ್ ಆಫ್ ಯು ಸ್ಟೂಡೆಂಟ್ಸ್.